ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಈ ಸಮಯ ನಾವು ಸ್ವಲ್ಪ ಹೊತ್ತಿನ ವರೆಗೆ ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಿಕೊಳ್ಳೋಣ ಪ್ರಿಯರೇ. ಇಂದು ನಾವು ಧ್ಯಾನ ಮಾಡಲಿಕ್ಕಿರುವಂತಹ ಈ ಸಮಯ ನಾವು ದೇವರ ಸಮ್ಮುಖದಲ್ಲಿದ್ದೇವೆ. ನೀವು ಇರುವಂತಹ ಸ್ಥಳಗಳಲ್ಲಿ ದೇವರ ವಾಕ್ಯವನ್ನು ಆಲಿಸುವುದಕ್ಕಾಗಿ ನೀವಿದ್ದೀರಿ. ಈ ದಿನ ವಾಕ್ಯಗಳನ್ನು ಕೇಳಿಸಿಕೊಳ್ಳುತ್ತಿರುವಂತಹ ಅಂದ್ರೆ ಈ ವಾಕ್ಯಗಳನ್ನು ಕೇಳಿಸಿಕೊಳ್ಳುವ ಪ್ರತಿಯೊಬ್ಬೊಬ್ಬರಿಗೂ ಈ ಸಮಯ ವ್ಯರ್ಥವಾಗಲಾರದು. ಈ ವಾಕ್ಯಗಳು ನಿಮಗೆ ಪ್ರತಿಫಲ ಕೊಡದೆ ಬಿಡಲಾರದು. ಆದ್ದರಿಂದ ದಯವಿಟ್ಟು ವಾಕ್ಯದ ಕಡೆಗೆ ಹೋಗುವಾಗ ನೀವೆಲ್ಲರೂ ಸಿದ್ಧ ಮನಸ್ಸಿನಿಂದ ಇರಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ಮಾರ್ಕನು ಬರೆದ ಸುವಾರ್ತೆ 1ನೇ ಅಧ್ಯಾಯ 15ನೇ ವಚನದ ಕಡೆಗೆ ನಾವು ಬೈಬಲ್ ಅನ್ನು ತಿರುಗಿಸೋಣ. ದಯವಿಟ್ಟು ಓದ್ತೀರಿ? ದಯವಿಟ್ಟು. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಗಿದೆ, ನೀವು ಮಾನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು. ಪ್ರಿಯ ಸಹೋದರ ಸಹೋದರಿಯರೇ, ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪ, ನೀವು ಮಾನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು. ಈ ವಾಕ್ಯಗಳನ್ನು, ಈ 15ನೇ ವಚನವನ್ನು ಕರ್ತನಾದ ಯೇಸು ಕ್ರಿಸ್ತನು ಮಾತನಾಡುತ್ತಿರುವುದನ್ನು ಇಲ್ಲಿ ನಾವು ಓದಿಕೊಳ್ತಾ ಇದ್ದೇವೆ. ಬ್ಯಾಪ್ಟಿಸ್ಮದ ಯೋಹಾನನು ಸೆರೆಮನೆಯಲ್ಲಿ ಹಾಕಲ್ಪಟ್ಟ ನಂತರ ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯಕ್ಕೆ ಬಂದು ಈ ಮಾತುಗಳನ್ನು ಮಾತನಾಡುತ್ತಲಿದ್ದಾನೆ. ಆತನ ಮಾತಿನ ಸಾರಾಂಶ, ಕಾಲವು ಪರಿಪೂರ್ಣವಾಯಿತು. ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಮತ್ತು ಬ್ಯಾಪ್ಟಿಸ್ಮದ ಯೋಹಾನನು ಇಬ್ಬರು ಒಂದೇ ಸಮಕಾಲೀನವರು. ಯೇಸು ಕ್ರಿಸ್ತನಿಗಿಂತ 6 ತಿಂಗಳ ಮೊದಲು ಬ್ಯಾಪ್ಟಿಸ್ಮದ ಯೋಹಾನನ ಜನನವಾಯಿತು. ಯೇಸು ಕ್ರಿಸ್ತನಿಗೂ ಬ್ಯಾಪ್ಟಿಸ್ಮದ ಯೋಹಾನನಿಗೂ 6 ತಿಂಗಳುಗಳ ಅಂತರವಷ್ಟೇ. ಬ್ಯಾಪ್ಟಿಸ್ಮದ ಯೋಹಾನನು 6 ತಿಂಗಳು ಮೊದಲು ಹುಟ್ಟಿದ್ದಾನೆ. ಕರ್ತನಾದ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಬ್ಯಾಪ್ಟಿಸ್ಮದ ಯೋಹಾನನ ಜನನದ ನಂತರದ 6 ತಿಂಗಳ ನಂತರ ಹುಟ್ಟಿದ್ದನು. ಈಗ ಬ್ಯಾಪ್ಟಿಸ್ಮದ ಯೋಹಾನನು ಯೇಸು ಕ್ರಿಸ್ತನ ದಾರಿಯನ್ನು, ಲೋಕರಕ್ಷಕನಾಗಿರುವ ಯೇಸು ಕ್ರಿಸ್ತನನ್ನು ಪರಿಚಯಪಡಿಸುವವನಾಗಿ, ಜನಗಳನ್ನು ಯೇಸು ಕ್ರಿಸ್ತನ ಬರುವಿಕೆಗೆ ಸಿದ್ಧಪಡಿಸುವವನಾಗಿ, ಬೋಧನೆ ಮಾಡುವವನಾಗಿದ್ದನು. ನಾವೀಗ ಮಾಡ್ತೀವಲ್ಲ, ಯಾರಾದರೂ ಒಬ್ಬರು ಪ್ರಧಾನರು ನಮ್ಮ ಊರ ಒಳಗೆ ಬರ್ತಾರಂದ್ರೆ ಮೊದಲಿಗೆ ರಸ್ತೆಗಳನ್ನು ಸಿದ್ಧ ಮಾಡುವಂಥದ್ದು, ಕೆಲವು ಧೋರಣೆಗಳನ್ನು, ಕೆಲವೊಂದು ಅಲಂಕಾರದ ಕೆಲಸಗಳನ್ನು ಮಾಡುವಂಥದ್ದು, ಅವರು ಬಂದು ಎಲ್ಲಿ ಕುಳಿತುಕೊಳ್ಬೇಕು, ಎಲ್ಲಿ ನಿಂತ್ಕೊಳ್ಬೇಕು, ಅದಕ್ಕಾಗಿ ವೇದಿಕೆಗಳನ್ನು ಸಿದ್ಧ ಮಾಡುವಂಥದ್ದು. ಹೀಗೆ ನಾವೇನ್ ಮಾಡ್ತೀವಿ ಅಂದ್ರೆ, ಒಬ್ಬ ವಿಶೇಷವಾದ ವ್ಯಕ್ತಿ ನಮ್ಮ ಊರ ಒಳಗೋ ಅಥವಾ ನಮ್ಮ ಮನೆಗೋ ಅಥವಾ ನಮ್ಮ ಸ್ಥಳಕ್ಕೋ ಬರ್ತಾರಾದ್ರೆ ಅವರಿಗೆ ಸಿದ್ಧತೆಗಳನ್ನು ಮಾಡುವ ಪ್ರಕಾರವೇ ಇಲ್ಲಿ ಕರ್ತನಾದ ಯೇಸು ಕ್ರಿಸ್ತನು, ಈ ಲೋಕದ ರಕ್ಷಕನು, ಮನುಷ್ಯ ರೂಪದಲ್ಲಿ ಈ ಲೋಕದಲ್ಲಿ ಬಂದಾಗ ಆತನ ದಾರಿಯನ್ನು ಸಿದ್ಧಪಡಿಸುವವನಾಗಿ ಬ್ಯಾಪ್ಟಿಸ್ಮದ ಯೋಹಾನನಿದ್ದನು. ಈ ಬ್ಯಾಪ್ಟಿಸ್ಮದ ಯೋಹಾನನು ಯಾರು ಏನು ಮಾಡುತ್ತಿದ್ದರೂ ಅವರಿಗೆ ಹಾಗೆಯೇ ನೇರವಾಗಿ ಹೇಳಿಬಿಡುತ್ತಿದ್ದನು, ನೀವು ಮಾಡೋದು ಸರಿಯಿಲ್ಲ. ಸರಿಯಾದ್ರೆ ಸರಿ ಅನ್ನುತ್ತಿದ್ದನು, ಸರಿ ಇಲ್ಲವಾದ್ರೆ ಸರಿ ಇಲ್ಲ ಅನ್ನುತ್ತಿದ್ದನು. ಸಾಮಾನ್ಯವಾಗಿ ಹೆಚ್ಚು ಜನಗಳ ಮನೋಭಾವನೆ ಹಾಗಿರೋದಿಲ್ಲ.
ಕೆಲವು ಜನಗಳು ಹಾಗೆ ಇರ್ತಾರೆ, ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂಬುದಾಗಿ ಇರ್ತಾರೆ. ಬ್ಯಾಪ್ಟಿಸ್ಮದ ಯೋಹಾನನು ಅಲ್ಲಿ ಅವನು ಹೇಳುತ್ತಿದ್ದಂತಹ ಉಪದೇಶದ ನಿಮಿತ್ತವಾಗಿ ಅವನು ಅಲ್ಲಿ ಇದ್ದಂತಹ ಅರಸನನ್ನು ಖಂಡಿಸಿದ್ದರಿಂದಲೂ ಅರಸನು ಅವನನ್ನು ಸೆರೆಮನೆಯಲ್ಲಿ ಹಾಕಿಸಿದ್ದಾನೆ. ಈಗ ಕರ್ತನಾದ ಯೇಸು ಕ್ರಿಸ್ತನು ಗಲಿಲಾಯಕ್ಕೆ ಬಂದು ಒಂದು ಬೋಧನೆಯನ್ನು ಮಾಡ್ತಿದ್ದಾರೆ. ಆ ಬೋಧನೆಯಲ್ಲಿ ಪ್ರಥಮವಾಗಿ ಕಾಲವು ಪರಿಪೂರ್ಣವಾಯಿತು, ಯೋಹಾನನ ಸಮಯ ಮುಗಿಯಿತು, ಯೋಹಾನನು ನನ್ನ ಮಾರ್ಗವನ್ನು ಸಿದ್ಧ ಮಾಡುವ, ನನಗೆ ಮುಂದಾಗಿ ನನ್ನ ಕುರಿತಾಗಿ ಬೋಧಿಸುವ ಕಾಲವು ಮುಗಿಯಿತು, ಈಗ ನಾನು ಮಾತನಾಡತಕ್ಕದ್ದಾಗಿದೆ, ದೇವರ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿ, ನೀವು ಮಾನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂದನು. ನೀವು ಮಾನಸಾಂತರ ಪಡಬೇಕು, ದೇವರ ರಾಜ್ಯ ಸಮೀಪ ಆಗಿದೆ, ನೀವು ಮಾನಸಾಂತರ ಪಡಬೇಕು ಮತ್ತು ಸುವಾರ್ತೆಯನ್ನು ನಂಬಬೇಕು ಎಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳಿದರು. ನಮ್ಮ ಇವತ್ತಿನ ವಾಕ್ಯದ ತಲೆಬರಹ ಕಾಲಗಳು ದೇವರ ಯೋಜನೆಯಲ್ಲಿದೆ. ಕಾಲಗಳು ಯಾವುದೇ ಕಾಲಗಳಿರಲಿ, ನಮ್ಮ ದೇವರು ತ್ರಿಕಾಲ ಜ್ಞಾನಿಯಾಗಿದ್ದಾನೆ. ಕಳೆದ ಕಾಲಗಳ ಕುರಿತು, ನಡೆಯುತ್ತಿರುವ ಕಾಲಗಳ ಕುರಿತು, ಮುಂದೆ ಬರುವಂತಹ ಕಾಲಗಳ ಕುರಿತು ಮೊದಲೇ ತಿಳಿದಿರುವಂತಹ ತ್ರಿಕಾಲ ಜ್ಞಾನಿಯಾಗಿದ್ದಾನೆ. ಹೀಗಿರುವಾಗ ಕಾಲಗಳೆಲ್ಲವೂ ದೇವರ ಯೋಜನೆಯಲ್ಲಿ ಇವೆ. ಯಾವ ಕಾಲಗಳು ದೇವರಿಗೆ ಗೊತ್ತಿಲ್ಲದೆ ಏನು ನಡೆಯುತ್ತಿದೆ ಸಾಧ್ಯವೇ ಇಲ್ರಿ. ಎಲ್ಲವೂ ದೇವರಿಗೆ ಗೊತ್ತಿದೆ. ಈಗಿನ ಒಂದು ಪರಿಸ್ಥಿತಿ, ಈಗ ನಮ್ಮ ದೇಶದ ಪರಿಸ್ಥಿತಿ, ನಮ್ಮ ರಾಜ್ಯದ ಪರಿಸ್ಥಿತಿ, ಈ ಪ್ರಪಂಚದ ಪರಿಸ್ಥಿತಿ ಏನಾಗಿದೆ ಎಂಬುದು ದೇವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾವು ಪ್ರಪಂಚದ ಸುದ್ದಿಗಳನ್ನು ಸ್ವಲ್ಪ ವೀಕ್ಷಿಸುವಾಗ ಅನೇಕ ದುರ್ಘಟನೆಗಳಿಗೆ ಈ ಪ್ರಪಂಚವು ಸಿಲುಕಿಕೊಂಡಿರುವುದನ್ನು ನಾವು ಕೇಳಿಸಿಕೊಳ್ತಿರ್ತೇವೆ, ನೋಡುತ್ತಿರುತ್ತೇವೆ, ಗ್ರಹಿಸಿಕೊಳ್ಳುತ್ತಾ ಇದ್ದೇವೆ. ಈ ಪ್ರಪಂಚವು ಒಂದು ಭಯಂಕರವಾದ ಒಂದು ಪರಿಸ್ಥಿತಿಗೆ ಒಳಗೆ ಹೋಗ್ತಾ ಇದೆ. ಈ ಪ್ರಪಂಚವು ಭಯಂಕರವಾದ ಸನ್ನಿವೇಶಗಳನ್ನು ಎದುರಾಯಿಸಿಕೊಳ್ಳುತ್ತಾ ಮುಂದೆ ಸಾಗ್ತಾ ಇದೆ. ಈಗಾಗಲೇ ಹೆಚ್ಚು ಕಡಿಮೆ 75-76 ದಿನಗಳಾಗಿ ಹೋಯಿತು ನಮ್ಮ ಭಾರತ ದೇಶದಲ್ಲಿ ಲಾಕ್ಡೌನ್ ಎಂಬುದನ್ನು ಪ್ರಕಟಪಡಿಸಿ. ಲಾಕ್ಡೌನ್ ಆಗಿದೆ, ಹೌದು. ಈ ಲಾಕ್ಡೌನ್ನ ಸಮಯದಲ್ಲಾಗಲಿ ಅಥವಾ ಲಾಕ್ಡೌನ್ಗೆ ಸ್ವಲ್ಪ ಮುಂಚಿನಿಂದ ಆಗಲಿ ಪ್ರಪಂಚದಲ್ಲಿ ನಡೆಯುತ್ತಿರುವ ವಿಷಯಗಳೇನು, ಈಗ ನಡೆಯುತ್ತಿರುವಂತಹ ಪರಿಸ್ಥಿತಿಗಳೇನು ಎಂಬುದನ್ನು ನಾವು ನೋಡುವುದಾದರೆ, ಪ್ರಪಂಚದಾದ್ಯಂತ 74 ಲಕ್ಷ ಜನಗಳು ಈ ಕೊರೋನಾ ವೈರಸ್ನ ಬಾಧೆಗೆ ಒಳಪಟ್ಟಿದ್ದಾರೆ. ಅದರಲ್ಲಿ 4,17,000 ಜನಗಳು ಈವರೆಗೆ ಸತ್ತಿದ್ದಾರೆ. ದೊಡ್ಡದಾದ ಒಂದು ಸಾವಿನ ಲೆಕ್ಕ ಪ್ರಪಂಚದಲ್ಲಿ ನಡೆಯುತ್ತಾ ಇದೆ. ಈಗಾಗಲೇ ನಡೆದಿದೆ 4,17,000 ಜನಗಳು ಈ ಕೊರೋನಾ ಎಂಬ ವ್ಯಾಧಿಯಿಂದ ಸತ್ತವರು. ಬೇರೆ ಕಾಯಿಲೆಗಳಿಂದ ಮತ್ತೆ ವಯಸ್ಸಾಗಿ ಅಥವಾ ಜ್ವರಗಳಿಂದ ಸಾಧಾರಣವಾದಂತಹ ಪರಿಸ್ಥಿತಿಯಲ್ಲಿ ಅವರು ಮರಣವನ್ನಪ್ಪಿದವರ ಸಂಖ್ಯೆ ಬೇರೆ. ಆದರೆ ಈ ಕೊರೋನಾ ಕಾಯಿಲೆಯಿಂದ ಸತ್ತವರ ಸಂಖ್ಯೆಯೇ ಅದು ಕೂಡ ಸ್ಪಷ್ಟವಾದ ಸಂಖ್ಯೆ ಅಲ್ಲ. ಅದು ಕೆಲವಾರು ಸಂಖ್ಯೆಗಳು, ಅಂದ್ರೆ ಕೆಲವಾರು ಜನಗಳ ಮರಣಗಳು ಅಫಿಷಿಯಲ್ ಆಗಿ, ಅಂದ್ರೆ ಅದು ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟವಾಗಿ ಘೋಷಿಸಲ್ಪಡದೇ ಇರುವಂತಹ ಅನೇಕ ಸಂಖ್ಯೆಗಳ ವಿಷಯದಲ್ಲಿ ನೀವು ಸುದ್ದಿಗೋಷ್ಠಿಗಳಲ್ಲಿ ಕೇಳಿಸಿಕೊಳ್ಳುತ್ತಿರುತ್ತೀರಿ. ಚೈನಾ ದೇಶವು ಮೊದಲಿನಿಂದಲೂ ಆ ದೇಶದಲ್ಲಿ ಎಷ್ಟು ಮಂದಿ ಸಾವನ್ನಪ್ಪಿದ್ದಾರೆ, ಅದು ಎಂತಹ ಸಾಂಕ್ರಾಮಿಕ ರೋಗ ಎಂಬುದರ ವಿಷಯದಲ್ಲಿಯೇ ಅನೇಕ ವಿಷಯಗಳನ್ನು ಮರೆ ಮಾಡಿ ಇಟ್ಟು ಬಿಟ್ಟಿತ್ತು. ಈಗಲೂ ಸ್ಪಷ್ಟವಾದ ಒಂದು ಅರ್ಥ ವಿವರಣೆ ಕೊಡುತ್ತಿಲ್ಲ. ಇದನ್ನು ಸುದ್ದಿಗೋಷ್ಠಿಗಳು ನಮಗೆ ತಿಳಿಸ್ತವೆ, ಪತ್ರಿಕೆಗಳು ತಿಳಿಸ್ತಾ ಇವೆ.
ಮಾಧ್ಯಮಗಳು ತಿಳಿಸ್ತಾ ಇವೆ. ಆದರೆ ಗಣನೆಗೆ ಬಂದಂತಹ ಲೆಕ್ಕಾಚಾರ ಇದು 74 ಲಕ್ಷ ಜನ ಈ ಕೊರೋನಾ ಈ ಒಂದು ಸಾಂಕ್ರಾಮಿಕಕ್ಕೆ ಒಳಗಾಗಿದ್ದಾರೆ. ಇದರಲ್ಲಿ 4,17,000 ಜನಗಳು ಪ್ರಪಂಚದಾದ್ಯಂತ ಸತ್ತಿದ್ದಾರೆ. ಸರಿ, ಅದರಿಂದ ಗುಣಮುಖರಾದವರು ಎಷ್ಟು? ಈ ಕಾಯಿಲೆ ಬಂದ ಮೇಲೆ ಅದರಿಂದ ಗುಣಮುಖರಾದವರು ಎಷ್ಟು ಎಂದು ನೋಡುವಾಗ 34,80,000 ಜನಗಳು ಗುಣ ಹೊಂದಿದ್ದಾರೆ. ಬಹಳ ಪ್ರಯಾಸದ ಮೇರೆಗೆ, ಬಹಳ ಚಿಕಿತ್ಸೆಗಳ ಮುತುವರ್ಜಿಯ ಮೇರೆಗೆ 34,80,000 ಜನಗಳು ಗುಣ ಹೊಂದಿದ್ದಾರೆ. ಸರಿ, ಅಲ್ಲಿಂದ ನಾವು ಅಮೆರಿಕ ದೇಶವನ್ನು ನೋಡುವುದಾದ್ರೆ ಅದು ದೊಡ್ಡದ ಆ ಒಂದು ದೇಶದ ಮೇಲೆ ಈ ಕೊರೋನಾ ಎಂಬುದು ದೊಡ್ಡ ಪರಿಣಾಮವನ್ನೇ ಬೀರಿದೆ. ಅಮೆರಿಕ ದೇಶದಲ್ಲಿ 20,30,000 ಜನಗಳು ಈ ಕಾಯಿಲೆಗೆ ಒಳಗಾಗಿದ್ದಾರೆ. 20,30,000 ಜನಗಳು ಈ ಕಾಯಿಲೆಗೆ ಒಳಗಾಗಿದ್ದಾರೆ. ಅದರಲ್ಲಿ ಅಮೆರಿಕ ದೇಶದಲ್ಲಿಯೇ 1,20,000 ಜನ ಸತ್ತಿದ್ದಾರೆ ಈವರೆಗೆ. ಈಗ ಈ ಕೊರೋನಾದ ಪೀಡಿತದಲ್ಲಿ, ಈ ಕೊರೋನಾ ಸಾಂಕ್ರಾಮಿಕದಲ್ಲಿ ಸಿಲುಕಿಕೊಂಡ ದೇಶಗಳ ಪಟ್ಟಿಯಲ್ಲಿ ಬಹಳ ಬಾಧಿತವಾದ ದೇಶ ಅಂತ ಹೇಳಿದ್ರೆ ಅದು ಅಮೆರಿಕ ಆಗಿದೆ. 2ನೆಯ ಸ್ಥಾನದಲ್ಲಿ ಬ್ರೆಜಿಲ್ ಇದೆ. 3ನೆಯ ಸ್ಥಾನದಲ್ಲಿ ರಷ್ಯಾ ನಿಂತಿದೆ. ಈಗ ನಮ್ಮ ದೇಶದ ಪರಿಸ್ಥಿತಿ ಹೆಚ್ಚು ಕಡಿಮೆ 4ನೆಯ ಒಂದು ಸ್ಥಾನಕ್ಕೆ ಬರುವ ನಿಟ್ಟಿನಲ್ಲಿ ಇದೆ. ನಮ್ಮ ದೇಶದಲ್ಲಿ ಹೆಚ್ಚು ಕಡಿಮೆ ಈಗ 4 ಅಂದ್ರೆ ಈ ನಮ್ಮ ಭಾರತ ದೇಶದಲ್ಲಿ 3 ಲಕ್ಷಕ್ಕೆ ಹತ್ರ ಹೋಗ್ತಾ ಇದೆ ಕಾಯಿಲೆ ಆಗಿರುವವರ ಜನಸಂಖ್ಯೆ. ನಮ್ಮ ಭಾರತ ದೇಶದಲ್ಲಿ 2,86,579 ಜನ ಈ ಕಾಯಿಲೆಗೆ ಬಾಧಿತರಾಗಿದ್ದಾರೆ. ಅಂದ್ರೆ ಹೆಚ್ಚು ಕಡಿಮೆ 3 ಲಕ್ಷಕ್ಕೆ ಹತ್ತಿರ ಬರ್ತಾ ಇದೆ. ಇದರಲ್ಲಿ 8,102 ಜನ ಈವರೆಗೆ ಸತ್ತಿದ್ದಾರೆ. ಮೊನ್ನೆ 10ನೇ ತಾರೀಕು ಒಂದೇ ದಿನ 9,996 ಜನ ನಮ್ಮ ಭಾರತ ದೇಶದಲ್ಲಿ ಈ ಕೊರೋನಾ ಕಾಯಿಲೆ ಪೀಡಿತರಾಗಿ ಚಿಕಿತ್ಸೆಗೆ ಒಳಗಾಗಿದ್ದಾರೆ. ಒಂದೇ ದಿನ. ಪ್ರಿಯ ಸಹೋದರ ಸಹೋದರಿಯರೇ, ಇವುಗಳನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳ್ತಿದ್ದೇನೆಂದ್ರೆ ಇದೊಂದು ಸುದ್ದಿಗೋಷ್ಠಿ ಅಲ್ಲ. ಇವುಗಳೆಲ್ಲ ನಡೆಯುತ್ತಾ ಇರುವ ಈ ನಿಟ್ಟಿನಲ್ಲಿ ಈಗ ನಮ್ಮ ಭಾರತ ದೇಶದಲ್ಲಿ ಈ ಲಾಕ್ಡೌನ್ ಎಂಬುದನ್ನು ಸಡಿಲಪಡಿಸ್ತಾ ಇದ್ದಾರೆ. ಸ್ವಲ್ಪವೇ ಸಡಿಲವಾಗ್ತಾ ಇದೆ. ಜನಗಳೆಲ್ಲ ಅವರವರ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾ ಇದ್ದಾರೆ. ಪ್ರಿಯ ಸಹೋದರ ಸಹೋದರಿಯರೇ, ನಮ್ಮ ಸ್ಥಳದಲ್ಲಿ ಅಥವಾ ನಮ್ಮ ಸುತ್ತಮುತ್ತಲಲ್ಲಿ ನಾವಿರುವ ಗ್ರಾಮ ಅಥವಾ ನಾವಿರುವ ಪಟ್ಟಣ, ನಾವಿರುವಂತಹ ಪ್ರದೇಶದಲ್ಲಿ ಹೆಚ್ಚುವರಿಯಾದ ಏನೋ ಸಮಸ್ಯೆ ಆಗದಿರಬಹುದು. ಆದರೆ ನಾವು ಸಹಜವಾಗಿ ಮನುಷ್ಯರ ಗುಣಲಕ್ಷಣ ಅದು ತಾನೆ. ನಮ್ಮ ಊರ ಒಳಗೆ ಏನಾದರೂ ಕಠಿಣ ಪರಿಸ್ಥಿತಿ ಬಂದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತೀವಿ. ನಮ್ಮ ಊರಲ್ಲಿ ಬರಲಿಲ್ಲ, 4 ಊರು ದಾಟಿ ಆ ಕಡೆ ಬಂದೆ, ನಮಗೆ ಚಿಂತೆ ಇರೋದಿಲ್ಲ. ನಮ್ಮ ಮನೆಯಲ್ಲಿ ಸಾವು ಬಿದ್ರೆ ನಾವು ಕೂತ್ಕೊಂಡು ಆಳ್ತೀವಿ. ಬೇರೆ ಯಾರ್ದೋ ಮನೆಯಲ್ಲಿ ಸಾವು, ಅಲ್ಲಿ ಸಾವು ಬಿದ್ದಿದೆ ಅಂತ ಹೇಳಿ. ಇವತ್ತು ಎಲ್ಲಿಯೋ ನಡೀತಾ ಇದೆ. ಆದ್ರೆ ನಮ್ಮ ಭಾರತ ದೇಶದಲ್ಲಿಯೇ ಬಹಳಷ್ಟು ಸ್ಥಳಗಳಲ್ಲಿ ಈ ರೋಗದ ಪರಿಸ್ಥಿತಿಗಳು ನಿಗೂಢವಾಗಿ ಜನಗಳನ್ನು ಪೀಡಿಸ್ತಾ ಇದೆ. ನಮ್ಮ ಮನೆಗೆ ಬರಲಿಲ್ಲ, ನಮ್ಮ ಹತ್ರ ಬರಲಿಲ್ಲ ಎಂಬುದಾಗಿ ಕೆಲವರು ಈ ವಿಷಯದಲ್ಲಿ ಆಲಸ್ಯದಿಂದ ಅಲಕ್ಷ್ಯವಾಗಿ ಆಗಲೇ ಏನೂ ಆಗೋದಿಲ್ಲ ಅಂತ ನೆನೆಸ್ಕೊಂಡಿದ್ದಾರೆ. ಪ್ರಿಯರೇ, ಲಾಕ್ಡೌನ್ ಅನ್ನು ಅನೌನ್ಸ್ ಮಾಡುವ ಸಮಯ ನಮ್ಮ ಭಾರತ ದೇಶದಲ್ಲಿ 100 ಜನಗಳು ಈ ಕೊರೋನಾ ಬಾಧಿತರಾಗಿದ್ದ ಸಮಯ ಪೂರ್ತಿ ದೇಶವೇ ಲಾಕ್ಡೌನ್ ಆಗಿತ್ತು. ಈಗ ಹೆಚ್ಚು ಕಡಿಮೆ 3 ಲಕ್ಷಕ್ಕೆ ಹತ್ರ ಹೋಗ್ತಾ ಇದೆ. ಲಾಕ್ಡೌನ್ ಪೂರ್ತಿ ಸಡಿಲಿಸಲ್ಪಡ್ತಾ ಇದೆ. ಕಾರಣ ಏನ್ ಗೊತ್ತ್ರಿ? ದೇಶದ ಆರ್ಥಿಕ ಪರಿಸ್ಥಿತಿ ಬಹಳ ಕಠಿಣಕರವಾಗಿ ಹೋಗ್ತಾ ಇದೆ.
ಜನಗಳನ್ನು ಮನೆಗಳ ಒಳಗೆ ಕುಳ್ಳಿರಿಸಿ ಬಿಡುವುದಾದ್ರೆ ಅವರಿಗೆ ಸಲ್ಲಿಸಬೇಕಾಗಿರುವ ಎಲ್ಲಾ ಸಲಕರಣೆಗಳು ಸೌಕರ್ಯಗಳನ್ನು ಮಾಡಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ಹೋಗ್ತಾ ಇದೆ ದೇಶ. ಆದ್ದರಿಂದ ಲಾಕ್ಡೌನ್ ಅನ್ನು ಸಡಿಲಪಡಿಸ್ತಾ ಹೋಗ್ತಾ ಇದ್ದಾರೆ. ನಾವೇನ್ ತಿಳಿದಿದ್ದೇವೆ, ಅದೇನೋ ಲಾಕ್ಡೌನ್ ಅಂತ ಹೇಳಿದ್ರು, ಏನೋ ಕಾಯಿಲೆ ಅಂತೆ, ಈಗ ಸಡಿಲಪಡಿಸ್ತಾ ಅದೆಲ್ಲ ಸರಿಯಾಗಿದೆಯಲ್ಲ, ಏನೋ ನಡೀತಾ ಇದೆ ಅಂತ ಏನು ಇಲ್ಲ. ಈಗ ಹಾಗೆ ಅದು ಗಂಭೀರ ಪರಿಸ್ಥಿತಿ ಆದ್ರೆ ಈಗ ಸಡಿಲ ಯಾಕೆ ಪಡಿಸಿದ್ರು? ಹಾಗಾದ್ರೆ ಅದು ಏನೋ ಒಂದು ಕಡೆಗೆ ಏನೋ ನಡೆದಿದೆ, ಈಗ ನಮ್ಮಲ್ಲಿ ಅದೆಲ್ಲ ಬಿಟ್ಟು ಹೋಗ್ತಾ ಇದೆ, ಅವೆಲ್ಲ ಏನು ಇಲ್ಲ ಅಂದ ಹಾಗೆ ನಮ್ಮಲ್ಲಿ ಜನಗಳಲ್ಲಿ ಒಂದು ನಿರ್ಲಕ್ಷ್ಯ. ಆದರೆ ಪ್ರಿಯ ಸಹೋದರ ಸಹೋದರಿಯರೇ, ಲಾಕ್ಡೌನ್ ಪ್ರಕಟಪಡಿಸಿದ ದಿನಕ್ಕಿಂತ ಲಾಕ್ಡೌನ್ ಸಡಿಲಪಡಿಸಿದ ದಿನಕ್ಕೆ ನಾವು ರೋಗಿಗಳ ಸಂಖ್ಯೆ, ಬಾಧಿತರ ಸಂಖ್ಯೆ, ಸಾವಿನ ಸಂಖ್ಯೆ ನೋಡುವಾಗ ಕಡಿಮೆಯಾಗಿಲ್ಲ, ಅದಕ್ಕೆ ಬದಲು ಹೆಚ್ಚಾಗಿ ಹೋಗ್ತಾ ಇದೆ. ಈ ನೆಲೆಯಲ್ಲಿ ಮಾರ್ಚ್ ತಿಂಗಳಲ್ಲಿ ಅದೆಷ್ಟು ಜನಗಳು ಉಪವಾಸ ಪ್ರಾರ್ಥನೆಗಳು, 3 ದಿನ ಉಪವಾಸ ಪ್ರಾರ್ಥನೆ, 1 ದಿನದ ಪೂರ್ಣವಾದ ಉಪವಾಸ ಪ್ರಾರ್ಥನೆ, ಕಠಿಣವಾದ ಉಪವಾಸ, ರಾತ್ರಿ ಹಗಲು ಉಪವಾಸ ಪ್ರಾರ್ಥನೆ, ಹೀಗೆಲ್ಲ ನಮ್ಮ ಭಾರತ ದೇಶದಾದ್ಯಂತ, ಯಾಕೆ ಪ್ರಪಂಚದಾದ್ಯಂತ ಬಹಳಷ್ಟು ಜನಗಳು ಪ್ರಾರ್ಥನೆ ಮಾಡಿದ್ದಾರೆ. ನಾವು ಪ್ರಾರ್ಥನೆ ಮಾಡಿದ್ದೇವೆ. ಕಳೆದ ವಾರದಲ್ಲಿ ನಾವು ಪ್ರಾರ್ಥನೆಯ ಶ್ರೇಷ್ಠತೆ ಎಂಬುದರ ಕುರಿತಾಗಿ ನಾವು ಧ್ಯಾನ ಮಾಡುತ್ತಿದ್ದೆವು. ಕಳೆದ ವಾರದಲ್ಲಿ ಪ್ರಾರ್ಥನೆಗೆ ಒಂದು ಶ್ರೇಷ್ಠ ಬಲವಿದೆ. ಹೌದು, ಅದು ಸತ್ಯ. ಯಾಕೆಂದ್ರೆ ನಾವು ಪ್ರಾರ್ಥನೆ ಮಾಡುವಂಥದ್ದು ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡಲಿಕ್ಕೆ ಸಾಧ್ಯವಿಲ್ಲದಿರುವಂತಹ ಮನುಷ್ಯರಲ್ಲೇ ಅಲ್ಲ, ನಾವು ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡುತ್ತಲಿದ್ದೇವೆ. ಆದ್ದರಿಂದ ಆ ದೇವರು ಖಂಡಿತವಾಗಿಯೂ ನಮಗೆ ಪ್ರತಿ ಉತ್ತರಗಳನ್ನು, ಪ್ರತಿಫಲಗಳನ್ನು ಕೊಡುತ್ತಲೇ ಬಂದಿರುತ್ತಾನೆ. ಆ ವಿಷಯದಲ್ಲಿ ಎರಡು ಮಾತಿಲ್ಲ, ಆ ವಿಷಯದಲ್ಲಿ ಸಂದೇಹ ಕೂಡ ಇಲ್ಲ. ಆದರೆ ಈಗ ಮಾರ್ಚ್ ತಿಂಗಳಿನಿಂದಲೂ ಹೆಚ್ಚುವರಿಯಾದ ಪ್ರಾರ್ಥನೆಗಳು ನಡೆಯುತ್ತಲೇ ಬರುತ್ತಿವೆ. ಆದರೆ ನಾವು ಎದುರು ನೋಡಿದಂತಹ ಪ್ರತಿ ಉತ್ತರ ನಮಗೆ ಸಿಗಲಿಲ್ಲ. ನಾವು ಎದುರು ನೋಡುವಂತಹ ಪ್ರತಿ ಉತ್ತರ, ಪ್ರತಿ ಫಲ, ಪ್ರತಿ ಕ್ರಿಯೆ ನಮಗೆ ಕಂಡು ಬರುತ್ತಿಲ್ಲ. ಮಾರ್ಚ್ ತಿಂಗಳಲ್ಲಿ ಸ್ವಲ್ಪವಾದ ಜನಸಂಖ್ಯೆ ಈ ಕಾಯಿಲೆಯಲ್ಲಿ ಪೀಡಿತರಾಗಿದ್ದರು, ಸ್ವಲ್ಪ ಜನ ಸತ್ತಿದ್ದರು. ಆದರೆ ಪ್ರಾರ್ಥನೆಗಳು ನಡೆಯುತ್ತಾ 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 ಇಲ್ಲಿಯವರೆಗೆ ಪ್ರಾರ್ಥನೆಗಳು ನಡೆಯುತ್ತಲೇ ಇವೆ. ಆದರೆ ಸಾವಿನ ಸಂಖ್ಯೆ ಹೆಚ್ಚುವರಿಯಾಗಿ ಹೋಗ್ತಾ ಇದೆ, ಪೀಡಿತರ ಸಂಖ್ಯೆ ಹೆಚ್ಚುವರಿಯಾಗಿ ಹೋಗ್ತದೆ, ಸಾವಿನ ಸಂಖ್ಯೆ ಹೆಚ್ಚುವರಿಯಾಗಿ ಹೋಗ್ತಾ ಇದೆ. ಕಾರಣವೇನು? ದೇವರು ಕಾಲಗಳನ್ನು ತನ್ನ ಯೋಜನೆಯಲ್ಲಿ ಇಟ್ಟುಕೊಂಡಿದ್ದಾನೆ. ಹಾಗಾದ್ರೆ ದೇವರೇ ಜನಗಳೆಲ್ಲ ಸಾಯಿಸ್ತಾ ಇದ್ದಾರಾ? ದೇವರೇ ಜನಗಳೆಲ್ಲ ಹಾಳಾಗಿ ಹೋಗ್ಲಿ ಅಂತ ಬಿಟ್ಬಿಟ್ಟಿದ್ದಾರಾ? ಪ್ರಿಯ ಸಹೋದರ ಸಹೋದರಿಯರೇ, ದೇವರು ಮನುಷ್ಯರನ್ನು ಸೃಷ್ಟಿಸುವಾಗಲೇ ತನ್ನ ಸ್ವಾರೂಪ್ಯದಲ್ಲಿ ತನ್ನ ಹೋಲಿಕೆಗೆ ಸರಿಯಾಗಿ ಸೃಷ್ಟಿ ಮಾಡಿದ. ದೇವರು ಮನುಷ್ಯರನ್ನು ಎಷ್ಟು ಪ್ರೀತಿಸುತ್ತಾನೆ ಗೊತ್ತ್ರಿ? ದೇವರ ವಾಕ್ಯವು ಹೇಳುತ್ತದೆ, ಯೋಹಾನ್ ಬರೆದ ಸುವಾರ್ತೆ 3ನೇ ಅಧ್ಯಾಯದ 16-17 ವಚನಗಳು ಹೇಳುತ್ತವೆ, ದೇವರು ಲೋಕವನ್ನು ಎಷ್ಟೋ ಪ್ರೀತಿಸಿ ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ದೇವರು ಲೋಕವನ್ನು ಪ್ರೀತಿಸಿದ್ದರಿಂದ, ನಿಮ್ಮನ್ನು ನನ್ನನ್ನು ಪ್ರೀತಿಸಿದ್ದರ ನಿಮಿತ್ತ ಆದಿಯಲ್ಲಿ ವಾಕ್ಯವಾಗಿದ್ದ ದೇವರನ್ನು ಈ ಲೋಕದಲ್ಲಿ ಮನುಷ್ಯನ ಮಗನ ಹಾಗೆ ಕಳಿಸಿಕೊಟ್ಟನು. ಆತನು ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ನಮ್ಮನ್ನು ಪ್ರೀತಿಸಿದ್ದರ ನಿಮಿತ್ತ ತನ್ನ ಪ್ರಾಣವನ್ನೇ ಕಲ್ವರಿ ಶಿಲುಬೆಯಲ್ಲಿ ತ್ಯಾಗ ಮಾಡಿದನು. ನಮ್ಮ ಬದಲಾಗಿ ನಮ್ಮ ಪಾಪದ ಶಿಕ್ಷೆಯನ್ನು ಆತನು ಅನುಭವಿಸಿದನು. ನಮ್ಮ ಪಾಪಕ್ಕೆ ಬರಬೇಕಾಗಿದ್ದಂತಹ ಮರಣದ ಯಾತನೆಯನ್ನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕಲ್ವರಿ ಶಿಲುಬೆಯಲ್ಲಿ ಅನುಭವಿಸಿದನು. ಹೀಗಿರುವಾಗ
ದೇವರು ನಾವೆಲ್ಲ ನಾಶವಾಗಲಿ ಅಂತೂ ಬಿಟ್ಟು ಬಿಡುವುದಕ್ಕಾಗಿ ಅಲ್ಲ, ನಾವೆಲ್ಲ ಪ್ರಾರ್ಥನೆ ಮಾಡಿದ್ದರು ಪರಿಣಾಮಗಳು ಅಂದ್ರೆ ದುಷ್ಟ ಪರಿಣಾಮಗಳು ಹೆಚ್ಚಾಗಿ ಹೋಗಿವೆ, ಕಡಿಮೆ ಆಗದೆ ಇರುವುದಕ್ಕೆ ಕಾರಣವೇನೆಂದು ನೋಡುವಾಗ ಕಾಲಗಳನ್ನು ದೇವರು ತನ್ನ ನಿಗದಿಯಲ್ಲಿ ಇಟ್ಟುಕೊಂಡಿದ್ದಾನೆ. ಇಷ್ಟು ಜನಸಂಖ್ಯೆ ಸಾಯ್ತಾ ಇದೆ, ದೇವರಿಗೆ ಗೊತ್ತು. ಇಷ್ಟು ಜನರು ಪ್ರಾರ್ಥನೆ ಮಾಡುತ್ತಿದ್ದಾರೆ, ಅದು ದೇವರಿಗೆ ಗೊತ್ತು. ಪ್ರಾರ್ಥನೆಗಳು ದೇವರ ಸಮ್ಮುಖದಲ್ಲಿ ಹೋಗುತ್ತಲೇ ಇವೆ. ದೇವರ ಕಿವಿಗೆ ಬೀಳದಿರುವ ಪ್ರಾರ್ಥನೆ ಅಲ್ಲ, ದೇವರ ಕಿವಿಗೆ ದೇವರ ಮಕ್ಕಳುಗಳ ಪ್ರಾರ್ಥನೆ, ಕೂಗು, ಕಣ್ಣೀರು, ಪ್ರಲಾಪಿಸುವಿಕೆಗಳು. ದೇವರೇ, ನಮ್ಮ ದೇಶವನ್ನು ಹೇಗಾದರೂ ರಕ್ಷಿಸಿರಿ, ನಮ್ಮ ದೇಶ ಈ ಕೊರೋನಾದಿಂದ ಬಿಡುಗಡೆ ಆಗುವಂಗೆ ಸಹಾಯ ಮಾಡ್ರಿ, ಕೊರೋನಾವನ್ನು ತೆಗೆದು ಹಾಕ್ರಿ ಎಂದು ಕೂಗಾಡಿದ ಕೂಗು ದೇವರ ಕಿವಿಗೆ ಬಿದ್ದೇ ಇದೆ. ಆದರೆ ಆತನು ಮೌನವಾಗಿದ್ದ. ಯಾಕೆ ಮೌನವಾಗಿದ್ದ? ಇವತ್ತು ಪ್ರಪಂಚವು ದೇವರ ಕಡೆಗೆ ತಿರುಗಿಕೊಳ್ಳದೆ ತಮ್ಮ ತಮ್ಮ ಮನಸ್ಸಿಗೆ ಬಂದ ಹಾಗೆ ತಿರುಗಿಕೊಂಡಿರುವುದರಿಂದ ದೇವರು ಮೌನವಾಗಿದ್ದ. ಪ್ರಿಯ ಸಹೋದರ ಸಹೋದರಿಯರೇ, ಬೈಬಲ್ನಲ್ಲಿ ಕೆಲವಾರು ವಿಚಾರಗಳನ್ನು ನಾವು ಅಧ್ಯಯನ ಮಾಡುವಾಗ ಕಳೆದ ವಾರದಲ್ಲಿ ನಾವು ಮಾತಾಡಿದ್ವಿ. ಎಲಿಯನ ಅತ್ಯಾಸಕ್ತಿಯ ಪ್ರಾರ್ಥನೆ, ಎಲಿಯನ ಪ್ರಾರ್ಥನೆ ಎಂಬುದಾಗಿ ನಾವು ನೋಡಿದ್ದೇವೆ. ಎಲಿಯನ ಬಳಿಗೆ ದೇವರೇ ಹೇಳಿದ್ದಾರೆ, ಈ ದೇಶದಾದ್ಯಂತ ಬರಗಾಲ, ಕಠಿಣವಾದ ಬರಗಾಲ ಬರುತ್ತೆ, ಮಳೆ ಸುರಿಯೋದಿಲ್ಲ, ಅವರಿಗೆ ಹೇಳು. ಅರಸನಿಗೆ ಹೇಳುತ್ತಾನೆ ಎಲಿಯನ. ಜನಗಳು ತಿರುಗಿಕೊಳ್ಳಲಿಲ್ಲ, ಜನಗಳು ಕೇವಲವಾಗಿ ನೆನೆಸಿದರು. ಆದರೆ ಎಲಿಯನು ಹೇಳಿದ ಹಾಗೆ ನಡೆಯಿತು. ಎಲಿಯನು ಯಾವುದನ್ನು ಹೇಳಿದನು? ದೇವರು ಹೇಳಿದ್ದನ್ನು ಹೇಳಿದನು. ದೇವರು ಯಾಕೆ ಹೇಳಿದನು? ಕಾಲಗಳು ಆತನ ಯೋಜನೆಯಲ್ಲಿ ಇಡಲ್ಪಟ್ಟಿವೆ. ಕಾಲಗಳನ್ನು, ಲೋಕವನ್ನು ಸೃಷ್ಟಿ ಮಾಡಿದ ದೇವರು ತನ್ನ ಹತೋಟಿಯಲ್ಲಿ ಎಲ್ಲವನ್ನು ಇಟ್ಟಿದ್ದಾನೆ. ಹೀಗಿರುವಲ್ಲಿ ಮನುಷ್ಯರು ಮಾತ್ರವೇ ದೇವರ ಹತೋಟಿಗೆ ಒಳಪಡದೆ, ದೇವರಿಗೆ ಭಯಪಡದೆ, ದೇವರಿಗೆ ಭಕ್ತಿ ಮಾಡದೆ, ದೇವರು ಹೇಳಿದ ಮಾತುಗಳಿಗೆ ವಿಧೇಯರಾಗದೆ ತಮ್ಮ ತಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆಯುವವರಾಗಿದ್ದಾರೆ ವಿನಃ ಲೋಕದ ಸೃಷ್ಟಿಗಳಲ್ಲಿ ಯಾವುದು ಕೂಡ ದೇವರ ಮಾತಿಗೆ ವಿಧೇಯವಾಗದೇ ಇಲ್ಲ. ಎಲ್ಲವೂ ದೇವರ ಮಾತಿಗೆ ಅಡಗಿ ಹೋಗುತ್ತವೆ. ಮನುಷ್ಯರು ಮಾತ್ರ ಅಡಗೋದಿಲ್ಲ. ಯಾಕೆಂದರೆ ಮನುಷ್ಯನಿಗೆ ಸ್ವಚಿತ್ತ ಎಂಬುದು ಒಂದಿದೆ, ಸ್ವತಂತ್ರತೆ ಇದೆ. ಮನುಷ್ಯನಿಗೆ ತಾನು ಎಂಬ ಗರ್ವ ಇದೆ. ಮನುಷ್ಯನಿಗೆ ತಾನು ದೇವರು ಸೃಷ್ಟಿ ಮಾಡಿರುವ ಸೃಷ್ಟಿಯ ಒಂದು ಮಣ್ಣಿನ ಗೊಂಬೆಯಷ್ಟೇ ಎಂಬುದರ ಅರಿವಿಲ್ಲ. ಹೀಗಿರುವಲ್ಲಿ ಕೆಲವಾರು ವಿಷಯಗಳನ್ನು ನಾವು ನೋಡಿಕೊಳ್ಳುವಾಗ ಆ ಕಾಲ, ದೇವರು ನಿಗದಿ ಮಾಡಿರುವ ಕಾಲಗಳಿಗೆ ಮುಂಚೆ ಅದೆಷ್ಟು ಪ್ರಾರ್ಥನೆಗಳು ಮಾಡಿದ್ರು ಅದು ಏನು ಮಾಡಲಿಕ್ಕೆ ಸಾಧ್ಯವಾಗದಂತ ಒಂದು ಪರಿಸ್ಥಿತಿ. ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡಬಾರ್ದಂತ ನನ್ನ ಧ್ಯೇಯವಲ್ಲ, ನನ್ನ ಉದ್ದೇಶವಲ್ಲ. ನಾವು ಪ್ರಾರ್ಥನೆ ಮಾಡಲೇಬೇಕಾಗಿದೆ, ನಾವು ಪ್ರಾರ್ಥನೆ ಮಾಡುತ್ತಲೇ ಇರೋಣ. ಆದರೆ ದೇವರು ತನ್ನ ಯೋಜನೆಯ ಪ್ರಕಾರದಲ್ಲಿ ಎಲ್ಲವನ್ನೂ ಮಾಡುತ್ತಾನೆ. ನಮ್ಮ ಪ್ರಾರ್ಥನೆಗಳ ನಿಮಿತ್ತ ಸ್ವಲ್ಪ ಬೇಗನೆ ಕಾರ್ಯಗಳನ್ನು ರೂಪಕ್ಕೆ ತರಬಹುದೇನು? 50 ಮಂದಿ ಸಾಯುವ ಸ್ಥಳದಲ್ಲಿ ನಮ್ಮ ಪ್ರಾರ್ಥನೆಗಳ ನಿಮಿತ್ತ 30 ಮಂದಿ ಸಾಯುವವರಾಗಿರಬಹುದು, ಇನ್ನು 20 ಮಂದಿ ಸಂರಕ್ಷಿತರಾಗಬಹುದೇನೋ? ನಮ್ಮ ಪ್ರಾರ್ಥನೆಗಳ ನಿಮಿತ್ತ ನಮ್ಮ ದೇಶದಲ್ಲಿ ಆಗುವಂತ ದೊಡ್ಡ ಪ್ರಮಾಣದ ಪರಿಣಾಮಗಳು ಕಡಿಮೆ ಮಾಡಲ್ಪಡಬಹುದೇನೋ? ದೇವರು ನಮ್ಮ ದೇಶದ ಮೇಲೆ ದಯೆ ತೋರಿಸಬಹುದೇನೋ? ಪ್ರಿಯ ಸಹೋದರ ಸಹೋದರಿಯರೇ, ನಾವು ದೇವರ ವಾಕ್ಯದಲ್ಲಿ ಆದಿಕಾಂಡ ಪುಸ್ತಕವನ್ನು ನೋಡಿಕೊಳ್ಳುವಾಗ ಒಂದು ವಿಷಯ, ನೋಹನ ದಿನಗಳು. ನೋಹನಿಗೆ ದೇವರು ಹೇಳ್ತಾರೆ, ಲೋಕವು ಪಾಪದ ತುಂಬಿ ಹೋಗಿದೆ, ಆದ್ದರಿಂದ ಈ ಲೋಕವನ್ನು ನಾನು ನಾಶ ಮಾಡಲಿಕ್ಕೆ ಹೋಗ್ತೀನಿ. ಜನಗಳು ನನ್ನ ಮಾತು ಕೇಳುತ್ತಿಲ್ಲ, ಭಯಭಕ್ತಿಯಲ್ಲಿಲ್ಲ, ನಿಯತ್ತಾಗಿಲ್ಲ, ಪ್ರಾಮಾಣಿಕತೆ ಇಲ್ಲ.
ಜನಗಳಿಗಾಗಿ ಎಲ್ಲವನ್ನು ಸೃಷ್ಟಿ ಮಾಡಿದೆ. ಆದರೆ ಈ ಜನಗಳು ನಾನು ಸೃಷ್ಟಿ ಮಾಡಿದ ಎಲ್ಲವನ್ನೂ ಉಪಯೋಗಿಸಿಕೊಳ್ಳುತ್ತಾರೆ. ಆದರೆ ನನಗೆ ಭಯಪಡುವ ಭಯ ಭಕ್ತಿಯ ನನಗೆ ತೋರಿಸ್ತಿಲ್ಲ. ಆದ್ದರಿಂದ ಈ ಲೋಕವನ್ನು ನಾನು ನಾಶ ಮಾಡಲಿಕ್ಕೆ ಹೋಗ್ತೇನೆ. ನೋಹನಿಗೆ ಹೇಳ್ತಾರೆ, 3 ಅಂತಸ್ತಿನ ಒಂದು ದೋಣಿಯನ್ನು, ದೊಡ್ಡದಾದ ಒಂದು ದೋಣಿಯನ್ನು ನೀನು ಕಟ್ಟಬೇಕು. ಸರಿ, ಕಟ್ಟುತ್ತಾನೆ. 100 ವರ್ಷಗಳ ಕಾಲ ಅವನು ದೋಣಿ ಕಟ್ಟುವ ಕೆಲಸದಲ್ಲಿದ್ದಾನೆ. ಆವರೆಗೂ, ನೋಹನ ಕಾಲದವರೆಗೂ ಮಳೆ ಅಂತ ಬೀಳುವಂಥದ್ದು ಗೊತ್ತೇ ಇರಲಿಲ್ಲ ಜನಗಳಿಗೆ. ಭೂಮಿ ಅಡಿಯಿಂದ ಮಂಜು ಎದ್ದು ಭೂಮಿಯನ್ನು ತೋಯಿಸಿ ಭೂಮಿಯ ಒಳಗೆ ಹೋಗುತ್ತಿತ್ತು ಎಂಬುದಾಗಿ ದೇವರ ವಾಕ್ಯ ಹೇಳ್ತದೆ. ಆ ಕಾಲದಲ್ಲಿ ಮಳೆ ಬರ್ತದೆ ಅಂತ ಹೇಳಿದ್ರೆ ಜನಗಳಿಗೆ ಪರಿಹಾಸ್ಯ ಮಾಡುತ್ತಿದ್ದರು. ಜನಗಳು ನೋಹನನ್ನು, ನೋಹನ ಪತ್ನಿ, ಮಕ್ಕಳು, ಸೊಸೆಯರನ್ನು ಪರಿಹಾಸ್ಯ ಮಾಡಿ ನಗಾಡುತ್ತಿದ್ದರು. ಜನಗಳೆಲ್ಲರೂ ಅದನ್ನು ನಂಬಲಿಲ್ಲ ಅನ್ನೋದಕ್ಕಾಗಿ ಆ ಘಟನೆ ನಡೆಯದಿರಲಿಕ್ಕೆ ಸಾಧ್ಯ ಇಲ್ಲ. ದೇವರು ಹೇಳಿದ್ರೆ ನಡೆದೇ ನಡೆಯುತ್ತದೆ. ಜನಗಳೆಲ್ಲರೂ ಇವತ್ತು ಇಲ್ಲ, ಆತನು ದೇವರಲ್ಲ ಅಂತ ಹೇಳೋದ್ರಿಂದ ಆತನು ದೇವರಲ್ಲದೆ ಹೋಗೋದಿಲ್ಲ. ಆತನ ದೈವತ್ವವು ಆತನಲ್ಲೇ ಇರುತ್ತದೆ. ನಾವು ಸೋತೋಗ್ತೇವೆ, ಮನುಷ್ಯರು ಸೋತೋಗ್ತೇವೆ ಬಿಟ್ರೆ ದೇವರೆಂದಿಗೂ ಸೋತು ಹೋಗುವ ಆತನಲ್ಲ. ಯಾಕೆಂದ್ರೆ ಮನುಷ್ಯರು ಹುಟ್ಟಿದ್ದೇವೆ, ಸತ್ತೋಗ್ತೇವೆ. ಹೇಗೆ ನಾವು ಹುಟ್ಟಿದೆವು? ತಾಯಿಯ ಗರ್ಭದಲ್ಲಿ ಹುಟ್ಟುವಾಗ ನಾವೇಗೆ ಸೃಷ್ಟಿಯಾದ ನಮ್ಗೆ ಗೊತ್ತಿಲ್ಲ. ಸತ್ತಾಗ ನಮ್ಮ ಉಸಿರ, ನಮ್ಮ ಜೀವವನ್ನು ನಾವು ಹಿಡಿದಿಟ್ಕೊಳ್ಳಿಕ್ಕೆ ನಮಗೆ ಆಗೋದಿಲ್ಲ. ಸತ್ತ ಮೇಲೆ ಏನ್ ನಡೀತಾ ಇದೆ ನಮಗೆ ಗೊತ್ತಿಲ್ಲ. ನಾವು ಮನುಷ್ಯರು. ಆದರೆ ದೇವರು ಹಾಗಲ್ಲ, ನಿತ್ಯಕ್ಕೂ ನಿರಂತರನಾಗಿರುವ ಆತನು. ಆತನ ಕಣ್ಣಿಗೆ ಮರೆಯಾದದ್ದು ಯಾವುದಿಲ್ಲ. ಹೀಗಿರುವಲ್ಲಿ ನೋಹನನ್ನೆಲ್ಲರೂ ಪರಿಹಾಸ್ಯ ಮಾಡಿದರೂ ನೋಹನು ದೇವರು ಹೇಳಿದ್ದನ್ನು ನಾನು ಮಾಡಬೇಕೆಂದು ಮಾಡಬಲ್ಲ. ಜನಗಳನ್ನ ನೋಡಲಿಲ್ಲ ಅವನು, ಜನಗಳ ಪರಿಹಾಸ್ಯವನ್ನು ಗಮನಿಸಲಿಲ್ಲ. ಎಲ್ಲಿಂದ ಮಳೆ ಬರ್ತದೆ, ನೀರೆಲ್ಲಿದೆ ಅಂತ ಕೇಳಿದ್ರೆ ಅದಕ್ಕಾಗಿ ಅವನು ಆ ಪ್ರಶ್ನೆಗೆ ಯೋಚನೆ ಮಾಡ್ಕೊಂಡು ಕುಳಿತುಕೊಳ್ಳಲಿಲ್ಲ. ಅವನು ತನ್ನ ಕೆಲಸವನ್ನು ಮಾಡಿದ. ನೋಹನು ನಾವೆಯ ಒಳಗೆ, ಅಂದ್ರೆ ಆ ದೊಡ್ಡದಾದ ದೋಣಿಯ ಒಳಗೆ ಪ್ರವೇಶಿಸ್ತಾನೆ. ಅವನು ಹೆಚ್ಚು ಕಡಿಮೆ 374 ದಿನಗಳು ನಾವೆಯ ಒಳಗಿರ್ತಾನೆ. ಅವನು, ಅವನ ಪತ್ನಿ ಮತ್ತು ಅವನ 3 ಮಂದಿ ಗಂಡು ಮಕ್ಕಳು ಮತ್ತು ಆ ಗಂಡು ಮಕ್ಕಳ ಪತ್ನಿಯರು, ಅಂದ್ರೆ ಸೊಸೆಯರು. ಈ 8 ಜನ ಆ ದೋಣಿಯ ಒಳಗಿದ್ದಾರೆ. ದೇವರು ಏರ್ಪಡಿಸಿದ ಪ್ರಕಾರದಲ್ಲಿ ಪಕ್ಷಿಗಳು, ಪ್ರಾಣಿಗಳು, ಭೂಚರಗಳು, ಜಲಚರಗಳು ಇವುಗಳೆಲ್ಲ ಅದರ ಒಳಗೆ ಪ್ರವೇಶಿಸಿವೆ. 374 ದಿನಗಳು ನಾವೇ ಒಳಗಿದ್ದಾನೆ. ದೇವರು ನಿಗದಿ ಮಾಡಿದ ಕಾಲ. ದೇವರು ನಾವೆಯ ಬಾಗಿಲನ್ನು ಮುಚ್ಚುತ್ತಾನೆ. ಮುಚ್ಚಿದ ನಂತರದಲ್ಲಿಂದ 374 ದಿನಗಳ ಮಟ್ಟಿಗೂ ಅವನು ಒಳಗೆ ಇದ್ದಾನೆ. ಪ್ರಪಂಚ ಪೂರ್ತಿ ಅಳೆದು ಹೋಗಿದೆ. ಒಂದು ಸಾರಿ ಇಡೀ ಪ್ರಪಂಚವು ನೀರಿನಿಂದ ನಾಶವಾಗಿರುವುದರ ಚರಿತ್ರೆಯು ಸಮಾಜದಲ್ಲೂ ಇದೆ, ದೇವರ ವಾಕ್ಯದಲ್ಲೂ ಇದೆ, ಚರಿತ್ರೆಯಲ್ಲಿದೆ. ಹೀಗಿರುವಲ್ಲಿ ವಿಜ್ಞಾನಿಗಳು ಅದನ್ನು ಯಾವುದೋ ಒಂದು ಕಾಲದಲ್ಲಿ ರೇಡಿಯೋ ಕಾರ್ಬನ್ ಡೇಟಾ ಪ್ರಕಾರ ಅವರು ಹೇಳ್ತಾರೆ, ಯಾವುದೋ ಒಂದು ಕಾಲದಲ್ಲಿ ಈ ಪ್ರಪಂಚವು ಪೂರ್ತಿ ನೀರಿನಿಂದ ಮುಚ್ಚಿ ಹೋಗಿರುವಂತಹ ಘಟನೆ ಇಲ್ಲಿ ಪ್ರಕಟವಾಗ್ತದೆ ಅಂತ. ಹೀಗಿರುವಲ್ಲಿ ದೇವರ ವಾಕ್ಯದಲ್ಲಿ ನೋಹನು 374 ದಿನಗಳು ನಾವೇ ಒಳಗಿದ್ದಾಗ ಅವನಿಗೆ ಯೋಚನೆ ಆಗ್ತದೆ, ನಾನು ಬೇಗ ಹೊರಗಡೆ ಬರಬೇಕು, ಮಳೆ ನಿಂತು ಹೋಗಿದೆ, ಈಗ ನಾನು ಹೊರಗಡೆ ಬರ್ಬೇಕಂದ್ರೆ ನೆಲ, ಭೂಮಿ ಒಣಗೋಗಿದೆಯಾ ನೋಡಬೇಕು. ಮೊದಲಿಗೆ ಅವನೊಂದು ಕಾಗೆಯನ್ನು ತೆಗೆದು ಬಿಡುತ್ತಾನೆ, ಆಮೇಲೆ ಒಂದು ಪಾರಿವಾಳವನ್ನು ಬಿಡುತ್ತಾನೆ. ನಂತರದಲ್ಲಿ ಹರಾರತ್ ಎಂಬ ಬೆಟ್ಟದ ಮೇಲೆ ದೋಣಿಯು ಹೋಗಿ ನಿಂತಿದೆ. ನಿಂತ ಮೇಲೆ ಪಾರಿವಾಳವನ್ನು ಬಿಟ್ಟಾಗ ಆ ಪಾರಿವಾಳವು ಒಂದು ಒಲಿವಾ ಚಿಗುರನ್ನು ತನ್ನ ಬಾಯಲ್ಲಿ ಕಚ್ಕೊಂಡು ಬರ್ತದೆ. ಅವನಿಗೆ ಅರಿವಾಗ್ತದೆ, ಈಗ ಮರಗಳು ಕಾಣಿಸಿಕೊಳ್ತಾ ಇವೆ.
ನೆಲ ಸ್ವಲ್ಪವಾಗಿ ಒಣಗ್ತಾ ಇದೆ. ಅರರತ್ ಬೆಟ್ಟದ ಮೇಲೆ ಆ ಒಂದು ನಾವಿಯು ಇಳಿದಾಗ ಅವನು ಹೊರಗಡೆ ಬಂದ. ಅವನಿಗೆ ನಿಗದಿಪಡಿಸಿದ ಕಾಲಗಳು ಅವನ ಅದರೊಳಗಿದ್ದ. ಪ್ರಿಯರೇ, ನೀವು ನಾನು ಅಂದುಕೊಳ್ಳೋದಾದ್ರೆ ನಾವು ಒಳಗಿರ್ತೇವೆ. ಹೊರಗಿನ ಜನಗಳೆಲ್ಲ ಈಗ ಭೂಮಿ ಪೂರ್ತಿ ನೀರಿನಿಂದ ತುಂಬುತ್ತಾ 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 ಜನಗಳೆಲ್ಲರೂ ಮನೆಗಳೆಲ್ಲ ಕೊಚ್ಚಿಕೊಂಡು ಹೋಗಿ, ಕೆಳಗಿನ ಮನೆ ಮುಚ್ಚಿ ಹೋದಾಗ ಮೇಲ್ಮನೆಗೆ ಹೋಗ್ತೀವಿ, ಮೇಲ್ಮನೆ ಮುಚ್ಚಿ ಹೋದ್ರೆ ಅದಕ್ಕೆ ಮೇಲ್ಮನೆಗೆ ಹೋಗ್ತೀವಿ. ಇಲ್ಲವಾದ ಪಕ್ಷದಲ್ಲಿ ಮರಗಳನ್ನು ಹತ್ಕೊಳ್ತೀವಿ. ಮರಗಳು ಮುಚ್ಚಿ ಹೋಗ್ತವಂದ್ರೆ ಏನ್ ಮಾಡ್ಲಿಕ್ಕೆ ಸಾಧ್ಯ? ಈಗ ಈಜ್ಕೊಂಡು ಹೋಗಿ ಎತ್ತರವಾದಂತಹ ಮನೆಗಳು ಅವುಗಳು ಮುಚ್ಚಿ ಹೋಗ್ತವಂದ್ರೆ ಎತ್ತರವಾದ ಬೆಟ್ಟಗಳು ಏನ್ ಕಾಣ್ತವೆ, ಬೆಟ್ಟ ಗುಡ್ಡಗಳಿಗೆ ಹತ್ಕೊಳ್ತೀವೇನೋ, ಅವುಗಳು ಮುಚ್ಚಿ ಹೋದಾಗ ಮನುಷ್ಯ ಏನ್ ಮಾಡ್ಲಿಕ್ಕ? ಅನೇಕ ಜನಗಳ ಕೂಗು ನಾವಿಯ ಬಾಗಿಲನ್ನು ತಟ್ಟುತ್ತಿದ್ದರು. ದಯವಿಟ್ಟು ಬಾಗಿಲು ತೆಗೆ ನೋಹ. ಅನೇಕರು ಕೂಗಾಡಿಕೊಳ್ಳುತ್ತಿದ್ದರು. ಈಗ ಒಳಗಿರುವ ನೋಹನು ಕೂಡ, ಅವನಾಗಲಿ ಅವನ ಪತ್ನಿ ಮಕ್ಕಳುಗಳು ಸೊಸೆಯರಾಗಲಿ ಅವರು ಕೂಡ ಪ್ರಾರ್ಥನೆ ಮಾಡಿರ್ಬೋದೇ, ದೇವರೇ ಎಲ್ಲರೂ ನಾಶವಾಗ್ತಾರಲ್ಲ, ಎಲ್ಲರೂ ಕೂಗಿಕೊಳ್ಳುತ್ತಾರಲ್ಲ. ಅವರು ಎಷ್ಟು ಪ್ರಾರ್ಥನೆ ಮಾಡಿದರೂ ಪ್ರಾರ್ಥನೆ ದೇವರ ಕಿವಿಗೆ ಕೇಳುತ್ತಾ ಇದ್ದರೂ ದೇವರು ಸುಮ್ಮನಿದ್ದ. ಕಾಲವು ಪರಿಪೂರ್ಣವಾದಾಗ, ಅಂದ್ರೆ ಕಾಲಗಳು ದೇವರ ಯೋಜನೆಯಲ್ಲಿವೆ, ಅದು ಪರಿಪೂರ್ಣವಾಗುವವರೆಗೆ ದೇವರು ಏನು ನಿಗದಿ ಮಾಡಿದ್ದಾರೋ ಅದುವೇ ನಡೀತದೆ. ಕೆಲವು ಕಾಲಗಳಲ್ಲಿ ದೇವರು ನಮ್ಮ ಪ್ರಾರ್ಥನೆಗಳನ್ನು ಕೇಳಿದ ತಕ್ಷಣ ಉತ್ತರ ಕೊಟ್ಟಿದ್ದಾನೆ, ಕೆಲವು ಕಾಲಗಳಲ್ಲಿ ಸ್ವಲ್ಪ ನಿಧಾನವಾಗಿ ಉತ್ತರಿಸಿದ್ದಾನೆ, ಕೆಲವು ಕಾಲಗಳಲ್ಲಿ ಉದ್ದನೆಯ ಒಂದು ಕಾಲದವರೆಗೆ ಉತ್ತರಿಸದೆ ಸುಮ್ಮನಿದ್ದು ಆಮೇಲೆ ಉತ್ತರಿಸಿದ್ದ. ಮತ್ತೊಂದು ವಿಷಯ ನೋಡುವುದಾದ್ರೆ, ಇಸ್ರಾಯೇಲ್ಯರು ಐಗುಪ್ತ ದೇಶದಲ್ಲಿ ತಮ್ಮ ದೇಶದಲ್ಲಿ ತಮ್ಮ ಕುರಿಗಳಿಗೆ, ದನ ಕುರಿಗಳಿಗೆ ಹುಲ್ಲುಗಳಿಲ್ಲದೆ, ತಮಗೆ ಊಟಕ್ಕೆ ಪದಾರ್ಥಗಳು ಸಿಗದೆ ಬರಗಾಲವಾದ್ದರಿಂದ ಇಸ್ರಾಯೇಲನ್ನು ಬಿಟ್ಟು ಐಗುಪ್ತ ದೇಶದ ಒಳಗೆ ಹೋಗಿ ಸೇರ್ತಾರೆ. 430 ವರ್ಷಗಳ ಕಾಲ ಐಗುಪ್ತ ದೇಶದಲ್ಲಿ ಅವರು ವಾಸವಾಗಿದ್ದಾರೆ. ಅವರಿಗೆ ಅಲ್ಲಿ 400 ವರ್ಷಗಳು ಗುಲಾಮತನದಲ್ಲಿ ಇರ್ತಾರೆ. ಅಂದ್ರೆ 30 ವರ್ಷಗಳು ಯೋಸೇಫನು ಇರ್ತಾನೆ, ಮತ್ತೆ ಯೋಸೇಫನ ಪರಿಚಯ ಇದ್ದಂತಹ ಅರಸನು ಅಲ್ಲಿ ಇರ್ತಾನೆ. ಹಾಗಾಗಿ ಅವರಿಗೆ ಯಾವ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಅವರು ಸಹಜ ಸ್ಥಿತಿಯಲ್ಲಿ ಜೀವನ ಮಾಡುತ್ತಿರ್ತಾರೆ. ಆದರೆ ಯೋಸೇಫನನ್ನು ತಿಳಿಯದ ಒಬ್ಬ ಅರಸ ಬರುವಾಗ ಇಸ್ರಾಯೇಲ್ಯರಿಗೆ ಕಠಿಣ ಕಾಲ. ಇಸ್ರಾಯೇಲ್ಯರನ್ನು ಆ ಅರಸನು ತನ್ನ ಗುಲಾಮತನದಲ್ಲಿ ತಾನು ಕೊಡುವ ಒತ್ತಡಗಳ ಒಳಗೆ ಅವರನ್ನ ಸಿಲುಕಿಸ್ತಾನೆ. 400 ವರ್ಷಗಳು ಇಸ್ರಾಯೇಲ್ಯರು ಐಗುಪ್ತ್ಯದ ಅರಸನ ಕೈ ಕೆಳಗೆ ಗುಲಾಮತನದಲ್ಲಿ ಜೀವನ ಮಾಡ್ತಾರೆ. ಈ ಇಸ್ರಾಯೇಲ್ಯರಿಗೆ ಗೊತ್ತು ಇವರ ದೇವರು ಯಾರೆಂದು. ಇಸ್ರಾಯೇಲ್ಯರೆಲ್ಲರೂ ಪ್ರಾರ್ಥನೆ ಮಾಡಿರ್ತಾರೆ, ದೇವರೇ ನಾವು ಗುಲಾಮತನಕ್ಕೆ ಹೋಗ್ಬಿಟ್ಟಿದ್ದೀವಲ್ಲ, ನಮ್ಮನ್ನ ಬಿಡುಗಡೆ ಮಾಡು. ಪ್ರಾರಂಭದಲ್ಲೂ ಕೂತ್ಕೊಂಡಿರ್ತಾರೆ, ದೇವರು ಪ್ರಾರ್ಥನೆ ಕೇಳಿರ್ತಾರೆ, ಆದರೂ ದೇವರು ಪ್ರಕ್ರಿಯೆ ಮಾಡದೆ ಸುಮ್ಮನಿದ್ದ. ಎಲ್ಲಿಯವರೆಗೆ ಹೋಗ್ತದಂದ್ರೆ ಇಸ್ರಾಯೇಲ್ಯರ ಮನೆತನಗಳೇ ನಾಶನದ ಹಾದಿಯಲ್ಲಿವೆ. ಇಸ್ರಾಯೇಲ್ಯರ ಹೆಣ್ಣು ಮಕ್ಕಳುಗಳನ್ನು ಐಗುಪ್ತ್ಯದ ಗಂಡಸರು ತಮ್ಮ ಮನಸ್ಸಿಗೆ ಬಂದ ಹಾಗೆ ತಮ್ಮ ಮನೆಗಳಲ್ಲಿ ಕೆಲಸಕ್ಕೆ ಉಪಯೋಗಿಸಿಕೊಳ್ಳುತ್ತಾ ಆ ಹೆಣ್ಣು ಮಕ್ಕಳನ್ನು ತುಚ್ಛವಾಗಿ ಅವರುಗಳ ಮೇಲೆ ಕಾರ್ಯಾಚರಣೆ ಮಾಡುತ್ತಾ ಅವರುಗಳನ್ನು ಗುಲಾಮತನದಲ್ಲಿ ನಡೆಸುತ್ತಾ, ಇಸ್ರಾಯೇಲ್ರೆಲ್ಲರೂ ಕೂಡ ಅವರುಗಳು ಹೇಳೋ ಮಾತನ್ನೇ ಕೇಳಬೇಕು, ಇವರ ಸ್ವಂತ ಇಷ್ಟಕ್ಕೆ ಏನು ಮಾಡಬಾರದು ಎಂಬ ಒತ್ತಡವನ್ನು ತರುತ್ತಾ ಇರುವ ಕಾಲ. 400 ವರ್ಷಗಳು, 1 ವರ್ಷ ಅಲ್ಲ 2 ವರ್ಷ, 400 ವರ್ಷಗಳು. ಕೆಲವಾರು ಜನಗಳು ಅಂದ್ರೆ ಮಕ್ಕಳುಗಳು ಹುಟ್ಟಿ ಬೆಳೆದು ಸತ್ತು ಅದರ ವಂಶ ಪಾರಂಪರ್ಯಗಳು ಹೀಗೆ 400 ವರ್ಷಗಳು ಕಳೆಯುತ್ತವೆ. ಅವರುಗಳು ಮಾಡಿದ ಪ್ರಾರ್ಥನೆಗೆ ತಕ್ಷಣದಲ್ಲಿ ಉತ್ತರ ಸಿಗಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಅವರು ಮಾಡಿದ ಪ್ರಾರ್ಥನೆಗಳಿಗೆ ದೇವರು ಕೇಳಿಸಿಕೊಂಡಿದ್ದಾನೆ. ಕಾಲವು ಪರಿಪೂರ್ಣವಾದಾಗ
ಮೋಶೆಯನ್ನು ದೇವರು ಕಳಿಸಿಕೊಡುತ್ತಾರೆ. ತಾನು ಯೋಜಿಸಿದಂತಹ ಕಾಲ, ತಾನು ತೀರ್ಮಾನಿಸಿರುವ ಕಾಲ ದೇವರು ಮೋಶೆಯನ್ನು ಕಳಿಸಿಕೊಡುತ್ತಾರೆ. ಮೋಶೆ ಹೋದಾಗ ಕೂಡ ದೇವರು ಮೊದಲೇ ಹೇಳ್ತಾರೆ, ಮೋಶೆ ನೀನು ನಾನು ಕಳಿಸಿಕೊಡುತ್ತೇನೆ, ನೀನು ಹೋಗು, ಅರಸನ ಮುಂದೆ, ಫರೋಹ ಅರಸನ ಮುಂದೆ ಮಾತನಾಡು. ಆದರೂ ಅವನು ಕಳಿಸೋದಿಲ್ಲ, ಅವನ ಹೃದಯ ಕಠಿಣವಾಗಿರ್ತದೆ. ಆದರೆ ನೀನು ಸೋತೋಗ್ಬೇಡ, ನೀನು ತಿರುಗಿ ತಿರುಗಿ ಮಾತನಾಡು. ಆ ದೇಶದ ಮೇಲೆ 10 ಉಪದ್ರವಗಳನ್ನ ದೇವರು ಮೊದಲೇ ತಿಳಿಸಿದ್ದ. ಒಂದೊಂದು ಉಪದ್ರವವಾಗಿ ನಡೀತದೆ. ಕೊನೆಗೆ ದೇವರು ಹೇಳ್ತಾರೆ, ಈ ಒಂದು ಕೊನೆಯ ಉಪದ್ರವ ಆ ದೇಶದ ಮೇಲೆ ಕಳುಹಿಸ ಮಾಡುತ್ತೆ. ಇದರ ನಂತರದಲ್ಲಿ ಅವನು ಕಳಿಸುತ್ತಾ, ನೀನು ನನ್ನ ಜನಗಳನ್ನು ಹೊರಗೆ ಕರೆದುಕೊಂಡು ಬಾ. ಪ್ರಿಯ ಸಹೋದರ ಸಹೋದರಿಯರೇ, ಅಲ್ಲಿಯೂ ನಾವೊಂದು ಕಾಲವನ್ನು ನೋಡ್ತೇವೆ, ಒಂದು ಉದ್ದನೆಯ ಕಾಲವನ್ನು ನೋಡ್ತೇವೆ. ಮುಂದೆ ನೋಡುವುದಾದ್ರೆ, ಇಸ್ರಾಯೇಲ್ಯರ ಪಾಪದ ನಿಮಿತ್ತವಾಗಿ ಯೆರೆಮೀಯನ ಕಾಲದಲ್ಲಿ, ಬೈಬಲ್ನ ಓದುವಂತವರು ಅಥವಾ ಬೈಬಲ್ನ ತಿಳಿದಿರುವಂತವರಿಗೆ ಗೊತ್ತಿರ್ತದೆ, ಬೈಬಲ್ನಲ್ಲಿ 66 ಪುಸ್ತಕಗಳಿವೆ. ಒಂದು ಪುಸ್ತಕ ಅಂದ್ರೆ ಪುಸ್ತಕಗಳ ಸಂಗ್ರಹಣೆಯ ಒಂದು ಪುಸ್ತಕ. 66 ಪುಸ್ತಕಗಳನ್ನು ಒಳಗೊಂಡಿರುವ ಒಂದು ಪುಸ್ತಕ. ಅದಕ್ಕೆ ಅದನ್ನ ಬೈಬಲ್ ಅಂತಾನೆ ಹೇಳ್ತೇವೆ. ಅದನ್ನು ಒಂದು ವೇಳೆ ನಾವು ಕನ್ನಡದಲ್ಲೇ ಸರಿಯಾದ ಪದ ಅಂತ ಹೇಳಿದ್ರೆ ಪುಸ್ತಕಗಳು ಅಂತ ಹೇಳಬೇಕಾಗುತ್ತೆ. ಗ್ರೀಕ್ ನಲ್ಲಿ ಹೇಳೋದಾದ್ರೆ ಬಿಬ್ಲಿಯೋಸ್ ಅಂತ ಹೇಳಿದ್ರೆ ಪುಸ್ತಕಗಳನ್ನು ಒಳಗೊಂಡ ಪುಸ್ತಕ. 66 ಪುಸ್ತಕಗಳಿವೆ. ಈ 66 ಪುಸ್ತಕಗಳಲ್ಲಿ ಒಬ್ಬ ಪ್ರವಾದಿಯು ಬರೆದಿರುವಂತಹ ಒಂದು ಪುಸ್ತಕವಿದೆ, ಯೆರೆಮೀಯ ಎಂಬ ಪ್ರವಾದಿ. ಅವನ ಕಾಲದಲ್ಲಿ ಇಸ್ರಾಯೇಲ್ಯರ ಪಾಪಗಳ ನಿಮಿತ್ತ ದೇವರು ಇಸ್ರಾಯೇಲ್ಯರನ್ನು ಬ್ಯಾಬಿಲೋನಿಗೆ ಒಪ್ಪಿಸಿಕೊಟ್ಟು ಬಿಡುತ್ತಾರೆ. ಬ್ಯಾಬಿಲೋನಿನ ಅರಸನು ಇಸ್ರಾಯೇಲ್ಯರನ್ನು ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಾನೆ. ಅಲ್ಲಿ ಎಷ್ಟು ಕಾಲ ಅಂದ್ರೆ 70 ವರ್ಷಗಳು. 70 ವರ್ಷಗಳು ಅಲ್ಲಿ ಯೆರೆಮೀಯ ಇದ್ದಾನೆ. ಯೆರೆಮೀಯನ ಹಾಗೆ ಕೆಲವು ದೇವರ ಸದ್ಭಕ್ತರುಗಳು ಇದ್ದಾರೆ. ಈ 70 ವರ್ಷಗಳಲ್ಲಿ ಅದೆಷ್ಟೋ ಜನಗಳು ದೇವರ ಬಳಿಗೆ ಪ್ರಾರ್ಥನೆ ಮಾಡಿರ್ತಾರೆ, ಉಪವಾಸ ಮಾಡಿರ್ತಾರೆ, ಗೋಗರೆದಿರ್ತಾರೆ, ಪ್ರಲಾಪಿಸಿರುತ್ತಾರೆ. ಆದರೆ ಆ ಕಾಲವು, ನಿಗದಿಪಡಿಸಿದ ಕಾಲವು ಮುಕ್ತಾಯವು ಆಗುವವರೆಗೂ ದೇವರು ಸುಮ್ಮನಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಎಲಿಯನ ಕಾಲದಲ್ಲಿ ಎಲಿಯನು ಹೇಳುತ್ತಾನೆ, ಅದು ವಾಕ್ಯ ಓದ್ತೀರಿ ಮದು ಅರಸ ಗಿಲ್ಯಾದಿನ ನಿವಾಸಿಗಳಲ್ಲಿ ತಿಷ್ಬಿಯನಾದ ಎಲಿಯನು ಅಹಾಬನಿಗೆ, ಯಾವಾತನ ಸಮ್ಮುಖದಲ್ಲಿ ನಿಲ್ಲುತ್ತೇನೋ ಆ ಇಸ್ರಾಯೇಲಿನ ದೇವರಾದ ಕರ್ತನ ಜೀವದಾಣೆ, ನನ್ನ ಮಾತಿನ ಪ್ರಕಾರವಲ್ಲದೆ ಈ ವರುಷಗಳಲ್ಲಿ ಮಂಜು ಮಳೆಯು ಬೀಳುವುದಿಲ್ಲ ಅಂದನು. ಅರಸನ ಹೆಸರು ಗಿಲ್ಯಾದಿನ ನಿವಾಸಿಗಳಲ್ಲಿ ತಿಷ್ಬೀಯನಾದ ಎಲಿಯನು ಅಹಾಬನಿಗೆ ಅಹಾಬ ಎಂಬ ಒಬ್ಬ ಅರಸನಿರುತ್ತಾನೆ. ಅರಸನಿಗೆ ಹೇಳುತ್ತಾನೆ ಒಬ್ಬ ಪ್ರವಾದಿ, ಈ ವರ್ಷಗಳಲ್ಲಿ ಮಂಜು ಮಳೆಯು ದೇಶದಲ್ಲಿ ಬರಲಾರದು ಎಂಬುದಾಗಿ ಹೇಳುತ್ತಾನೆ. ಎಲಿಯನು ಹೇಳಿದ ಕಾಲದಲ್ಲಿಯೇ ಎಲಿಯನ ಬಳಿಗೆ ದೇವರು ಹೇಳಿದ್ದಾರೆ. ಆ ಒಂದು ಚರಿತ್ರೆಯನ್ನು ನಾವು ಓದುವುದಾದ್ರೆ, ಆ ಒಂದು ಪುಸ್ತಕವನ್ನು ನಾವು ಓದಿ ನೋಡುವುದಾದ್ರೆ, ದೇವರು ಹೇಳುತ್ತಾರೆ, ಬಾಳ್ ಎಂಬ ದೇವರು ಅಂದ್ರೆ ಆ ದೇಶದಲ್ಲಿ, ಆಹಾಬನ ದೇಶದಲ್ಲಿ ಇದ್ದಂತಹ ಆಹಾಬನ ದೇವರು ಬಾಳ್ ಎಂಬ ದೇವರು. ಈ ಬಾಳ ಎಂಬ ದೇವರಿಗೆ ಅಡ್ಡ ಬೀಳದೆ ಇರುವಂತಹ 700
ಮಂದಿ ಸದ್ಭಕ್ತರುಗಳು ಇಲ್ಲಿದ್ದಾರೆ ಎಂಬುದಾಗಿ ದೇವರೇ ಹೇಳಿದ್ದಾರೆ ಎಲಿಯನ ಬಳಿಗೆ. ಅವರು ಯಾರಂದ್ರೆ ದೇವರಿಗೆ, ಸತ್ಯ ದೇವರಾಗಿರುವ ಸೃಷ್ಟಿಕರ್ತನಿಗೆ ಅಡ್ಡ ಬೀಳುವವರು, ಸೃಷ್ಟಿಕರ್ತನಿಗೆ ಸ್ತುತಿ ಮಾಡುವವರು, ಆರಾಧನೆ ಮಾಡುವವರು, ಸೃಷ್ಟಿಕರ್ತನ ಮಾತಿಗೆ ಒಲಿಯುವವರು, ಸೃಷ್ಟಿಕರ್ತನ ಮಾತಿಗೆ ವಿಧೇಯರಾಗಿ ದೇವರಿಗೆ ಭಯಪಡುವ ಜನ ಅಲ್ಲಿದ್ದಾರೆ. ಎಷ್ಟು ಜನ ಇದ್ದಾರೆ ಅಂದ್ರೆ 700 ಜನಗಳಿದ್ದಾರೆ. ಮತ್ತೆ ಎಲಿಯನು ಇದ್ದಾನೆ. ಈಗ ದೇಶದಲ್ಲಿ ಘೋರ ಬರಗಾಲ ಬಂದಿದೆ. ಮಂಜು ಮಳೆಯೂ ದೇಶದಲ್ಲಿ ಇಲ್ಲ. ಬರಗಾಲ. ಈಗ ಆ ಕಠಿಣವಾದಂತಹ ಬರಗಾಲದ ಪರಿಸ್ಥಿತಿಯಲ್ಲಿ ಎಷ್ಟು ವಿಶ್ವಾಸಿಗಳು ಪ್ರಾರ್ಥನೆ ಮಾಡಿರಬಹುದು? 700 ಮಂದಿ ಇದ್ದಾರೆ ಅಲ್ಲಿ. ಎಲಿಯನು ಇದ್ದಾನೆ. ಎಲಿಯನ ಕಾಲದಲ್ಲಿ ಪ್ರವಾದಿಗಳ ಮಠಗಳು, ಪ್ರವಾದಿಗಳ ಗುಂಪುಗಳಿದ್ದವು. ಎಷ್ಟೋ ಜನ ಪ್ರಾರ್ಥನೆ ಮಾಡಿ, ದೇವರೇ ದಯವಿಟ್ಟು ದೇಶದ ಮೇಲಿರುವ ಬರಗಾಲವನ್ನು ತೆಗೆದು ಹಾಕು. ದೇವರೇ, ಜನಗಳೆಲ್ಲ ಬಳಲಿಗೆ ಹೋಗ್ತಾ ಇದ್ದಾರೆ. ಆದರೆ ದೇವರು ನಿಗದಿ ಮಾಡಿರುವ ಕಾಲ ಅದು ಮುಗಿಯುವವರೆಗೆ ದೇವರು ಸುಮ್ಮನಿಲ್ಲ. ಇವತ್ತು ಈ ಎಲ್ಲ ವಿಷಯಗಳನ್ನು ನಾನು ಯಾಕೆ ಹೇಳಿಕೊಳ್ತಾ ಇದ್ದೇನೆಂದ್ರೆ, ಲೋಕದಲ್ಲಿ ಭಯಂಕರವಾದ ಪಾಪವು ತುಂಬಿ ತುಳುಕಾಡುತ್ತಲಿದೆ. ನೀವು ಅನೇಕ ಸಾರಿ ಮಾಧ್ಯಮಗಳಲ್ಲಿಯೂ ಸುದ್ದಿಗೋಷ್ಠಿಗಳಲ್ಲಿಯೂ ತಿಳ್ಕೊಂಡಿರ್ತೀರಿ ಅಂತ ನಾನು ನಂಬ್ತೀನಿ. ಎಷ್ಟು ದೇಶಗಳಲ್ಲಿ, ಯಾಕೆ ನಮ್ಮ ಭಾರತ ದೇಶದಲ್ಲಿ ಅದೆಷ್ಟು ಚಿಕ್ಕ ಚಿಕ್ಕ ಮಕ್ಕಳುಗಳ ಅತ್ಯಾಚಾರ ನಡೆದಿಲ್ಲ? ಹಸುಗೂಸುಗಳ ಅತ್ಯಾಚಾರ ನಡೆದಿಲ್ಲ? ಅದೆಷ್ಟು ನರಬಲಿಗಳು ನಡೆದಿಲ್ಲ ನಮ್ಮ ದೇಶದಲ್ಲಿ? ಇದು ನೀತಿಯಾ? ನೀತಿ ಅಲ್ವೇ, ಅದು ಭಯಂಕರ ಪಾಪ. ಎಷ್ಟೋ ಜನಗಳು ನಮ್ಮ ಭಾರತ ದೇಶದಲ್ಲಿ ಗಂಡಸರನ್ನು ಮದುವೆ ಮಾಡಿಕೊಳ್ಳಿಲ್ಲ. ನಮ್ಮ ಭಾರತ ದೇಶದಲ್ಲಿ ಇದೇ ನಮ್ಮ ಭಾರತ ದೇಶದಲ್ಲಿ ಎಷ್ಟು ಜನ ಇಲ್ಲ, ಹೆಣ್ಣು ಮಕ್ಕಳೇ ಸೇರಿಕೊಂಡು ಅವರ ಕುಟುಂಬ ಜೀವನ ನಡೆಸುವ ಕ್ರಮ ಎಷ್ಟು ಮಂದಿ ಮಾಡುತ್ತಿಲ್ಲ? ಪ್ರಿಯ ಸಹೋದರ ಸಹೋದರಿಯರೇ, ಇವುಗಳು ಏನಾಗಿದೆ ಅಂದ್ರೆ ದೇವರ ನಿಯಮಕ್ಕೆ ತದ್ವಿರುದ್ಧವಾದ ಕಾರ್ಯಾಚರಣೆಗಳನ್ನು ಮಾಡುವುದು ಏನಾಗಿದೆ ಅಂದ್ರೆ ದೇವರಿಗೆ ಇಷ್ಟವಾದಂತಹ ಘೋರ ಪಾಪ ಕೃತ್ಯಗಳು ಹೊರದೇಶಗಳಲ್ಲಿ ನಡೀತೇವೆ. ಸರಿ, ನಮ್ಮ ಭಾರತ ದೇಶದಲ್ಲಿ ನಮ್ಮ ದೇಶದಲ್ಲಿ ಅದೆಷ್ಟು ಜನಗಳನ್ನ ತುಚ್ಛವಾಗಿ ಹೊಡೆದು, ಅಕ್ರಮವಾಗಿ ಅವರ ಮೇಲೆ ದಾಳಿ ಮಾಡಿ ಹೊಡೆದು ರಕ್ತ ಸುರಿಯುವ ಹಾಗೆ ಮಾಡುವಂತಹ ಕಟುಕತನಗಳು ನಮ್ಮ ದೇಶದಲ್ಲಿ ಎಷ್ಟು ನಡೆದಿಲ್ಲ? ಮನುಷ್ಯನ ರಕ್ತವನ್ನು ಸುರಿಸಬಾರದು, ಅದು ದೊಡ್ಡ ಪಾಪ. ರಕ್ತದಲ್ಲಿ ಜೀವ ಇದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತೆ. ಸರಿ, ಒಬ್ಬನ ರಕ್ತವನ್ನು ಒಬ್ಬನು ಸುರಿಸುವುದಾದ್ರೆ, ಒಬ್ಬನನ್ನು ಹೊಡೆದು ರಕ್ತವನ್ನು ಸುರಿಯ ಮಾಡುವುದಾದ್ರೆ ಆ ರಕ್ತ ಕೂಗಿಕೊಡುತ್ತದಂತೂ ದೇವರ ಬಳಿ. ರಕ್ತದಲ್ಲಿ ಜೀವ ಇದೆ. ಎಷ್ಟು ಕೊಲೆಗಳು ನಡೆದಿಲ್ಲ ನಮ್ಮ ದೇಶದಲ್ಲಿ, ಎಷ್ಟು ದರೋಡೆಗಳು ನಡೆದಿಲ್ಲ, ಎಷ್ಟು ಅನ್ಯಾಯಗಳು ನಡೆದಿಲ್ಲ, ದೇವರಿಗೆ ವಿರುದ್ಧವಾಗಿ ಎಷ್ಟು ಪಾಪದ ಕೃತ್ಯಗಳು ನಡೆದಿಲ್ಲ, ನಡೆಯುತ್ತಾ ಬಂದಿವೆ. ಅದೇ ಸಮಯದಲ್ಲಿ ಪ್ರಾರ್ಥನೆಗಳು ಕೂಡ ನಡೆಯುತ್ತಾ ಬಂದಿವೆ. ಅದೇ ಸಮಯದಲ್ಲಿ ಕೆಲವು ಜನಗಳು ಭಯ, ಭಕ್ತಿ, ಸಂಪ್ರದಾಯ, ಸಂಸ್ಕೃತಿ, ನೀತಿ, ನ್ಯಾಯ, ಸತ್ಯ, ಧರ್ಮ ಎಂಬುದಾಗಿ ನೋಡುತ್ತಾ ಕೂಡ ಒಂದಷ್ಟು ಜನಗಳು ನಡೆಯುತ್ತಲೇ ಇದ್ದಾರೆ, ಯಾರಿಗೂ ನೋಯಿಸದೆ. ಒಂದು ಗುಂಪು ಜನವಂತೂ ನಾವು ಜೈನರಲ್ಲಿ ನೋಡ್ಕೊಳ್ತೀವಲ್ಲ, ಒಂದು ಕ್ರಿಮಿಯಾದರೂ ಬಾಯಿ ಒಳಗೆ ಹೋದ್ರೆ ಅದನ್ನು ನಾನು ನಾಶ ಮಾಡಿಬಿಡಬಾರದು ಅನ್ನೋದಕ್ಕಾಗಿ ಬಾಯಿಗೆ ಬಟ್ಟೆ ಕಟ್ಕೊಂಡಿರ್ತಾರೆ ಜೈನರು. ಬಾಯಿಗೆ ಬಟ್ಟೆ ಕಟ್ಕೊಂಡು ಮಾತನಾಡೋದಾದ್ರೆ ಬಟ್ಟೆ ಒಳಗೆ ಮಾಸ್ಕ್ ಹಾಕೊಂಡೇ ಮಾತಾಡ್ತಿರ್ತಾರೆ. ನಾವು ಈಗ ಮಾಸ್ಕ್ ಹಾಕ್ತಿದ್ದೀವಿ, ಆದ್ರೆ ಜೈನರಲ್ಲಿ ಒಂದು ಹಂತದ ನಂತರದಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಬಾಯಿಗೆ ಯಾವಾಗಲೂ ಮಾಸ್ಕ್ ಹಾಕಿರ್ತಾರೆ. ಯಾಕೆ ಅಂದ್ರೆ ಕ್ರಿಮಿಗಳು ಹಾರಾಡುವ, ನಮ್ಮ ಕಣ್ಣಿಗೆ ಕಾಣದಿರುವ ಕ್ರಿಮಿಗಳನ್ನಾದರೂ ಕೂಡ ನಾವು ಮಾತನಾಡುವಾಗ ಅದು ಒಳಗೆ ಹೋದ್ರೆ ಅದನ್ನು ನಾಶ ಮಾಡಿಬಿಡಬಾರದು. ನೋಡಿ, ಒಂದು ಕ್ರಿಮಿಯನ್ನು ಕೂಡ ನಾನು ನೋಯಿಸಿ ಬಿಡಬಾರದೆಂದು ನೋಡುವ ಒಂದು ಗುಂಪು ಜನ ಇದ್ದೇ ಇದೆ.
ಹೀಗೆ ಎಲ್ಲಾ ರೀತಿಯಲ್ಲಿ ಕಾರ್ಯಾಚರಣೆಗಳು ಇರುವುದಾದ್ರೂ ಪಾಪ ಎಂಬುದು ಹೆಚ್ಚುವರಿಯಾಗಿ ತುಂಬಿ ಹೋಗುತ್ತಾ ಇದೆ. ಪ್ರಪಂಚದಲ್ಲಿಯೇ ಪಾಪ ತುಂಬಿ ತುಳುಕಾಡ್ತಾ ಇದೆ. ನಮ್ಮ ದೇಶದಲ್ಲಿ ಬಹಳ ದುಃಖಕರವಾದ ವಿಷಯ, ದೇಶ ಪೂರ್ತಿ ಲಾಕ್ಡೌನ್ ಆಗಿದೆ. ಲಾಕ್ಡೌನ್ ಆಗಿ 1 ತಿಂಗಳಾಗಿದೆ. ಈಗ ಸ್ವಲ್ಪವಾಗಿ ಲಾಕ್ಡೌನ್ ಸಡಿಲಪಡಿಸಬೇಕು ಅನ್ನುವಾಗ ಜನಗಳ ಹಾತೊರೆಯುವಿಕೆ ಎಲ್ಲ ಎಲ್ಲಿದೆ ಅಂದ್ರೆ, ಒಂದು ಗುಂಪು ಜನರ ಹಾತೊರೆಯುವಿಕೆ. ಪ್ರಪಂಚವಿಡೀ ಈ ರೀತಿ ಪರಿಸ್ಥಿತಿ ಆಗಿದೆಯಲ್ಲ, ನಮ್ಮ ದೇಶದ ಪರಿಸ್ಥಿತಿ ಹೀಗಾಗಿದೆಯಲ್ಲ, ಯಾಕೆ ಹಿಂಗೆಲ್ಲ ಆಗ್ತಿವೆ, ನಾವು ಈಗಲಾದ್ರೂ ಎಚ್ಚೆತ್ತುಕೊಳ್ಳೋಣ, ನಮ್ಮ ಮನಸ್ಸಿಗೆ ಬಂದ ಹಾಗಿನ ಜೀವನವನ್ನು ನಾವು ಬಿಡೋಣ, ಯೋಚನೆ ಮಾಡೋಣ ಎಂಬುದಾಗಿ ಇಲ್ಲದೆ ಮದ್ಯಪಾನದ ಅಂಗಡಿಗಳು ಯಾವಾಗ ತೆಗಿತೀರಿ ಎಂಬುದಕ್ಕಾಗಿ ಒಂದು ಗುಂಪು ಜನ ಕಾಯ್ದಿದೆ, ಹೋರಾಟ ಮಾಡಿದೆ. ಮದ್ಯಪಾನದ ಅಂಗಡಿಗಳನ್ನು ತೆಗೆದ್ರೆ ಹೆಣ್ಣೆಂಬುದಾಗಿಲ್ಲ, ಗಂಡೆಂಬುದಾಗಿಲ್ಲ, ಅಲ್ಲಿ ಗಂಡಸರಾಗಲಿ ಹೆಂಗಸರಾಗಲಿ ಕ್ಯೂಗಳಲ್ಲಿ ಲೈನ್ ನಿಂತ್ಕೊಂಡು, ಸರದಿ ನಿಂತುಕೊಂಡು, ಸ್ವಲ್ಪ ಕೂಡ ಯೋಚನೆ ಮಾಡದೇನೆ ಸರದಿಯಾಗಿ ಅವರಿಗೆ ಬೇಕಾಗುವಷ್ಟು ಮದ್ಯಪಾನಗಳನ್ನು, ಸುರಪಾನಗಳನ್ನು ತೆಗೆದುಕೊಂಡು ಹೋಗ್ತಿರೋದನ್ನು ನಾವು ಮಾಧ್ಯಮಗಳಲ್ಲಿ ನೋಡಿದ್ದೇವೆ. ಇದೆಲ್ಲ ಏನ್ ತೋರಿಸ್ತದೆ ರೀ? ಜಾಗ್ರತೆ ಇಲ್ಲದಂತಹ ಅಜಾಗ್ರತೆಯ ಜೀವನದ ಶೈಲಿಯನ್ನು ತೋರಿಸ್ತದೆ. ಅಜಾಗ್ರತೆ ಅದೆಲ್ಲ ಏನೂ ಇಲ್ಲ, ಎಲ್ಲೋ ನಡೀತಾ ಇದೆ. ಪ್ರಿಯರೇ, ಒಂದು ವೇಳೆ ನನ್ನ ಮನೆಯಲ್ಲಿಯೇ ಒಂದು ಸಾವು ಬಿದ್ದಿದ್ರೆ, ಒಂದು ಕೊರೋನಾ ಪೀಡಿತನಾದ ಒಬ್ಬ ಮನುಷ್ಯ ನರಳಾಡಿ ಒದ್ದಾಡಿ ಉಸುರು ಏದುಸುರ ಆಗಿ ನನ್ನ ಕಣ್ಣ ಮುಂದೆ ಸತ್ತು ಹೋಗೋದಾದ್ರೆ ನಾನು ಮದ್ಯಪಾನ ಸ್ವೀಕರಿಸಲಿಕ್ಕೆ ಹೋಗ್ತಿದ್ರಿ? ನಮ್ಮ ಮನಸ್ಸು ತಾನೇ ಅದಕ್ಕೆ ಒಪ್ಪಬಹುದಾ? ಆಗ ನನ್ನ ಮನಸ್ಸು ಹೇಳ್ತದೆ, ನಾನು ಕುಡಿಯುವ ವ್ಯಕ್ತಿ ಆದ್ರೆ ನನ್ನ ಮನಸ್ಸು ಹೇಳ್ತದೆ, ಕುಡಿದು ಬಿಟ್ಟು ನಾನು ಇಲ್ಲಿಯೋ ಕೊರೋನಾನ ಅಂಟಿಸ್ಕೊಂಡು ಬಂದು ನನ್ನ ಮನೆಯಲ್ಲಿ ಇನ್ನೂ 2 ಮಕ್ಕಳಿದ್ದಾವೆ, ನನ್ನ ಪತ್ನಿ ಇದೆ, ನನ್ನ ಕುಟುಂಬದವರಿದ್ದಾರೆ, ಯಾರಿಗಾದ್ರೂ ಅಂಟಿಸಿ ಬಿಟ್ರೆ ಅಯ್ಯೋ ಇಂಥ ಕೆಟ್ಟ ಮರಣ ನನ್ನ ಕುಟುಂಬದಲ್ಲಿ ಯಾರಿಗೂ ಬಂದ್ಬಿಡ್ಬಾರ್ದು, ಅದಕ್ಕೆ ನನಗೆ ಮದ್ಯಪಾನ ಇಲ್ಲಂದ್ರೂ ಪರವಾಗಿಲ್ಲ, ಕಂಡೀಷನ್ ಆಗಿ ಕಟ್ನಿಟ್ಟಾಗಿ ಇದ್ಬಿಡ್ತೀನಿ ಅಂತ ಇರ್ತೇನೆ ನಾನು. ಅವರವರ ಮನೆಗಳಲ್ಲಿ ಅಂತ ಪರಿಸ್ಥಿತಿಗಳು ಬರದೇ ಹೋದ್ದರಿಂದ, ಅವರ ಊರುಗಳಲ್ಲಿ ಒಂದು ವೇಳೆ ಅಂತ ಪರಿಸ್ಥಿತಿ ಹೋಗೋದು ಬರದೇ ಇರುವುದರಿಂದ ಎಲ್ಲಿಯೋ ಏನೋ ನಡೀತಾ ಇದೆ, ನಮಗೇನಿಲ್ಲ ಅದರಿಂದ. ಆದ್ರೆ ನಮಗೇನ್ ಬೇಕು? ನಾವು ಚೆನ್ನಾಗಿ ತಿನ್ನಬೇಕು, ಚೆನ್ನಾಗಿ ಕುಡಿಬೇಕು, ಕುಪ್ಪಳಿಸಬೇಕು. ಇವತ್ತಿನ ನಮ್ಮ ಭಾರತ ದೇಶದ ಜನತೆಯ ಮನೋಪರಿಸ್ಥಿತಿ ಹೇಗಿದೆ ಅಂದ್ರೆ, ಲಾಕ್ಡೌನ್ ಎಲ್ಲ ಸಡಿಲಾಗಿದೆ, ಏನಿಲ್ಲ ಅಲ್ಲಿ. ಬಹಳ ಕಠಿಣವಾದ ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ 40% ಕುಸಿದು ಹೋಗಿದೆ ಎಂಬುದಾಗಿ ಸುದ್ದಿಗೋಷ್ಠಿಗಳು ತಿಳಿಸ್ತವೆ. ನಮ್ಮ ದೇಶದ ವ್ಯಾಪಾರದ ಶೇರ್ ಮಾರ್ಕೆಟ್ 80%, ಹೆಚ್ಚು ಕಡಿಮೆ 60ರಿಂದ 80%ದಷ್ಟು ಕುಸಿದಿದೆ ಎಂಬುದಾಗಿ ಸುದ್ದಿಗೋಷ್ಠಿಗಳು ತಿಳಿಸ್ತಾ ಇವೆ. ಮುಂದೆ ನಮ್ಮ ಆರ್ಥಿಕ ಪರಿಸ್ಥಿತಿ ಬಹಳ ಬಿಕ್ಕಟ್ಟಿಗೆ ಹೋಗ್ತದೆ. ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿ ನಾವೆಲ್ಲಿದ್ದೇವೆ? ಪ್ರಿಯ ಸಹೋದರ ಸಹೋದರಿಯರೇ, ಇವನ್ನೆಲ್ಲ ನಿಮಗೆ ಭಯಪಡಿಸುವುದಕ್ಕಾಗಿ ಹೇಳುತ್ತಿಲ್ಲ, ಎಚ್ಚರಿಕೆಗಾಗಿ ನಿಮಗೆ ಹೇಳುವವನಾಗಿದ್ದೆ. ಇವತ್ತು ನಾವು ಪ್ರಾರ್ಥನೆಗೆ ಕೂಡಿ ಬಂದಿದ್ದೇವಲ್ಲ, ಹೋದ ವಾರದಲ್ಲಿ ಪ್ರಾರ್ಥನೆಯ ಶ್ರೇಷ್ಠತೆಯ ಬಗ್ಗೆ ನೋಡಿದೆವು. ನಾವು ಪ್ರಾರ್ಥನೆ ಮಾಡಿದರೆ ನಮ್ಮ ಪ್ರಾರ್ಥನೆಗೆ ಸದುತ್ತರ ಕೊಡುವ ದೇವರೇ ನಮ್ಮ ದೇವರಾಗಿದ್ದಾನೆ, ಖಂಡಿತ ಸದುತ್ತರವನ್ನು ಕೊಡುತ್ತಾನೆಂಬುದಾಗಿ ಹೋದ ವಾರದಲ್ಲಿ ನಾವು ಧ್ಯಾನ ಮಾಡಿದೆವು. ಇಷ್ಟರವರೆಗೆ ಪ್ರಾರ್ಥನೆಗಳು ನಡೆದಿವೆ. ಮಾರ್ಚ್ ತಿಂಗಳಿನಿಂದ ಈವರೆಗೂ ಪ್ರಾರ್ಥನೆಗಳು ನಡೀತಾನೆ ಬರುತ್ತಿವೆ. ಆವತ್ತು ನಮ್ಮ ದೇಶದಲ್ಲಿ 100 ಮಂದಿ ಕೊರೋನಾ ಪೇಷಂಟ್ಗಳಿದ್ರು. ಆದ್ರೆ ಇವತ್ತು ಹೆಚ್ಚು ಕಡಿಮೆ 3 ಲಕ್ಷಕ್ಕೆ ಹತ್ತಿರ ಹೋಗ್ತಾ ಇದೆ ಕೊರೋನಾ ಬಾಧಿತರ ಸಂಖ್ಯೆ. ಪ್ರಾರ್ಥನೆ ನಡೀತಾ ಇದೆ, ಕಡಿಮೆ ಆಗಿಲ್ಲ, ಹೆಚ್ಚುವರಿಯ. ನಾವು ಒಂದು ಪ್ರಲಾಪಗಳು ಎಂಬ ಪುಸ್ತಕ ಬೈಬಲ್ನಲ್ಲಿದೆ. ಪ್ರಲಾಪಗಳ ಪುಸ್ತಕದಲ್ಲಿ ನಾವು 3ನೇ ಅಧ್ಯಾಯ 22ನೇ ವಚನದಲ್ಲಿ ನೋಡುವುದಾದ್ರೆ, ನಾವು ನಿಂತಿರುವುದು ನಿರ್ಮೂಲವಾಗದಿರುವಂತಹದ್ದು ದೇವರ ಕೃಪೆಯಿಂದಲೇ ಎಂಬುದಾದ ವಾಕ್ಯವನ್ನು ನೋಡ್ತೇವೆ. ದಯವಿಟ್ಟು ಓದ್ತೀರಿಮ್ಮ ವಾಕ್ಯವನ್ನು. 3:22.
ಕರ್ತನ ಕನಿಕರಗಳಿಂದಲೇ ನಾವು ನಾಶವಾಗಲಿಲ್ಲ, ಆತನ ಅಂತಃಕರುಣೆಯು ಮುಗಿಯುವುದಿಲ್ಲ. ನಾವು ನಾಶವಾಗದಿರೋದು ಯಾವುದರಿಂದ ಅಂತ ದೇವರ ವಾಕ್ಯ ಹೇಳುತ್ತೆ? ಕರ್ತನ ಕರುಣೆಯಿಂದಲೇ ಎಂಬುದಾಗಿ ಹೇಳಲ್ಪಟ್ಟಿದೆ. ಸರಿ, ಪ್ರಾರ್ಥನೆಗಳ ನಿಮಿತ್ತ, ದೇಶವನ್ನು ಲಾಕ್ಡೌನ್ ಮಾಡಿದ್ದರ ನಿಮಿತ್ತ, ನಮ್ಮ ಕಣ್ಣೀರುಗಳ ನಿಮಿತ್ತ ಒಂದು ಹಂತಕ್ಕೆ ಒಂದು ಸ್ವಲ್ಪ ಜನಸಂಖ್ಯೆ ಸ್ವಲ್ಪ ಕಡಿಮೆ ಆಗಿರಬಹುದೇನು? ಇಲ್ಲವಾದ್ರೆ ನಮ್ಮ ಭಾರತ ದೇಶದ ಬಗ್ಗೆ G20 ದೇಶಗಳು ಮಾತನಾಡುತ್ತಿದ್ದ ಮಾತುಗಾರಿಕೆ ಹೇಗಿತ್ತಂದ್ರೆ, ಭಾರತ ದೇಶದ ಈ ಕೊರೋನಾ ಸಾಂಕ್ರಾಮಿಕ ರೋಗದ ಪರಿಸ್ಥಿತಿ ಭಾರತ ದೇಶದಲ್ಲಿ ಬಹಳ ಕಠಿಣವಾಗಿರ್ತದೆ, ಬಹಳ ಗಂಭೀರವಾಗಿರ್ತದೆ ಎಂಬುದಾಗಿ G20 ದೇಶಗಳು ಮಾತನಾಡುತ್ತಿದ್ದವು. ಆದ್ರೆ ಅವರುಗಳು ಮಾತನಾಡಿದಷ್ಟು ಇಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನಾವು ಮಾಡಿದ ಪ್ರಾರ್ಥನೆಗಳಿಗೆ ನಾವು ಎದುರು ನೋಡಿದಷ್ಟು ಉತ್ತರ ನಮಗೆ ಸಿಗಲಿಲ್ಲ. ಕೆಲವಾರು ವಿಷಯಗಳು ಕಡಿಮೆಯಾಗಿಯೋ ಅಥವಾ ಹೆಚ್ಚುವರಿಯಾದ ಬಾಧೆಗಳು, ಹೆಚ್ಚುವರಿಯಾದಂಥ ಸಂಕಷ್ಟಗಳು ದೇಶದ ಮೇಲೆ ಬರದೆ ಹೋಗಿದ್ದರೂ ನಾವು ಎದುರು ನೋಡಿದಷ್ಟು ಪ್ರಾರ್ಥನೆ ಮಾಡಿದವರುಗಳ ಪ್ರಾರ್ಥನೆ ಏನಾಗಿತ್ತಂದ್ರೆ, ಕೊರೋನಾ ಎಂಬ ಆ ಒಂದು ವೈರಸ್ಸು ನಾಶವಾಗಿ ಬಿಡ್ಲಿ, ಸುಟ್ಟು ಹೋಗಿ ಬಿಡ್ಲಿ, ಅದು ಇರಬಾರದು ಎಂಬುದಾಗಿ ಅನೇಕ ವಿಧವಾದ ಪ್ರಾರ್ಥನೆಗಳಿದ್ದವು. ಆ ಪ್ರಾರ್ಥನೆಗಳಿಗೆ ಅದೇ ರೀತಿಯಾದ ಸದುತ್ತರಗಳು ಸಿಗಲಿಲ್ಲ. ಪ್ರಿಯ ಸಹೋದರ ಸಹೋದರಿಯರೇ, ಕಾಲವು ದೇವರ ಯೋಜನೆಯಲ್ಲಿದೆ. ಕಾಲವು ಪರಿಪೂರ್ಣವಾದಾಗ, ಅಂದ್ರೆ ಅಲ್ಲಿ ಯೇಸು ಕ್ರಿಸ್ತನ ಮಾತೃಪರದ ಸುವಾರ್ತೆಯ ಕಡೆಗೆ ನೋಡುವಾಗ ಒಂದು ಕಾಲವು ಪರಿಪೂರ್ಣವಾದಾಗ, ಯೋಹಾನನ ಸೆರೆವಾಸದ ಸಮಯ, ಯೇಸು ಕ್ರಿಸ್ತನು ಇಲ್ಲಿಗೆ ಯೋಹಾನನು ಮಾರ್ಗವನ್ನು ಸಿದ್ಧಪಡಿಸುವ ಕಾಲವು ಮುಗಿದಿದೆ. ಇನ್ನು ನಾನು ಬೋಧಿಸುವ ಕಾಲ, ನಾನು ಜನಗಳ ರಕ್ಷಣೆಗಾಗಿ ಜನಗಳನ್ನು ನನ್ನ ಕಡೆಗೆ, ಪರಲೋಕ ರಾಜ್ಯವು ಸಮೀಪವಾಗಿದೆ ಎಂಬುದಾಗಿ ಹೇಳಿ ಜನಗಳನ್ನು ನನ್ನ ಉಪದೇಶದ ಕಡೆಗೆ ಸೆಳೆದು ಅವರುಗಳು ದೇವರಿಗೆ, ಅಂದ್ರೆ ಲೋಕರಕ್ಷಕನಾಗಿ ಈ ಲೋಕದಲ್ಲಿ ಮನುಷ್ಯನ ರೂಪದಲ್ಲಿ ಬಂದಿರುವ ನನಗೆ ಭಯದಿಂದಲೂ ಭಕ್ತಿಯಿಂದಲೂ ನನ್ನ ಮಾತಿಗೆ ವಿಧೇಯರಾಗಬೇಕು ಎಂಬುದರ ಕುರಿತಾಗಿ ತಾನು ಸಾರುವುದರಲ್ಲಿ ನಿರತನಾಗಿದ್ದ. ಆ ವಾಕ್ಯವನ್ನು ಇಲ್ಲಿ ನೋಡ್ತಾ ಇದ್ದೇವೆ. ಕಾಲವು ಪರಿಪೂರ್ಣವಾಯಿತು, ದೇವರ ರಾಜ್ಯವು ಸಮೀಪವಾಗಿದೆ, ನೀವು ಮಾನಸಾಂತರ ಪಟ್ಟು ಸುವಾರ್ತೆಯನ್ನು ನಂಬಿರಿ ಅಂತಂದು ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾರೆ, ಪರಲೋಕ ರಾಜ್ಯವು ಸಮೀಪವಾಗಿದೆ. ಈ ಮಾತನ್ನು ಯಾವಾಗ ಹೇಳಿದರು? ಇದು ಕ್ರಿಸ್ತ ಶಕ 1ನೇ ಶತಮಾನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಬೋಧಿಸಿದ ಬೋಧನೆ. ಪರಲೋಕವು ಸಮೀಪವಾಗಿದೆ ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಜನಗಳ ಸಮೀಪದಲ್ಲಿ ನಿಂತಿದ್ದನು. ಪರಲೋಕ ರಾಜ್ಯ ಎಂದು ಹೇಳುವಾಗ ಅದು ಒಂದು ದೇಶ ಮಾತ್ರವಲ್ಲ, ದೇವರು ಎಲ್ಲಿರ್ತಾನೋ ಅದು ಪರಲೋಕವೇ ಆಗಿರ್ತದೆ. ದೇವರಿರುವ ಲೋಕವೇ ದೇವಲೋಕ, ದೇವರಿರುವ ರಾಜ್ಯವೇ ದೇವರಾಜ್ಯ. ನೋಡುವಾಗ ಯೇಸು ಕ್ರಿಸ್ತನು ಆ ಜನಗಳ ಸಮೀಪದಲ್ಲಿ ನಿಂತಿದ್ದಾನೆ. ಆದ್ದರಿಂದ ಯೇಸು ಕ್ರಿಸ್ತನು ಹೇಳ್ತಾರೆ, ಪರಲೋಕ ರಾಜ್ಯವು ಸಮೀಪವಾಗಿದೆ. ನಾನು ನಿಮ್ಮ ಸಮೀಪದಲ್ಲಿ ಬಂದಿದ್ದೇನೆ, ನಿಮ್ಮ ಹತ್ತಿರಕ್ಕೆ ಬಂದಿದ್ದೇನೆ. ನಾನು ಪರಲೋಕದಲ್ಲಿದ್ದೆ, ಈಗ ನಿಮ್ಮ ಸಮೀಪಕ್ಕೆ ಬಂದಿದ್ದೇನೆ. ಆದ್ದರಿಂದ ನನ್ನ ಉಪದೇಶಗಳನ್ನು ಕೇಳಿ ಮಾನಸಾಂತರ ಪಡ್ರಿ, ಮನಸ್ಸಿನಲ್ಲಿ ತಿರುಗಿಕೊಡ್ರಿ. ಎಲ್ಲಿಯೋ ಹೋಗುತ್ತಾ ಇದ್ದೀರಿ, ನಿಮಗೆ ನನ್ನ ಸ್ವರ ಕೇಳಿಸಿಕೊಳ್ಳುವಾಗ ನನ್ನ ಕಡೆಗೆ ತಿರುಗಿಕೊಳ್ಳಿರಿ, ಸುವಾರ್ತೆಯನ್ನು ನಂಬಿರಿ ಎಂದು ಹೇಳಿದ. ಸುವಾರ್ತೆ ಎನ್ನುವಾಗ ಹೆಚ್ಚುವರಿಯಾಗಿ ನಾವು ಅನೇಕ ಸಮಯದಲ್ಲಿ ಮಾತನಾಡಿರ್ತೇವೆ. ಸುವಾರ್ತೆ ಅಂದ್ರೆ ಏನು? ಸುವಾರ್ತೆ ಅಂತ ಹೇಳುವಾಗ 1 ಕೊರಿಂಥ 15ನೇ ಅಧ್ಯಾಯದ 1ರಿಂದ 3-4ನೇ ವಚನದವರೆಗೆ ನಾವು ಓದಿ ನೋಡುವಾಗ ಸುವಾರ್ತೆ ಅಂದ್ರೆ ಅದರ ಅರ್ಥವೇನು ಎಂಬುದಾಗಿ ಅಲ್ಲಿ ಸ್ಪಷ್ಟವಾಗಿದೆ. ಈ ಲೋಕದಲ್ಲಿ ಅನೇಕ ವಿಧವಾದ ಸುವಾರ್ತೆಗಳಿವೆ, ಅನೇಕ ವಿಧವಾದ ಶುಭ ಸಂದೇಶಗಳಿವೆ, ಅನೇಕ ಸುವರ್ತಮಾನಗಳಿವೆ, ಅನೇಕ ಒಳ್ಳೆಯ ಸುದ್ದಿಗಳು ಇವೆ. ಆದರೆ ಬೈಬಲ್ನ ಭಾಷೆಯ ಪ್ರಕಾರ ಸುವಾರ್ತೆ ಎಂದು ಹೇಳುವುದಾದ್ರೆ ಅದನ್ನು
ಅಪೊಸ್ತಲನಾದ ಪೌಲನ ಮೂಲಕವಾಗಿ ಪವಿತ್ರಾತ್ಮನು 1 ಕೊರಿಂಥದವರಿಗೆ ಬರೆದ ಮೊದಲನೆಯ ಪತ್ರಿಕೆಯ 15ನೇ ಅಧ್ಯಾಯದ 1ರಿಂದ 4 ವಚನಗಳಲ್ಲಿ ಸ್ಪಷ್ಟೀಕರಿಸಿದ್ದಾನೆ. ದಯವಿಟ್ಟು ಓದ್ತೀರಿ ಮಧು. ಇದಲ್ಲದೆ ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ. ನೀವು ಅದನ್ನು ಅಂಗೀಕರಿಸಿದಿರಿ ಮತ್ತು ಅದರಲ್ಲಿ ನಿಂತಿದ್ದೀರಿ. ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡವರಾಗಿದ್ದು, ನಿಮ್ಮ ನಂಬಿಕೆಯು ವ್ಯರ್ಥವಾಗಿರದಿದ್ದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ. ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು. ಬರಹದ ಪ್ರಕಾರವೇ ಆತನು 3ನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು. ಇಲ್ಲಿ ಪೌಲನ ಬೋಧನೆ ಏನಾಗಿದೆ ಅಂದ್ರೆ, ಇದಲ್ಲದೆ ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ತಿಳಿಯಪಡಿಸುತ್ತೇನೆ. ಕೊರಿಂಥದ ಸಭೆಯವರಿಗೆ ಮೊದಲೇ ಸುವಾರ್ತೆ ಸಾರಿದ್ದಾನೆ. ಈಗ ಪತ್ರಿಕೆಯಲ್ಲಿ ಬರೆದು ತಿಳಿಸ್ತಾನೆ, ನಾನು ನಿಮಗೆ ಸಾರಿದ ಸುವಾರ್ತೆ, ಈ ಮೊದಲೇ ನಿಮಗೆ ಸಾರಿದ್ದೇನೆ, ಆ ಸುವಾರ್ತೆಯನ್ನು ತಿರುಗಿ ತಿಳಿಯಪಡಿಸ್ತಾ ಇದ್ದೇನೆ ನಿಮಗೆ. ನೀವು ಅದನ್ನು ಅಂಗೀಕರಿಸಿದಿರಿ. ನೀವದನ್ನು ಆ ಸಮಯದಲ್ಲಿ ನಾನು ತಿಳಿಸಿದಾಗ, ನಾನು ಬೋಧಿಸಿದಾಗ ನೀವು ಅದನ್ನು ಅಂಗೀಕರಿಸಿದಿರಿ ಮತ್ತು ಅದರಲ್ಲಿ ನಿಂತಿದ್ದೀರಿ. ಈಗಲೂ ಆ ಸುವಾರ್ತೆಯಲ್ಲಿಯೇ ನೀವು ನಿಂತಿದ್ದೀರಿ. ನಾನು ನಿಮಗೆ ಸಾರಿರುವುದನ್ನು ನೀವು ಜ್ಞಾಪಕದಲ್ಲಿಟ್ಟುಕೊಂಡವರಾಗಿದ್ದು, ನಿಮ್ಮ ನಂಬಿಕೆಯು ವ್ಯರ್ಥವಾಗಿರದಿದ್ದರೆ ಅದರಿಂದಲೂ ನೀವು ರಕ್ಷಣೆ ಹೊಂದಿದ್ದೀರಿ. ಸುವಾರ್ತೆಯನ್ನು ನಂಬಿ ಅದರಲ್ಲಿ ನಿಂತಿರೋದಾದ್ರೆ ನಾವು ರಕ್ಷಣೆ ಹೊಂದಿರ್ತೇವೆ. ಅಲ್ಲಿ ಕೊರಿಂಥದ ಸಭೆಗೆ ಹೇಳುತ್ತಲಿದ್ದಾನೆ, ನೀವು ನಾನು ಸಾರಿದ ಸುವಾರ್ತೆಯನ್ನು ನಂಬಿದ್ದಾದರೆ ನೀವು ರಕ್ಷಣೆ ಹೊಂದಿದ್ದೀರಿ. ನಾನು ಸಹ ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ. ಪೌಲನು ಎಲ್ಲದಕ್ಕಿಂತ ಮೊದಲು ಹೊಂದಿದ್ದು, ಮೊದಲೇ ಅವನಿಗೆ ನ್ಯಾಯ ಪ್ರಮಾಣ ಗೊತ್ತಿತ್ತು. ನ್ಯಾಯ ಪ್ರಮಾಣದ ಬಗ್ಗೆ ಮಾತನಾಡ್ತಿಲ್ಲ ಪೌಲನು. ಮೊದಲೇ ಅವನಿಗೆ ನ್ಯಾಯ ಪ್ರಮಾಣವನ್ನು ಕಲಿಸಿಕೊಟ್ಟ ಗಮಾಲಿಯಲನ ಬಗ್ಗೆ ಗೊತ್ತು. ಗಮಾಲಿಯಲನ ಬಗ್ಗೆ ಇಲ್ಲಿ ಮಾತನಾಡುತ್ತಿಲ್ಲ. ಅವನಿಗೆ ಈ ಸುವಾರ್ತೆ ಎಂಬುದು ಸಿಗೋದಕ್ಕೆ ಮುನ್ನವೇ ಅವನಿಗೆ ತನ್ನ ಸಂಪ್ರದಾಯಗಳು ಗೊತ್ತಿತ್ತು, ಅದರ ಬಗ್ಗೆ ಮಾತನಾಡ್ತಿಲ್ಲ. ತನ್ನ ಕುಟುಂಬ ಗೊತ್ತಿತ್ತು ಅವನಿಗೆ ಮೊದಲೇ, ಎಲ್ಲದಕ್ಕಿಂತ ಮೊದಲು ಅಂತ ಹೇಳುವಾಗ ಅವನು ಹುಟ್ಟಿದ ದಿನದಿಂದ ತನ್ನ ತಂದೆಯನ್ನು ತಾಯಿಯನ್ನು ಗೊತ್ತು, ಅದರ ಬಗ್ಗೆ ಮಾತನಾಡುತ್ತಿಲ್ಲ. ಅವನಿಗೆ ಇಸ್ರಾಯೇಲ್ ಕಾನೂನು ಗೊತ್ತಿತ್ತು. ಅವನು ಸ್ಯಾನ್ಹೀಡ್ರನ್ ಎಂಬ 70 ಮಂದಿ ನ್ಯಾಯಾಧೀಶರುಗಳಲ್ಲಿ ಇವನು ಕೂಡ ಒಬ್ಬ ಸದಸ್ಯನಾಗಿದ್ದನು, ಅದರ ಬಗ್ಗೆ ಮಾತನಾಡುತ್ತಿಲ್ಲ. ಎಲ್ಲದಕ್ಕಿಂತಲೂ ಮೊದಲು ಹೊಂದಿದ್ದನ್ನು ನಿಮಗೆ ತಿಳಿಸಿದ್ದೇನೆ ಎಂದು ಹೇಳುತ್ತೆ. ಏನು ಹೊಂದಿದ ಎಲ್ಲದಕ್ಕಿಂತ ಮೊದಲು? ಅವನು ಮೊದಲು ಏನೇನೆಲ್ಲ ತಿಳಿದಿದ್ದ, ತಂದೆ ತಾಯಿ, ಸಂಪ್ರದಾಯಗಳು, ಕಾನೂನುಗಳು, ನ್ಯಾಯ ಪ್ರಮಾಣಗಳು ಏನೆಲ್ಲ ತಿಳಿದಿತ್ತೋ ಅವುಗಳನ್ನು ನಾನು ತಿಳಿದಿದ್ದೇನೆಂದು ಹೇಳುತ್ತಿಲ್ಲ. ವಿಶೇಷವಾದವನ್ನು ಮಧ್ಯದಲ್ಲಿ ತಿಳ್ಕೊಂಡಿದ್ದಾನೆ. ಅದನ್ನು ಏನು ಹೇಳುತ್ತಿದ್ದಾನಂದ್ರೆ, ಎಲ್ಲದಕ್ಕಿಂತ ಮೊದಲು ಇದುವೇ ಪ್ರಾಮುಖ್ಯವಾದದ್ದು, ಅದನ್ನು ನಿಮಗೆ ತಿಳಿಸಿದ್ದೇನೆ. ಅದೇನೆಂದರೆ, ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ಇವನು ಯಾವುದನ್ನು ವಿಶೇಷವೆಂದೆಣಿಸಿ ಮಾತನಾಡುತ್ತಲಿದ್ದಾನೆ? ಬರಹದ ಪ್ರಕಾರ ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು. ನಮ್ಮ ಪಾಪಗಳಿಗಾಗಿ ಯಾವುದರ ಪ್ರಕಾರ ಸತ್ತನು? ಮೊದಲೇ ಬರೆಯಲ್ಪಟ್ಟಿದ್ದ ಪ್ರಕಾರ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗಾಗಿ ಸತ್ತನು, ಹೂಣಲ್ಪಟ್ಟನು. ಬರಹದ ಪ್ರಕಾರವೇ ಆತನು 3ನೆಯ ದಿನದಲ್ಲಿ ತಿರುಗಿ ಎದ್ದು ಬಂದನು ಎಂಬುದನ್ನು ನಾನು ಎಲ್ಲದಕ್ಕಿಂತ ಮೊದಲು ಹೊಂದಿದೆ, ಅದನ್ನೇ ನಿಮಗೆ ತಿಳಿಯಪಡಿಸಿದ್ದೇನೆ. ಅದೇನೆಂದರೆ ಸುವಾರ್ತೆ. ಕರ್ತನಾದ ಯೇಸು ಕ್ರಿಸ್ತನು ಜೀವಿತನಾಗಿದ್ದಾಗ ಯೇಸು ಕ್ರಿಸ್ತನು ತನ್ನ ಬಾಯಿಂದ ಹೇಳ್ತಾ ಇದ್ದಾರೆ, ಸುವಾರ್ತೆಯನ್ನು ನಂಬಿರಿ ಎಂಬುದಾಗಿ.
ಯೇಸು ಕ್ರಿಸ್ತನು ಇನ್ನೂ ಬರಹದ ಪ್ರಕಾರ ಸಾಯಲಿಲ್ಲ, ಇನ್ನೂ ಹೂಣಲ್ಪಡಲಿಲ್ಲ, ಇನ್ನು ಬರಹದ ಪ್ರಕಾರ ಯೇಸು ಕ್ರಿಸ್ತನು ತಿರುಗಿ ಎದ್ದು ಬರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಹೇಳ್ತಾರೆ, ಸುವಾರ್ತೆಯನ್ನು ನಂಬಿರಿ ಎಂದು ಹೇಳುತ್ತಾರೆ. ಅಂದರೆ ನಾನು ಹಾಕಿದ ಯೋಜನೆಯ ಪ್ರಕಾರ ನಿಮಗಾಗಿ, ನಿಮ್ಮ ಪಾಪಗಳ ಪರಿಹಾರಕ್ಕಾಗಿ ಕಲ್ವಾರಿ ಶಿಲುಬೆಯಲ್ಲಿ ಈ ಮೊದಲೇ ಬರೆಯಲ್ಪಟ್ಟಿರುವ ಬರಹದ ಪ್ರಕಾರ ಸಾಯುವವನಾಗಿದ್ದೇನೆ, ನಿಮ್ಮ ಪಾಪಗಳಿಗಾಗಿ ಶಿಲುಬೆಯಲ್ಲಿ ಸಾಯುವವನಾಗಿದ್ದೇನೆ, ಹೂಣಲ್ಪಡುವವನಾಗಿದ್ದೇನೆ. ಮೊದಲೇ ಬರೆಯಲ್ಪಟ್ಟಿರುವ ಪ್ರಕಾರದಲ್ಲಿಯೇ ನಾನು ತಿರುಗಿ 3ನೇ ದಿವಸದಲ್ಲಿ ಎದ್ದು ಬರುವಾತನಾಗಿದ್ದೇನೆ. ನಾನು ನಿಮ್ಮ ಮುಂದೆ ನಿಂತಿದ್ದೇನೆ, ನನ್ನನ್ನು ನಂಬಿರಿ. ಪೌಲನು ಯೇಸು ಕ್ರಿಸ್ತನ ಆ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ಮಾತನಾಡ್ತಿದ್ದಾನೆ. ಯೇಸು ಕ್ರಿಸ್ತನು ತನ್ನ ಮರಣ, ಹೂಣಲ್ಪಡುವಿಕೆ, ಪುನರುತ್ಥಾನವನ್ನು ತಾನೇ ನಿಂತುಕೊಂಡು ಹೇಳುತ್ತಲಿದ್ದ, ಸುವಾರ್ತೆಯನ್ನು ನಂಬಿರಿ ಎಂದು. ಪ್ರಿಯ ಸಹೋದರ ಸಹೋದರಿಯರೇ, ಅಂದು ಇದ್ದಂತಹ ದಿನಗಳೇ ಆ ಜನಗಳ ಮಧ್ಯದಲ್ಲಿ ಪರಲೋಕ ರಾಜ್ಯ ಸಮೀಪವಾಗಿದ್ದಾಗ ಯಾರು ಅಲ್ಲಿ ಈಗ ವಯಸ್ಕರಾಗಿ ಹೋಗುತ್ತಲಿರುತ್ತಾರೋ ಅವರಿಗೆ ಹತ್ತಿರದಲ್ಲಿ ಯೇಸು ಕ್ರಿಸ್ತ ನಿಂತಿದ್ದ. ಈಗ ಅವರು ಯೇಸು ಕ್ರಿಸ್ತ ನಂಬಿದ್ದಾದ್ರೆ ಅವರಿಗೆ ಪರಲೋಕದ ಬಾಧ್ಯತೆ ಸಿಗ್ತದೆ. ಇಲ್ಲವಾದ್ರೆ ನರಕ ಅವರಿಗೆ ಸಮೀಪವಾಗಿರ್ತದೆ. ನರಕವೋ ಪರಲೋಕವೋ ನಮ್ಮ ಸಮೀಪದಲ್ಲೇ ಇರ್ತದೆ. ಲೋಕದಲ್ಲಿ ನಮ್ಮ ದಿನಗಳು ಕೂಡೋದಿಲ್ಲ, ಕಳೀತಾ ಇರ್ತವೆ. ಆಯುಷ್ಕಾಲಗಳು ಮುಗಿಯುತ್ತಾ ಇರ್ತದೆ ಬಿಟ್ರೆ ಆಯುಷ್ಕಾಲಗಳು ಬರೋದಿಲ್ಲ, ನಮಗೆ ಉದ್ಭವವಾಗೋದಿಲ್ಲ ನಮಗೆ. ಹೀಗಿರುವಲ್ಲಿ ನಾವು ನಮ್ಮ ಜೀವನದ ಯಾತ್ರೆಯಲ್ಲಿ ಪ್ರತಿ ಒಂದೊಂದು ದಿನವನ್ನು ಕಳೆಯುವಾಗ ನಾವು ಮರಣಕ್ಕೆ ಹತ್ತಿರವಾಗಿ ಹೋಗ್ತಾ ಇದ್ದೇವೆ. ಈ ಲೋಕದ ಪ್ರಯಾಣವನ್ನು ಮುಗಿಸುವ ನೆಲೆಗೆ ಹತ್ತಿರವಾಗುತ್ತಲಿರುತ್ತೇವೆ. ಇದರಲ್ಲಿ ಯೇಸು ಕ್ರಿಸ್ತನು ಹೇಳ್ತಾರೆ, ನೀವು ಯಾವುದಕ್ಕೆ ಹತ್ತಿರವಾಗ್ತೀರಿ? ನೋಡ್ರಿ, ನಾನು ನಿಮ್ಮ ಮುಂದೆ ನಿಂತಿದ್ದೇನೆ. ಪರಲೋಕ ರಾಜ್ಯ ನಿಮ್ಮ ಮುಂದೆ ನಿಂತಿದೆ. ನೀವು ಮಾನಸಾಂತರ ಪಡ್ರಿ, ಮನಸ್ಸಿನಲ್ಲಿ ತಿರುಗಿಕೊಳ್ರಿ. ಮನಸ್ಸಿನಲ್ಲಿ ನಿಮ್ಮ ಇಷ್ಟಕ್ಕೆ, ನಿಮ್ಮ ಮನಸ್ಸಿಗೆ ಬಂದ ಹಾಗೆ ನಡೆದದನ್ನು ಬಿಟ್ಟು ಪರಲೋಕ ರಾಜ್ಯವೇ ನಿಮ್ಮ ಮುಂದೆ ನಿಂತಿದೆ, ಈ ಕಡೆ ತಿರುಗಿಕೊಳ್ಳ್ರಿ ಎಂಬುದಾಗಿ ಯೇಸು ಕ್ರಿಸ್ತನು ಹೇಳಿಕೊಡುತ್ತಲಿದ್ದ. ಸುವಾರ್ತೆಯನ್ನು ನಂಬಿ, ನಾನೇ ಸುವಾರ್ತೆ. ಯೇಸು ಕ್ರಿಸ್ತನು ಯೋಹಾನ್ ಬರೆದ ಸುವಾರ್ತೆಯಲ್ಲಿ ಹೇಳ್ತಾನೆ, ನಾನೇ ಮಾರ್ಗವೂ ಸತ್ಯವೂ ಜೀವವೂ ಆಗಿದ್ದೇನೆಂಬುದಾಗಿ ಯೇಸು ಕ್ರಿಸ್ತನು ಹೇಳುತ್ತಾನೆ. ನಾನೇ ಎಂಬುದಾಗಿ ಹೇಳುತ್ತಾನೆ. ನಾನೇ ಲೋಕಕ್ಕೆ ಬೆಳಕಾಗಿ ಬಂದೆನೆಂದು ಹೇಳುತ್ತಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕಾಲಗಳು ದೇವರ ಯೋಜನೆಯಲ್ಲಿವೆ. ಈ ಕಾಲದ ಪರಿಸ್ಥಿತಿಗಳು ನಮಗೆ ತಿಳಿಸ್ತವೆ. ಈ ಲೋಕದಲ್ಲಿಂದ ದೇವರು ತನ್ನ ಮಕ್ಕಳುಗಳನ್ನು ತನ್ನ ಸ್ವಾಸ್ಥ್ಯವಾಗಿ ಕರೆದುಕೊಳ್ಳುವ ಕಾಲ ಹತ್ತಿರವಾಗುತ್ತಲಿದೆ. ಅಂದ್ರೆ ಕರ್ತನಾದ ಯೇಸು ಕ್ರಿಸ್ತನು ಮಧ್ಯಾಕಾಶದಲ್ಲಿ ಬಂದು ನಿಮ್ಮನ್ನು ಬೇಗನೆ ಕರ್ಕೊಂಡು ಹೋಗುತ್ತೇನೆಂದು ವಾಗ್ದಾನ ಮಾಡಿದ್ದನಲ್ಲ ಮೊದಲನೇ ಶತಮಾನದಲ್ಲಿ. ಆತನು ಮಾಡಿದ ವಾಗ್ದಾನವು ಈ 21ನೇ ಶತಮಾನದಲ್ಲಿ ನೆರವೇರುವ ಕಾಲ. ಯೇಸು ಕ್ರಿಸ್ತನು ಮಧ್ಯಾಕಾಶಕ್ಕೆ ಬರಲಿಕ್ಕಿರುವ ಕಾಲ ಹತ್ತಿರವಾಗಿದೆ. ನೋಡಿ, ಪ್ರಪಂಚವು ಏನೆಲ್ಲ ಬಾಧೆಗಳನ್ನು ಅನುಭವಿಸಿದೆ, ಅದರಲ್ಲಿ ನಮ್ಮ ಭಾರತ ದೇಶ ಏನೆಲ್ಲ ಬಾಧೆಗಳಿಗೆ ಒಳಗಾಗ್ತಾ ಇದೆ. ಭಾರತ ದೇಶದಲ್ಲಿ ಕೊರೋನಾ, ಭಾರತ ದೇಶದಲ್ಲಿ ಮಿಡತೆಗಳ ದಾಳಿ, ಭಾರತ ದೇಶದಲ್ಲಿ ಸೈಕ್ಲಾನ್ ಅಂದ್ರೆ ಬಿರುಗಾಳಿ ಮಳೆ, ಅದರ ಬಾಧೆ, ಭಾರತ ದೇಶದಲ್ಲಿ ಆರ್ಥಿಕ ಬಿಕ್ಕಟ್ಟು, ಭಾರತ ದೇಶದ ಷೇರು ಮಾರ್ಕೆಟ್ ಬಿದ್ದು ಹೋಗಿದೆ. ಜನಗಳು ಸಂಕಷ್ಟಗಳಲ್ಲಿ ಸಿಲುಕಿಕೊಳ್ತಾ ಇದ್ದಾರೆ. ಕೆಲಸಗಳ ತೊಂದರೆ, ಹಣಕಾಸು ಜನಗಳ ಕೈಗಳಲ್ಲಿ ಸಿಗಲಿಕ್ಕಾಗದಿರುವಂತಹ ಕಷ್ಟಗಳು, ಜನಗಳಿಗೆ ಊಟ ಉಪಚಾರಗಳಿಗೆ ಅನೇಕ ಸ್ಥಳಗಳಲ್ಲಿ, ನಾವು ನಮ್ಮದೇ ಕರ್ನಾಟಕ ರಾಜ್ಯದಲ್ಲಿ ಬೆಳಗಾಂ ಎಂಬ ಜಿಲ್ಲೆಯಲ್ಲಿರುವಂತಹ ಅಥೆನ್ನೆ ಎಂಬಂತಹ ಒಂದು ಸ್ಥಳದಲ್ಲಿ ಒಂದು ಕುಟುಂಬವೇ ಏನಕ್ಕೆ ಸತ್ತೋದ್ರವರು ನೇಣು ಹಾಕೊಂಡು ಅಲ್ಲಿ ಸುತ್ತಮುತ್ತಲಿದ್ದಂತಹ ಅಲ್ಲಿಯ ಪರಿಸ್ಥಿತಿ ನೋಡಿಕೊಳ್ಳುವಾಗ
ಅಲ್ಲಿ ನಮಗೆ ಮಾಧ್ಯಮದಲ್ಲಿ ಸಿಕ್ಕಿರದ ಸುದ್ದಿ ಏನ್ರಿ? ಊಟಕ್ಕೆ ಇಲ್ಲದೆ ಕುಟುಂಬವೇ ನೇಣು ಹಾಕೊಂಡು ತಿರ್ಕೊಂಡು ಮಾಧ್ಯಮದಲ್ಲಿ ಒಂದು ಸುದ್ದಿ ಬಂದಿದೆ. ನಮಗೆ ಗೊತ್ತಿಲ್ಲದ ಅದೆಷ್ಟು ಜನ ಅನ್ನ ಆಹಾರಕ್ಕೆ ದಾರಿ ಇಲ್ಲದೆ ಅದೆಷ್ಟು ಜನ ಸತ್ತಿರ್ತಾರೆ. ಅದೆಷ್ಟೋ ಜನಗಳು ನಮ್ಮ ಭಾರತ ದೇಶದಲ್ಲಿ ಕಾಲ್ನಡಿಗೆಯಾಗಿಯೇ ತಮ್ಮ ಊರುಗಳಿಗೆ ನಡೆದಾಡುತ್ತಾ ದಾರಿಯಲ್ಲಿ ಕುಸಿದು ಬಿದ್ದು ಸತ್ತ ಜನ ಎಷ್ಟು. ಪರಿಸ್ಥಿತಿಗಳು ಬಹಳ ನಿಗೂಢ. ಇದರಲ್ಲಿ ನಾವು ನಮ್ಮ ಭಾರತ ದೇಶಕ್ಕಾಗಿ ಪ್ರಾರ್ಥನೆ ಮಾಡಬೇಕು. ನಾವು ಉಪವಾಸ ಪ್ರಾರ್ಥನೆಗಿದ್ದೀವಲ್ಲ, ನಾವು ಪ್ರಾರ್ಥನೆ ಮಾಡಬೇಕು. ರಾಷ್ಟ್ರೇ, ನೀವೇ ಹೇಳಿದ್ರಿ, ನಾವೆಷ್ಟು ಪ್ರಾರ್ಥನೆ ಮಾಡಿದ್ರು ದೇವರು ನಿಗದಿ ಮಾಡಿರುವ ಕಾಲ ಮುಗಿಯುವವರೆಗೂ ಇದು ಹೀಗೆ ಇರುತ್ತೆ ಅಂತ. ಪ್ರಾರ್ಥನೆ ಮಾಡಿದ್ರೆ ಪ್ರಯೋಜನ ಏನು? ಹಾಗೆ ಕೇಳ್ತೀರಿ? ಪ್ರಿಯ ಸಹೋದರ ಸಹೋದರಿಯರೇ, ಕೊರೋನಾ ಹೋಗಲಿ ಅನ್ನೋದಕ್ಕಾಗಿ ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಇಲ್ರಿ. ದೇವರೇ, ನಮ್ಮ ಭಾರತ ದೇಶದಲ್ಲಿ ಜನಗಳು ಸಾಯಬಾರದು, ಅದಕ್ಕೆ ಪ್ರಾರ್ಥನೆ ಮಾಡಬೇಕಾದ ಅವಶ್ಯಕತೆ ಇಲ್ರಿ. ದೇವರೇ, ನನ್ನ ದೇಶದ ಜನತೆಯನ್ನು ಕನಿಕರಿಸಿ ಎಂದು ಪ್ರಾರ್ಥನೆ ಮಾಡೋಣ. ನನ್ನ ದೇಶದ ಜನತೆಯು ತಮ್ಮ ತಮ್ಮ ಇಷ್ಟಕ್ಕೆ ಬಂದ ಮಾರ್ಗದಲ್ಲಿ ನಡೆದು ನಿಮ್ಮನ್ನು ದುಃಖಪಡಿಸಿದ್ದಾದ್ರೆ ದಯವಿಟ್ಟು ನನ್ನ ದೇಶದ ಜನತೆಯನ್ನು ಕ್ಷಮಿಸಿ ನಿಮ್ಮ ಕಡೆಗೆ ತಿರುಗಿಕೊಳ್ಳಿಕ್ಕಾಗುವ ಹಾಗೆ ಅವರ ಮನನೇತ್ರಗಳನ್ನು ತೆರೆಯ ಮಾಡಿ ಎಂದು ಪ್ರಾರ್ಥನೆ ಮಾಡೋಣ. ದೇವರೇ, ನಮ್ಮನ್ನು ರಕ್ಷಿಸಿರುವ ನೀನು ನಮ್ಮ ದೇಶದ ಜನತೆಯನ್ನು ಕೂಡ ರಕ್ಷಿಸು ಎಂದು ಪ್ರಾರ್ಥನೆ ಮಾಡೋಣ. ರಕ್ಷಣೆ ಎಂಬುದು ಎಷ್ಟು ವಿಶೇಷವಾದ ವಿಷಯ ಗೊತ್ತ್ರಿ? ಒಬ್ಬ ಮನುಷ್ಯ ರಕ್ಷಣೆ ಹೊಂದಿದ್ದೇ ಹೌದಾದರೆ ಆ ಮನುಷ್ಯನಿಗೆ ಯಾವ ಕೊರೋನಾ ಕೂಡ ಬರಲಿಕ್ಕೆ ಸಾಧ್ಯವಿಲ್ಲ. ಯಾವುದೇ ದುಷ್ಟಶಕ್ತಿಗಳು, ಮಾಟ್ಯ ಮಂತ್ರಗಳು ಅವನನ್ನು ದೇವರ ಅಪ್ಪಣೆ ಇಲ್ಲದೆ ಅವನನ್ನು ಏನು ಸೋಂಕಿಸಲಿಕ್ಕೆ ಸಾಧ್ಯವಿಲ್ಲ. ಯೋಬನ ಪುಸ್ತಕದಲ್ಲಿ ನೋಡ್ಕೊಳ್ತೇವೆ. ಮಾತ್ರವಲ್ಲದೆ ಪೇತ್ರನು ಹಾಗೆ ಹೇಳುತ್ತಾನೆ, ಪೌಲನು ಹೇಳುತ್ತಾನೆ. ದೇವರ ವಾಕ್ಯದಲ್ಲಿ ಹಳೆ ಒಡಂಬಡಿಕೆ ಅನೇಕ ಪುಸ್ತಕಗಳು ಹೇಳುತ್ತವೆ. ಇಸ್ರಾಯೇಲಿಗೆ ವಿರುದ್ಧವಾಗಿ ಶಕುನವಿಲ್ಲ, ಯಾಕೋಬನಿಗೆ ವಿರುದ್ಧವಾಗಿ ಮಾಟ ಮಂತ್ರಗಳಿಲ್ಲ ಎಂಬುದಾಗಿ. ಇಸ್ರಾಯೇಲ್ ಅಂತ ಹೇಳಿದ ತಕ್ಷಣದಲ್ಲಿ ಇಸ್ರಾಯೇಲ್ ದೇಶ ಅಲ್ರಿ. ಇಸ್ರಾಯೇಲ್ ಅಂತ ಹೇಳಿದ್ರೆ ಆ ಪದದ ಇಬ್ರಿಯ ಭಾಷೆಯ ಆ ಪದದ ಅರ್ಥ ಏಲ್ ಅಂದ್ರೆ ದೇವರು, ಇಸ್ರಾ ಅಂತ ಹೇಳಿದ್ರೆ ಏಲ್ ದೇವರಿಗೆ ದೇವರನ್ನು ಆರಾಧನೆ ಮಾಡುವ ಜನರು, ಸತ್ಯ ದೇವರಿಗೆ ಒಡಂಬಡುವ ಜನಗಳು ಅಷ್ಟೇ. ಸತ್ಯ ದೇವರಿಗೆ ಯಾವ ಜನಗಳು ಒಡಂಬಟ್ಟು ವಿಧೇಯರಾಗಿ ಬಾಯದಿಂದ ಭಕ್ತಿಯಾಗಿ ಜೀವನ ಮಾಡಲಿಕ್ಕೆ ತಮ್ಮನ್ನು ತೀರ್ಮಾನ ಮಾಡಿಕೊಳ್ಳುತ್ತಿರುತ್ತಾರೋ, ತಮ್ಮ ಜೀವನಗಳನ್ನು ಸತ್ಯ ದೇವರ ಕಡೆಗೆ ಯಾರು ಒಪ್ಪಿಸಿಕೊಟ್ಟಿರುತ್ತಾರೋ ಅವರ ಜವಾಬ್ದಾರಿ ಆ ದೇವರದೇ ಆಗಿರುತ್ತೆ. ಹೀಗೆ ದೇವರು ಒಬ್ಬ ಮನುಷ್ಯನನ್ನು ಜವಾಬ್ದಾರಿ ಹೊತ್ತುಕೊಂಡದ್ದಾದ್ರೆ ದೇವರ ಅಪ್ಪಣೆ ಇಲ್ಲದೆ ಆ ಮನುಷ್ಯನನ್ನು ಯಾರಾಗಲಿ ಯಾವುದಾಗಲಿ ಸೋಂಕಿಸಲಿಕ್ಕೆ ಸಾಧ್ಯವಾಗಲ್ಲ. ಅದಕ್ಕೆ ಒಳ್ಳೆಯ ಉದಾಹರಣೆ ಯೋಬನ ವಿಷಯ. ಯೋಬನ ಕುರಿತಾಗಿ ದೇವರೊಂದು ಸಾಕ್ಷಿ ಕೊಡ್ತಾರೆ, ಶೈತಾನನೊಂದು ಸಾಕ್ಷಿ ಕೊಡ್ತಾರೆ. ಶೈತಾನ ಕೊಡುವ ಸಾಕ್ಷಿ ಏನು? ದೇವರೇ, ಯೋಬನಿಗೆ ನೀನು ಎಲ್ಲ ಕೊಟ್ಟಿದ್ದಿ, ಮಾತ್ರವಲ್ಲದೆ ಯೋಬನಿಗೆ ನೀನು ಕೊಟ್ಟಿರುವ ಎಲ್ಲವುಗಳಿಗೂ ಅವನಿಗಿರುವ ಎಲ್ಲವುಗಳಿಗೂ ನೀನು ಬೇಲಿ ಹಾಕಿದ್ದಿ. ದೇವರ ಅಪ್ಪಣೆ ಇಲ್ಲದೆ ಯೋಬನನ್ನು ಶೈತಾನನು ಸೋಂಕಲಿಕ್ಕೆ ಸಾಧ್ಯವಾಗಿರಲಿಲ್ಲ. ದೇವರ ಅಪ್ಪಣೆ ಕೊಟ್ಟರು. ಯಾಕೆ ಕೊಟ್ಟರು? ಸೈತಾನನೇ, ನೀನು ನನ್ನ ಮಕ್ಕಳನ್ನು ನೀನು ನಿನ್ನ ಮಕ್ಕಳನ್ನಾಗಿ ಮಾಡಿಕೊಳ್ಳುವುದಕ್ಕಾಗಿ ನೀನು ಬಯಸಿ ಆಲೋಚನೆ ಮಾಡುತ್ತೀಯಲ್ಲ, ಅವುಗಳು ಸೋತೋಗ್ತೇವೆ. ಆದರೆ ನನ್ನ ಮಕ್ಕಳು ನನ್ನ ಜೊತೆಗೆ ಇರ್ತಾರೆ, ಬೇಕಾದ್ರೆ ನೀನು ಸವಾಲು ಮಾಡಿಕೊ. ಸೈತಾನು ಸವಾಲು ಮಾಡಿ ಹೋಗ್ತಾನೆ. ಇಡೀ ಅಂದ್ರೆ ನಡು ನೆತ್ತಿಯಿಂದ ಹಿಡಿದು ಅಂಗಾಲಿನವರೆಗೆ ಯೋಬನಿಗೆ ಪೂರ್ತಿ ಹುಣ್ಣು ಎದ್ದು ಬಿಟ್ಟಿರ್ತದೆ. ಅವನ ದೇಹ ಕೊಳತು ಹೋಗುವ ಒಂದು ಪರಿಸ್ಥಿತಿ, ಕೀವು ರಕ್ತ ಸುರಿಸುವಂತಹ ಪರಿಸ್ಥಿತಿ. ಅವನು ಬೂದಿಯಲ್ಲಿ ಕುಳಿತುಕೊಂಡಿರ್ತಾನೆ. ಆದರೆ ದೇವರನ್ನು ಅವನು ನಿಂದಿಸಲಿಲ್ಲ, ದೇವರನ್ನು ಕೇವಲ ಮಾತನಾಡಲಿಲ್ಲ, ದೇವರನ್ನು ಸ್ತುತಿಸುವವನಾಗಿ ಇದ್ದ.
ಕೊನೆಗೂ ಗೆದ್ದದ್ದು ಯಾರು? ದೇವರ ಯೋಜನೆ ಗೆದ್ದಿತ್ತು. ದೇವರ ಮಗನಾಗಿರುವ ಯೋಬನು ಗೆದ್ದ, ಸೈತಾನನು ಸೋತ. ಅಲ್ಲಿ ನಾನು ಇದನ್ನು ಯಾಕೆ ನಿಮಗೆ ಹೇಳ್ತಾ ಇದ್ದೇನೆಂದ್ರೆ, ದೇವರ ಅಪ್ಪಣೆ ಇಲ್ಲದೆ ಯೋಬನ ಬಳಿಗೆ ಸೈತಾನಿಗೆ ಇದು ಕೆಲಸ ಇಲ್ಲ. ಅವನಿಗೆ ಒಳಗೆ ಬರ್ಲಿಕ್ಕಾದ ಕಾರಣ ಅಂದ್ರೆ ಬೇಲಿ ಇದೆ. ಇವತ್ತು ನಮ್ಮ ದೇಶದ ಜನತೆಯು ರಕ್ಷಣೆ ಹೊಂದಿದ್ದಾದ್ರೆ, ರಕ್ಷಣೆ ಹೊಂದಿದವರಿಗೆ ದೇವರು ತಮ್ಮ ಸಂರಕ್ಷಣೆಯನ್ನು ಇಟ್ಟಿರ್ತಾರೆ. ಅದರ ಒಳಗೆ ಮಾಟ ಮಂತ್ರಗಳು ಬರಲಾರದು. ಅವರಿಗೆ ಯಾವುದೇ ದುಷ್ಟ ಶಕ್ತಿಗಳು ಅವರ ಮೇಲೆ ಕೆಲಸ ಮಾಡಲಿಕ್ಕೆ ಸಾಧ್ಯವಿಲ್ಲ. ಒಂದು ವೇಳೆ ಕೆಲಸ ಮಾಡುತ್ತದಾದ್ರೆ ಆ ದೇವರ ಹತ್ರ ಪರ್ಮಿಷನ್ ಕೇಳಿ ಕೆಲಸ ಮಾಡಬೇಕು, ಬಿಟ್ರೆ ಅದು ಅದಾಗಿ ಅವರ ಮೇಲೆ ದಾಳಿ ಮಾಡಲಿಕ್ಕೆ ಸಾಧ್ಯವಿಲ್ಲ. ಹೀಗಿರುವಲ್ಲಿ ನಮ್ಮ ದೇಶದ ರಕ್ಷಣೆಗಾಗಿ ಯಾಕೆ ನಾವು ಪ್ರಾರ್ಥಿಸಬಾರದು? ನಮ್ಮ ದೇಶದ ಜನತೆಯು ಭಯಂಕರವಾದ, ಇನ್ನು ಮುಂದಿನ ಪರಿಸ್ಥಿತಿ ಬಹಳ ನಿಗೂಢವಾಗಿರ್ತದೆ. ಯಾಕೆಂದ್ರೆ ಸುದ್ದಿಗಳು ಹಾಗಿವೆ, ಭಯ ಬೀಳಿಸುವ ಸುದ್ದಿಗಳಲ್ಲ. ಏನು ನಡೆಯುತ್ತಾ ಇದೆ ದೇಶದಲ್ಲಿ ಎಂಬುದರ ಕುರಿತಾದಂತ ಸುದ್ದಿಗೋಷ್ಠಿಗಳು, ಮಾಧ್ಯಮಗಳು ಅದನ್ನು ತಿಳಿಸುವಾಗ ಅದರ ಮುಂದಿನ ವಿಷಯಗಳು ಹೇಗೆ ಹೋಗಬಹುದು ಎಂಬ ಗ್ರಹಿಕೆ ನಮ್ಮನ್ನು ಎಲ್ಲಿಗೆ ನಡೆಸ್ತಂದ್ರೆ ಭಯಂಕರವಾದದ್ದು ಒಂದು ಪರಿಸ್ಥಿತಿಗೆ ನಮ್ಮ ದೇಶ ಹೋಗ್ತಾ ಇದೆ. ಆದರೆ ಮುಂದೆ ದೊಡ್ಡದಾದ ದುಷ್ಪರಿಣಾಮಗಳು ಆಗದಿರಬೇಕಾದರೆ ನಮ್ಮ ದೇಶದ ಜನತೆಯ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ. ರಕ್ಷಣೆ ಒಬ್ಬ ಮನುಷ್ಯನನ್ನು ಎಲ್ಲಾ ವಿಷಯಗಳಿಂದಲೂ ಬೇರ್ಪಡಿಸಿ ಭದ್ರಪಡಿಸಲಿಕ್ಕೆ ಸಾಧ್ಯ. ರಕ್ಷಣೆ ಇಲ್ಲ ಅಂತ ಇಟ್ಕೊಳ್ಳೋಣ್ರಿ, ಒಬ್ಬ ಮನುಷ್ಯನನ್ನು ಯಾವುದು ಬೇಕಾದ್ರೂ ಹೇಗೆ ಬೇಕಾದ್ರೂ ದಾಳಿ ಮಾಡಬಹುದು. ಉದಾಹರಣೆ ಏನ್ರಿ? ಯೇಸು ಕ್ರಿಸ್ತನು ಒಂದು ಸ್ಥಳದಲ್ಲಿ ಹೇಳುತ್ತಾರೆ, ಒಬ್ಬ ಮನುಷ್ಯನ ಒಳಗಿನಿಂದ ಒಂದು ದೆವ್ವ, ಒಬ್ಬ ಮನುಷ್ಯನು ದೆವ್ವ ಪೀಡಿತನಾಗಿರ್ತಾನೆ, ಆ ದೆವ್ವವನ್ನು ಓಡಿಸಲಾಗಿದೆ. ಓಡಿಸಿ ಆದ ಮೇಲೆ ಆ ದೆವ್ವ ತಿರುಗಿ ಬಂದು ಆ ಮನೆಯನ್ನು ನೋಡಿತಂತೆ. ನೋಡುವಾಗ ಅದು ಖಾಲಿಯಾಗಿರೋದನ್ನು ನೋಡಿ ಅದು ಹಿಂದಕ್ಕೆ ಹೋಗಿ ತನಗಿಂತಲೂ ದುಷ್ಟವಾದ 7 ದುರಾತ್ಮಗಳನ್ನು ಕರ್ಕೊಂಡು ಆ ಮನೆ ಒಳಗೆ ಬಂದು ಪ್ರವೇಶಿಸ್ತಾರೆ. ಯಾಕೆ ಬಂತು ಅದು? ಈ ಮನೆಯಿಂದ ಹೊರಗೆ ಹೋಗಿದ್ದು ತಿರುಗಿ ಯಾಕೆ ಈ ಮನೆ ಒಳಗೆ ಬರ್ತದೆ? ಬರ್ಬೇಕಾದ್ರೆ ಇನ್ನೂ ದುಷ್ಟವಾದಂತ 7 ಯಾಕೆ ಕರ್ಕೊಂಡು ಬರ್ತದೆ? ಈ ಮನೆ ಖಾಲಿಯಾಗಿರೋದ್ರಿಂದ. ಇದು ಖಾಲಿಯಾಗಿದ್ರೆ ದೆವ್ವಗಳು, ದುರಾತ್ಮಗಳು ನಮ್ಮ ಮನೆಗಳನ್ನು ದಾಳಿ ಮಾಡಬಹುದು. ಇದನ್ನು ದೇವರಿಗೆ ಒಪ್ಪಿಸಿದ್ದಾದ್ರೆ, ಇದರ ಒಳಗೆ ದೇವರ ಆತ್ಮನು ವಾಸ ಮಾಡುವುದಾದ್ರೆ ದುರಾತ್ಮಗಳು ಬರ್ತವೆ, ನೋಡ್ತವೆ, ಆ ಮನೆ ಖಾಲಿ ಇಲ್ಲ, ಆ ಮನೆ ಒಳಗೆ ದೇವರ ಆತ್ಮನು ವಾಸ ಮಾಡ್ತಿದ್ದ. ಅದರ ಒಳಗೆ ನನ್ನ ಏನು ಮಾಡ್ಲಿಕ್ಕೆ ಆಗೋದು, ಅವನು ಹೋಗ್ತಾನೆ. ಮಾಟ ಮಂತ್ರಗಳು ಬರ್ತವಂತ ಇಟ್ಕೊಳ್ಳೋದ್ರಿ. ಮಾಟ ಮಂತ್ರಗಳು ಎಣಿಕೆ ನೋಡ್ತವೆ, ಒಳಗೆ ದೇವರಿದ್ದಾರೆ. ನಾವು ಕೇಳಿಸ್ಕೊಂಡಿರ್ತೀವಲ್ಲ ಅನೇಕ ಸಮಯದಲ್ಲಿ ಒಂದು ಹಾಡು, ಮನೆಯೇ ಮಂತ್ರಾಲಯ, ಮನಸ್ಸೇ ದೇವಾಲಯ ಅಂತ. ನಮ್ಮ ಮನಸ್ಸುಗಳೇ ದೇವರಾಲಯ, ದೇವರು ತಂಗುವ ಸ್ಥಳ. ಬೈಬಲ್ ಏನ್ ಹೇಳುತ್ತದೆ? ಇವತ್ತಿಗೆ 2000 ವರ್ಷಗಳ ಹಿಂದೆಯೇ ದೇವರ ವಾಕ್ಯ ಏನ್ ಹೇಳ್ತದೆ? ನೀವು ದೇವರ ಆಲಯವಾಗಿದ್ದೀರೆಂದು, ನಿಮ್ಮ ಒಳಗೆ ದೇವರ ಆತ್ಮನು ವಾಸ ಮಾಡುತ್ತಾನೆಂದು ನಿಮಗೆ ತಿಳಿಯದೋ ಎಂಬುದಾಗಿ. ನಾವು ದೇವರ ಆಲಯಗಳಾಗಿದ್ದೇವೆ, ನಮ್ಮೊಳಗೆ ದೇವರ ಆತ್ಮನು ವಾಸ ಮಾಡಿ. ಒಂದು ವೇಳೆ ನೀವು ಇದೇ ಮೊದಲನೇ ಬಾರಿಗೆ ಇಂಥ ವಾಕ್ಯವನ್ನು ಕೇಳಿಸಿಕೊಳ್ಳೋದಾದ್ರೆ, ನಿಮಗೆ ಇದರ ಪರಿಚಯವಿರಲಿಲ್ಲವಾಗಿದ್ದರೆ ನಿಮಗೆ ಅರ್ಥವಾಗದಿರಬಹುದು. ಆದರೆ ಕರ್ತನಾದ ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ, ನನ್ನ ಪಾಪಗಳಿಂದ ಬಿಡುಗಡೆ ಮಾಡುವ ರಕ್ಷಕನು ಯೇಸು ಕ್ರಿಸ್ತನೇ ಎಂಬುದಾಗಿ ನಂಬುವುದಾದ್ರೆ, ಯೇಸುವೆ ನನ್ನ ಪಾಪಗಳ ಪರಿಹಾರಕ್ಕಾಗಿ ತನ್ನ ಪ್ರಾಣವನ್ನು ಕಲ್ವರಿ ಶಿಲುಬೆಯಲ್ಲಿ ತ್ಯಾಗ ಮಾಡಿರುವ ತ್ಯಾಗ ಮೂರ್ತಿ, ಆತನು ಸತ್ತು ಸಮಾಧಿ ಸೇರಿ ತಿರುಗೆದ್ದು ಬಂದ ಒಬ್ಬನೇ ದೇವರು ಎಂಬುದಾಗಿ ನಂಬಿಕೊಳ್ಳುವುದಾದ್ರೆ, ಯೇಸುವಿನ ಬಳಿಗೆ ಪಾಪಗಳನ್ನು ಅರಿಕೆ ಮಾಡಿ ಬಿಟ್ಟು ಬಿಡುತ್ತೇನೆ, ದಯವಿಟ್ಟು ನನ್ನ ನಿಮ್ಮ ಮಗುವಾಗಿ ಸ್ವೀಕರಿಸಿಕೊ ಎಂದು ಕೇಳುವುದಾದ್ರೆ, ಇಂದೇ ರಕ್ಷಣೆಯ ದಿನ, ಇದುವೇ ಕೃಪೆಯ ಕಾಲ. ಹಾಗೆ ಯೇಸು ಕ್ರಿಸ್ತನ ಬಳಿಗೆ ಬರುವುದಾದ್ರೆ, ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಂದ ಬಿಡಿಸ್ತಾನೆ ಮಾತ್ರವಲ್ಲದೆ, ನಮ್ಮನ್ನು ಶುದ್ಧೀಕರಿಸ್ತಾನೆ ಮಾತ್ರವಲ್ಲದೆ, ಈ ಮನೆಯ ಒಳಗೆ ಪವಿತ್ರಾತ್ಮನ ಅಭಿಷೇಕವನ್ನು ಇಡುತ್ತಾನೆ. ದುಷ್ಟಶಕ್ತಿಗಳು ಒಳಗೆ ಬರಲಾರದು,
ದುರಾತ್ಮಗಳು ಒಳಗೆ ಬರಲಾರದು. ಒಂದು ವೇಳೆ ನಾವು ದೇವರೇ ನಮ್ಮ ಪಾಪಗಳನ್ನ ಕ್ಷಮಿಸು, ಆದ್ರೆ ನಮಗೆ ಒಳ್ಳೆ ಕಾಲ ಬರಮಾಡು ಹೀಗಿರುವುದಾದ್ರೆ, ದೇವರು ನಮ್ಮನ್ನು ಶುದ್ಧ ಮಾಡಿರ್ತಾರೆ, ಖಾಲಿಯಾಗಿರೋದಾದ್ರೆ ಯಾವ್ದಾದ್ರೂ ಬಂದು ಸೇರ್ಕೊಳ್ಬೇಕು. ಆತನನ್ನೇ ಸ್ವಂತ ರಕ್ಷಕನಾಗಿ ಅಂಗೀಕಾರ ಮಾಡಿ ನಿಮ್ಮ ಮಗುವಾಗಿ ಸ್ವೀಕರಿಸಿಕೋ ನನ್ನನ್ನು ಎಂದು ಕೇಳಿಕೊಳ್ಳುವುದಾದ್ರೆ, ಆತನ ಮಕ್ಕಳನ್ನು ಆತನ ಪ್ರಸನ್ನತೆಯಿಂದ ತುಂಬಿಸ್ತಾನೆ, ಆತನ ಅಭಿಷೇಕದಿಂದ ತುಂಬಿಸ್ತಾನೆ. ಪವಿತ್ರಾತ್ಮನ ಮುದ್ರೆ ನಮ್ಮಲ್ಲಿರ್ತದೆ. ಕರ್ತನಾದ ಯೇಸು ಕ್ರಿಸ್ತನ ಬೇಲಿ ಎಂಬುದು ನಮ್ಮನ್ನು ಕಾಯುತ್ತದೆ. ಹೀಗಿರುವಲ್ಲಿ ದೇಶ ಹೋಗ್ತಿರುವಂತಹ ಭಯಂಕರವಾದಂತಹ ದುಷ್ಟ ಪರಿಣಾಮಗಳಿಂದ ದೇಶ ತಪ್ಪಿಸಿಕೊಳ್ಳಬಹುದು. ಪ್ರಿಯ ಸಹೋದರ ಸಹೋದರಿಯರೇ, ನಾವಿಂದು ಪ್ರಾರ್ಥನೆ ಮಾಡೋಣ. ನಮ್ಮ ದೇಶ ಮುಂದಕ್ಕೆ ಆಗಲಿಕ್ಕಿರುವ ಪರಿಣಾಮಗಳು ಭಯಂಕರವಾಗಿರಬಹುದೇನೋ, ಆದರೆ ದೇವರು ತಾನೇ ಒಬ್ಬ ವೈದ್ಯನ ಬಳಿಗೆ ಒಬ್ಬ ಕಾಯಿಲೆಯವನು ಹೋಗೋದಾದ್ರೆ ಆ ವೈದ್ಯರು ಇವನು ಬಹಳ ಭಯಭ್ರಾಂತನಾಗಿ ಬಹಳ ಕುಗ್ಗಿ ಹೋದವನಾಗಿ ಏನೋ ನಡೆದೋಗಿದೆ ಅಂತ ಹೇಳಿ ಗಾಬರಿಯಾಗಿ ಹೋದ್ರೆ ವೈದ್ಯರುಗಳು ಮೊದಲಿಗೆ ಹೇಳೋದು, ಧೈರ್ಯವಾಗಿರ್ರಿ, ಏನಾಗಲ್ಲ, ಬಂದಿದ್ದೀರಲ್ಲ ನಾವು ನೋಡ್ತೀವಿ, ಧೈರ್ಯ ಮಾಡ್ಕೊಳ್ರಿ, ನಿಮಗೇನು ಆಗಿಲ್ಲ. ಏನು ಆಗಿಲ್ಲ ಅನ್ನೋದಕ್ಕಾಗಿ ಏನು ಆಗಿಲ್ಲ ಅಲ್ರಿ, ಅವನಿಗೇನು ಆಗಿದೆ, ಏನು ಆಗಿಲ್ಲ ಅಂತ ಹೇಳೋದ್ರ ಉದ್ದೇಶ ಏನಂದ್ರೆ ಆ ಸಮಯದ ಆಧರಣೆ, ಅವನಿಗೆ ಆತ್ಮವಿಶ್ವಾಸವನ್ನು, ಅವನಿಗೆ ಮನಸ್ಸಿನಲ್ಲಿ ಧೈರ್ಯವನ್ನು ತುಂಬಿಸೋದಕ್ಕಾಗಿ ನಿನಗೇನು ಆಗಿಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಆಗಿದೆ, ರಕ್ತ ಸುರಿತಾ ಇದೆ, ಅವನು ಪೂರ್ತಿ ಗೊಂದಲಕ್ಕೊಳಗಾಗಿದ್ದಾನೆ. ವೈದ್ಯರುಗಳು ಇದನ್ನು ಹೇಳ್ತಾರೆ. ಹಂಗೆ ಹೇಳ್ಬಿಟ್ಟು ನಿನಗೇನಾಗಿಲ್ಲ, ಹೋಗು ಮನೆಗೆ ಅಂತ ಹೇಳೋದಾದ್ರೆ ಅವನು ಏನಾಗ್ತಾನ, ಸತ್ತು ಹೋಗ್ತಾನೆ. ಕಾಲಕ್ರಮೇಣದಲ್ಲಿ ರಕ್ತವೆಲ್ಲ ಸುರಿದು ಹೋಗಿ ಕಾಯಿಲೆಗೆ ಒಳಬಿದ್ದು ಅವನು ಸತ್ತು ಹೋಗ್ತಾನೆ. ಆದ್ರೆ ಏನು ಆಗಿಲ್ಲ ಅಂತ ಹೇಳ್ತಾರೆ, ಆದ್ರೆ ಅವನನ್ನ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡ್ಕೊಳ್ತಾರೆ, ಮತ್ತೆ ಗ್ಲೂಕೋಸ್ ಹಚ್ತಾರೆ, ಇಂಜೆಕ್ಷನ್ಗಳನ್ನ ಕೊಡ್ತಾರೆ, ಮದ್ದು ಮಾತ್ರೆಗಳನ್ನ ಮಾಡ್ತಾರೆ. ಅವನಿಗೆ ಏನು ಬಾಧೆ ಆಗಿದೆಯೋ ಅದಕ್ಕೆ ತಕ್ಕ ಔಷಧಗಳನ್ನು ಅವನಿಗೆ ಒದಗಿಸಿ ಕೊಡ್ತಾರೆ. ಹೀಗೆಯೇ ನಮ್ಮ ಭಾರತ ದೇಶದಲ್ಲಿ ಏನು ಆಗಿಲ್ಲ ಅಂತಲ್ಲ, ಏನು ಆಗುತ್ತಾ ಇದೆ. ಆದ್ರೆ ದೇವರ ಮಕ್ಕಳುಗಳಿಗೆ ದೇವರು ಸಂರಕ್ಷಕನಾಗಿ ಭದ್ರತೆ ಪಡಿಸಿ ನಡೆಸ್ತಾನೆ. ಆದ್ದರಿಂದ ನಾವು ಧೈರ್ಯವಾಗಿರೋಣ, ಸಮಾಧಾನವಾಗಿರೋಣ, ನಮ್ಮ ದೇವರು ನಮ್ಮನ್ನ ಕಾಯುತ್ತಾನೆ ಅಂತ ಹೇಳ್ತಾ ಇದ್ದೀವಿ. ನಮಗಾಗಲಿ, ನಮ್ಮ ದೇಶಕ್ಕೆ ಆಗ್ತಾ ಇದೆ, ನಮ್ಮ ರಾಜ್ಯಕ್ಕೆ ಆಗ್ತಾ ಇದೆ. ಈಗಾಗಲೇ ನಿಮಗೆ ಕೆಲವೊಂದು ಅಂಕಿ ಅಂಶಗಳನ್ನು ಹೇಳ್ತಾ ಇದ್ದೆ. ದೇಶದಲ್ಲಿ 3 ಲಕ್ಷಕ್ಕೆ ಹತ್ರ ಹೋಗ್ತಾ ಇದೆ. ಪರಿಸ್ಥಿತಿ ನಿಗೂಢ ಆಗ್ತಾ ಇದೆ. ಆರ್ಥಿಕ ಬಿಕ್ಕಟ್ಟು ಹೆಚ್ಚುವರಿಯಾಗಿ ಆಗ್ತಾ ಇದೆ. ಮಿಡತೆಗಳ ಸಾಮ್ರಾಜ್ಯವು ತುಂಬಿಕೊಂಡು ಒಂದು ದಿನಕ್ಕೆ 35,000 ಜನಗಳು ತಿನ್ನುವಷ್ಟು ಆಹಾರವನ್ನು ಮಿಡತೆಗಳ ತಿಂದಾಗ್ತಾ ಇದ್ದಾವೆ. ಈಗ ಜನಗಳ ಆಹಾರದ ಪರಿಸ್ಥಿತಿಯನ್ನು ಮುಂದಕ್ಕೆ. ಹೀಗಿರುವಾಗ ಪ್ರಿಯ ಸಹೋದರ ಸಹೋದರಿಯರೇ, ದೇಶದಲ್ಲಿ ಆಗುತ್ತಿರುವಂತಹ ಅನಾಹುತಗಳ ಮಧ್ಯದಲ್ಲಿ ದೇವರು ನಮ್ಮ ದೇಶದ ಜನತೆಯನ್ನು ಅವರ ಪಾಪಗಳಿಂದ ಬಿಡಿಸಿ ರಕ್ಷಿಸುವ ಹಾಗೆಯೂ, ಜನಗಳು ತಮ್ಮ ಪಾಪಗಳನ್ನು ಬಿಟ್ಟು ಸತ್ಯ ದೇವರ ಕಡೆಗೆ ತಿರುಗಿಕೊಳ್ಳುವ ಹಾಗೆಯೂ ನಾವು ಪ್ರಾರ್ಥನೆ ಮಾಡೋಣ. ಜನಗಳ ಮನಸ್ಸುಗಳು ಮಾನಸಾಂತರ ಪಡಬೇಕು. ಯೇಸು ಕ್ರಿಸ್ತನು ಹೇಳುತ್ತಾರೆ, ಮಾನಸಾಂತರ ಪಡಿರಿ, ಸುವಾರ್ತೆಯನ್ನು ನಂಬಿರಿ, ಮನಸ್ಸಿನಲ್ಲಿ ತಿರುಗಿಕೊಳ್ಳ್ರಿ. ನಾನು ಲೋಕದ ಪಾಪದ ಪರಿಹಾರಕ್ಕಾಗಿ ಸತ್ತು ಸಮಾಧಿ ಸೇರಿ ತಿರುಗಿ 3ನೇ ದಿವಸದಲ್ಲಿ ಎದ್ದು ಬಂದಂತಹ ಒಬ್ಬನೇ ದೇವರೆಂಬುದನ್ನು ನಂಬಿಕೊಳ್ಳಿರಿ ಎಂಬುದಾಗಿ ಯೇಸು ಕ್ರಿಸ್ತನಲ್ಲಿ ಸುವಾರ್ತೆಯನ್ನು ನಂಬಿರಿ ಎಂದು ಹೇಳುವಾತನಾಗಿದೆ. ಒಂದು ವಾಕ್ಯವನ್ನು ಓದಿ ನಾವು ಮುಕ್ತಾಯಪಡಿಸೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 4ನೇ ವಚನ, ದಯವಿಟ್ಟು ಓದ್ತೀರಿ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿಯೂ ಮಾಡಿ ಕಳುಹಿಸಿದಲ್ಲದೆ, ಮುಂದೆ ಓದ್ರಿಮ್ಮ, ನ್ಯಾಯ ಪ್ರಮಾಣಾಧೀನರನ್ನು ವಿಮೋಚಿಸುವುದಕ್ಕೂ ನಾವು ದತ್ತು ಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಕಳುಹಿಸಿಕೊಟ್ಟನು. ಆಮೆನ್. ಈ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4 ಮತ್ತು 5ನೇ ವಚನಗಳು. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ
ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿಯೂ ಮಾಡಿ ಕಳುಹಿಸಿದ್ದಲ್ಲದೆ ನ್ಯಾಯ ಪ್ರಮಾಣಾಧೀನರನ್ನು ವಿಮೋಚಿಸುವುದಕ್ಕೂ ನಾವು ದತ್ತುಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಕಳುಹಿಸಿಕೊಟ್ಟನು. ಕಾಲವು ಪರಿಪೂರ್ಣವಾದಾಗ. ಸರಿ, ಕಾಲಗಳು ಯಾಕೆ ಪರಿಪೂರ್ಣ ಮಾಡಬೇಕು? ಅವುಗಳು ದೇವರ ಯೋಜನೆಯಲ್ಲಿವೆ. ಆಯಾ ಕಾಲಗಳು ಬರುವಾಗ ಆತನು ತನ್ನ ಚಿತ್ತವನ್ನು, ತನ್ನ ಕಾರ್ಯಕಲಾಪಗಳನ್ನು ಮಾಡುವಾತನಾಗಿರುತ್ತಾನೆ. ಇಲ್ಲಿ ದೇವರು ಮನುಷ್ಯನ ಅಂದ್ರೆ ಮಾನವ ಕೋಟಿಗಾಗಿ ಶ್ರೇಷ್ಠವಾದ ಒಂದು ಯೋಜನೆಯನ್ನು ಮಾಡಿಕ್ಕಿದ್ದಾನೆ. ಆ ಯೋಜನೆಯನ್ನು ಇಲ್ಲಿ ತಿಳಿಸಲಾಗಿದೆ. ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ಆದಿಯಲ್ಲಿ ದೇವರಾಗಿದ್ದಾತನನ್ನು, ಆದಿಯಲ್ಲಿ ದೇವರಾಗಿರುವಾತನು, ವಾಕ್ಯವಾಗಿದ್ದಾತನನ್ನು ಶರೀರಧಾರಿಯಾಗಿ ಕಳಿಸುವಾಗ ಏನೆಂದು ಹೇಳುತ್ತಾರೆ ದೇವರು? ತನ್ನ ಮಗನನ್ನು ಸ್ತ್ರೀಯಿಂದ ಹುಟ್ಟಿದವನನ್ನಾಗಿಯೂ ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿಯೂ ಮಾಡಿ ಕಳುಹಿಸಿದ್ದಲ್ಲದೆ ನ್ಯಾಯ ಪ್ರಮಾಣಾಧೀನರನ್ನು ವಿಮೋಚಿಸುವುದಕ್ಕೂ. ಯೇಸು ಕ್ರಿಸ್ತನನ್ನು ನ್ಯಾಯ ಪ್ರಮಾಣಕ್ಕೆ ಒಳಗಾದವನನ್ನಾಗಿ ಈ ಲೋಕಕ್ಕೆ ಕಳುಹಿಸಿದ ದೇವರು ಹೇಳ್ತಾರೆ, ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣಕ್ಕೆ ಅಧೀನನಾಗಿ ಕಳುಹಿಸಲ್ಪಟ್ಟಿದ್ದಾನೆ, ಒಳಗಾದವನಾಗಿ ಕಳುಹಿಸಿದ್ದಾರೆ. ಯೇಸು ಕ್ರಿಸ್ತನು ನ್ಯಾಯ ಪ್ರಮಾಣಕ್ಕೆ ಒಳಗಾದವನಾಗಿ ಈ ಲೋಕಕ್ಕೆ ಬಂದು ಈ ಲೋಕದಲ್ಲಿ ನ್ಯಾಯ ಪ್ರಮಾಣಕ್ಕೆ ಅಧೀನರಾಗಿದ್ದಾರಲ್ಲ ಅವರನ್ನು ಆ ಅಧೀನತೆಯಿಂದ ವಿಮೋಚಿಸುವುದಕ್ಕೆ, ಆ ಒಂದು ಅಧೀನತೆಯಿಂದ ಹೊರ ತರುವುದಕ್ಕೆ ಮಾತ್ರವಲ್ಲದೆ ನಾವು ದತ್ತುಪುತ್ರರ ಸ್ವೀಕಾರವನ್ನು ಹೊಂದುವಂತೆಯೂ ಕಳುಹಿಸಿಕೊಂಡ. ನಾವು ಸಂಪ್ರದಾಯಗಳಿಗೂ ಮೂಢನಂಬಿಕೆಗಳಿಗೂ ಕೆಲವಾರು ನ್ಯಾಯ ಪ್ರಮಾಣಗಳಿಗೂ, ನ್ಯಾಯವಾದ ಕೆಲವು ಪ್ರಮಾಣಗಳಿರ್ತವೆ, ನಮಗೆ ಆದಂತ ನಮ್ಮ ಮನಸ್ಸಿಗೆ ಆದಂತ ಕೆಲವು ಪ್ರಮಾಣಗಳನ್ನು ನಾವು ಇಟ್ಕೊಂಡಿರ್ತೇವೆ. ಅಂತ ಪ್ರಮಾಣಗಳಿಗೂ ನಾವು ಒಳಗಾಗಿ ಅಧೀನರಾಗಿ ಕುಳಿತಿರ್ತೇವೆ. ಕೆಲವು ಮೂಢನಂಬಿಕೆಗಳಲ್ಲಿರುತ್ತೇವೆ. ಯೇಸು ಕ್ರಿಸ್ತನ ಈ ಲೋಕದಲ್ಲಿ ಕಳುಹಿಸಲ್ಪಟ್ಟದರ ಉದ್ದೇಶ ಏನ್ರಿ? ಅಂತಹ ಪ್ರಮಾಣಗಳಲ್ಲಿ ಸಿಲುಕಿಕೊಂಡಿರುವಂತವರನ್ನು ವಿಮೋಚಿಸುವುದಕ್ಕೂ ಮಾತ್ರವಲ್ಲದೆ ದತ್ತುಪುತ್ರರ ಸ್ವೀಕಾರವನ್ನು ನಮಗೆ ಕೊಡುವುದಕ್ಕೂ, ನಾವು ದತ್ತುಪುತ್ರರಾಗಿ ಸ್ವೀಕರಿಸಲ್ಪಡುವುದರ ಆ ಒಂದು ಅಧಿಕಾರವನ್ನು ನಾವು ಹೊಂದಿಕೊಳ್ಳುವ ಹಾಗೆಯೂ ಯೇಸು ಕ್ರಿಸ್ತನ ಲೋಕಕ್ಕೆ ಕಳುಹಿಸಲ್ಪಟ್ಟನು. ಹಾಗಾದ್ರೆ ದೇವರ ಉದ್ದೇಶ ಏನ್ರಿ? ಕೆಲವು ಜನ ದೇವರ ಮಕ್ಕಳಾಗಬೇಕು, ಕೆಲವರು ಶೈತಾನ ಮಕ್ಕಳಾಗಿ ನರಕಕ್ಕೆ ಹೋಗ್ಬೇಕು. ಇಲ್ರಿ, ಲೋಕದಲ್ಲಿರುವ ಎಲ್ಲಾ ಮಾನವ ಕೋಟಿಯು ಪಾಪದ ಬಂಧನ ಅವರವರ ಮನಸ್ಸಿಗೆ ಬಂದ ಹಾಗೆ ನಡೆಯುತ್ತಾ ಇರುವುದರಲ್ಲಿ ಕೆಲವರು ಮದ್ಯಪಾನಗಳಿಗೆ ಗುಲಾಮರಾಗಿದ್ದಾರೆ, ಕೆಲವರು ಧೂಮಪಾನಗಳಿಗೆ ಗುಲಾಮರಾಗಿದ್ದಾರೆ, ಕೆಲವರು ವ್ಯಭಿಚಾರಗಳಿಗೆ ಗುಲಾಮರಾಗಿದ್ದಾರೆ, ಕೆಲವರು ತಮ್ಮ ತಮ್ಮ ಇಷ್ಟಕ್ಕೆ ಬಂದಂತಹ ಕೆಲವು ಸ್ವಭಾವಗಳಿಗೆ ಗುಲಾಮರಾಗಿದ್ದಾರೆ, ಕೆಲವರು ಈ ಲೋಕದ ಆಶಾಪಾಶಗಳಿಗೆ ಗುಲಾಮರಾಗಿದ್ದಾರೆ. ಅವರ ಗುಲಾಮತನದಿಂದ ಅವರನ್ನು ವಿಮೋಚಿಸುವುದಕ್ಕೂ, ಅವರುಗಳನ್ನು ವಿಮೋಚಿಸುವುದು ಮಾತ್ರವಲ್ಲದೆ ಅವರಿಗೆ ದತ್ತುಪುತ್ರ ಸ್ವೀಕಾರದ ಅಧಿಕಾರ ಕೊಡುವುದು. ದೇವರು ತನ್ನ ಮಕ್ಕಳನ್ನಾಗಿಯೇ ಸ್ವೀಕರಿಸಿಕೊಳ್ಳಬೇಕು. ಅವರ ದತ್ತುಪುತ್ರರು, ದತ್ತು ಮಕ್ಕಳು, ಪಾಪಕ್ಕೆ ಮಕ್ಕಳಾಗಿದ್ದಂತ ಅವರನ್ನು ನನಗೆ ಮಕ್ಕಳಾಗಿ ನಾನು ಮಾಡಿಕೊಡುತ್ತೇನೆ ಎಂಬುದರ ಅಧಿಕಾರವನ್ನು ನಮಗೆ ಕೊಡುವುದಕ್ಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಹಾಗಿರುವಾಗ ನಮ್ಮ ಮೇಲೆ ದೇವರ ಯೋಜನೆ ಎಷ್ಟು? ನಮ್ಮ ಭಾರತ ದೇಶದ ಜನತೆಯ ಮೇಲೆ ದೇವರ ಯೋಜನೆ ಎಷ್ಟು? ನಮ್ಮ ಬಂಧನಗಳಿಂದ ನಾವು ಬಿಡುಗಡೆಯಾಗ, ನಮ್ಮ ಪಾಪದ ಶಕ್ತಿಗಳ ಒಳಗಿನಿಂದ ಹೊರಬರಬೇಕು. ನಮ್ಮ ನೀತಿ ಕೃತ್ಯಗಳು, ನಮ್ಮ ನ್ಯಾಯಗಳು, ನಮ್ಮ ಮನಸ್ಸಿಗೆ ಬಂದಂತಹ ಸರಿಯಾದ ದಾರಿಗಳು, ಇದು ನಮಗೆ ಸರಿ ಇದೆ, ಆದರೆ ದೇವರ ಚಿತ್ತಕ್ಕೆ ಸರಿ ಅಲ್ಲ. ಹೀಗಿರುವಲ್ಲಿ ಅಂತಹ ಬಂಧನಗಳಿಂದ ಹೊರತರಬೇಕು. ಎರಡನೇದಾಗಿ ಅವರನ್ನು ತನ್ನ ಮಕ್ಕಳನ್ನಾಗಿ ಮಾರ್ಪಡಿಸಿಕೊಳ್ಳಬೇಕು. ಇದು ಆತನ ಉದ್ದೇಶ. ಹೀಗಿರುವಲ್ಲಿ ದೇವರೇ, ಈ ಲೋಕದಲ್ಲಿ ನೀವು ನಿಮ್ಮ ಉದ್ದೇಶವನ್ನು ಈಡೇರಿಸಿಕೊಳ್ಳುವ ಹಾಗೆ
ನಮ್ಮ ದೇಶವನ್ನು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ನಮ್ಮ ದೇಶದ ಜನತೆಯನ್ನು ಅವರವರು ಯಾವ ಪಾಪದ ಬಂಧನದಲ್ಲಿ ಸಿಲುಕಿಕೊಂಡಿದ್ದಾರೋ, ನಾವು ಹೋದ ವಾರದಲ್ಲಿ ಹೇಳ್ತಾ ಇದ್ದೇವೆ, ವಿಗ್ರಹ ಆರಾಧನೆ ಎಂದು. ದೇವರು ಸರ್ವಶಕ್ತನು, ದೇವರು ಸರ್ವವ್ಯಾಪಿ, ದೇವರು ಎಲ್ಲಾ ಕಡೆಯಲ್ಲಿರುವ ದೇವರು ಸರ್ವಜ್ಞಾನಿ. ಆತನಿಗೆ ನಮಗೆ ರೂಪ ಕೊಡಲಿಕ್ಕೆ ಸಾಧ್ಯವಿಲ್ಲ. ನಾವು ಯಾವ ರೀತಿ ರೂಪ ಕೊಡಬಹುದು ಆತನಿಗೆ? ನಮ್ಮನ್ನು ಆತನು ಸೃಷ್ಟಿಸಿದ್ದಾನೆ, ಆತನನ್ನು ನಾವು ಸೃಷ್ಟಿಸಲಿಕ್ಕೆ ಸಾಧ್ಯವಾ? ನಮಗೆ ಆತನು ರೂಪ ಕೊಟ್ಟಿದ್ದಾನೆ, ನಾವು ನಮಗೆ ರೂಪ ಕೊಟ್ಟಾತನಿಗೆ ರೂಪ ಕೊಡಲಿಕ್ಕೆ ಸಾಧ್ಯವಾ ಎಂದು ನೋಡಿದ್ರೆ ಖಂಡಿತ ಸಾಧ್ಯವಿಲ್ಲ. ಅದರ ನಿಮಿತ್ತವಾಗಿ ಬೇರೆ ದೇವರಿಗೆ ನಾವು ಅವಮಾನ ತಂದಿದ್ದೇವೆ. ಅದರ ನಿಮಿತ್ತವಾಗಿ ದೇವರನ್ನ ಕೇವಲಪಡಿಸಿದ್ದೇವೆ. ಆತನ ಸರ್ವಶಕ್ತತೆ, ಸರ್ವವ್ಯಾಪಕತ್ವ, ಸರ್ವಜ್ಞಾನಕ್ಕೆ ತಕ್ಕ ರೂಪ ನಮಗೆ ಕೊಡ್ಲಿಕ್ಕಾಗಲಿಲ್ಲ. ಕೇವಲವಾದಂತಹ ಚಿಕ್ಕ ಚಿಕ್ಕ ಗೊಂಬೆಗಳೋಪಾದಿಯಲ್ಲಿ ರೂಪಗಳನ್ನು ಮಾಡಿ ದೇವರನ್ನು ಸ್ತುತಿಸುವುದಕ್ಕೆ ಬದಲಾಗಿ ಆ ರೂಪಗಳನ್ನು ಸ್ತುತಿಸಿದಾಗ ದೇವರಿಗೆ ಅವಮಾನವಾಗಿದೆ. ದೇವರ ಹೆಸರನ್ನು ಆ ರೂಪಕ್ಕೆ ಇಟ್ಟು ಬಿಟ್ಟೆವು, ಅದರಿಂದ ದೇವರಿಗೆ ಅವಮಾನವಾಗಿದೆ. ಇಂತಹ ಪಾಪಗಳಿಂದ ನಮ್ಮನ್ನು ದೇವರು ಹೊರತರುವುದಕ್ಕೂ ಮಾತ್ರವಲ್ಲದೆ ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಳ್ಳುವುದಕ್ಕೂ ಆತನು ಈ ಲೋಕದಲ್ಲಿ ಬಂದಿದ್ದಾನೆ. ಪ್ರಿಯ ಸಹೋದರ ಸಹೋದರಿಯರೇ, ಕರ್ತನಾದ ಯೇಸು ಕ್ರಿಸ್ತನೇ ಪರಲೋಕ ರಾಜ್ಯ. ಆತನು ನಮ್ಮ ಸಮೀಪದಲ್ಲಿ ಬಂದು ನಮಗೆ ಹೇಳುತ್ತಾನೆ, ಮಾನಸಾಂತರ ಪಡ್ರಿ, ಪರಲೋಕ ರಾಜ್ಯ ಸಮೀಪವಾಗಿದೆ, ನಾನು ನಿಮ್ಮ ಸಮೀಪದಲ್ಲಿದ್ದೇನೆ, ಮಾನಸಾಂತರ ಪಡ್ರಿ, ಸುವಾರ್ತೆಯನ್ನು ನಂಬಿರಿ ಎಂದು ಹೇಳಿ. ಕರ್ತನಾದ ಯೇಸುವೇ ಪರಲೋಕ ರಾಜ್ಯ. ಕರ್ತನಾದ ಯೇಸುವೇ ನಮ್ಮನ್ನು ಸರಿದಾರಿಯಲ್ಲಿ ನಡೆಸುವ ಮಾರ್ಗದರ್ಶನ. ಕರ್ತನಾದ ಯೇಸುವೇ ಸುವಾರ್ತೆಯಾಗಿದ್ದಾರೆ. ಆದ್ದರಿಂದ ಪ್ರಿಯ ಸಹೋದರ ಸಹೋದರಿಯರೇ, ನಮಗೆ ದೇವರು ಕೊಟ್ಟ ರಕ್ಷಣೆಯನ್ನು ನಮ್ಮ ದೇಶಕ್ಕೂ ನಮ್ಮ ಕರ್ನಾಟಕ ರಾಜ್ಯದ ಜನತೆಗೂ ಒದಗಿಸಿಕೊಡುವ ಹಾಗೆ, ನಮ್ಮನ್ನು ದೇವರು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಂಡ ರೀತಿಯಲ್ಲಿಯೇ ನಮ್ಮ ದೇಶದ ಜನತೆಯನ್ನು ಆತನು ತನ್ನ ಮಕ್ಕಳನ್ನಾಗಿ ಸ್ವೀಕರಿಸಿಕೊಳ್ಳುವ ಹಾಗೆ ನಮ್ಮ ಜನಗಳಿಗಾಗಿ ನಾವು ಪ್ರಾರ್ಥನೆ ಮಾಡೋಣ. ಯಾವಾಗ ನಮ್ಮ ದೇಶದ ಜನತೆಯು ದೇವರಿಗೆ ಮಕ್ಕಳಾಗುತ್ತಾರೋ ಆಗ ಆತನು ತಂದೆಯಾಗಿರ್ತಾನೆ, ನಾವು ಮಕ್ಕಳಾಗಿರ್ತೇವೆ. ನಮ್ಮ ಅವಶ್ಯಕತೆಗಳು, ನಮಗೆ ನಮ್ಮ ಸಂರಕ್ಷಣೆ ಎಂಬುದು ತಂದೆಯ ಕೈಯಲ್ಲಿರುತ್ತೆ. ತಂದೆ ನಮ್ಮನ್ನು ಎಲ್ಲಾ ರೀತಿಯಲ್ಲಿ ಸಂರಕ್ಷಣೆ ಮಾಡಿ ನಮ್ಮನ್ನು ದಾರಿ ನಡೆಸಲಿಕ್ಕೆ ಶಕ್ತನಿದ್ದ. ಈ ಸಮಯದಲ್ಲಿ ನಮ್ಮನ್ನು ಒಪ್ಪಿಸಿಕೊಡೋಣ. ಮಾತ್ರವಲ್ಲದೆ ನಮ್ಮ ದೇಶಕ್ಕಾಗಿ ನಾವು ಪ್ರಾರ್ಥನೆಗೆ ಹೋಗೋಣ. ಪ್ರಿಯರೇ, ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯಪಡಿಸ್ತೇವೆ. ನಂತರದಲ್ಲಿ ನಿಮಗೆ ಸಾಧ್ಯವಾದಷ್ಟು ಸಮಯ ದೇಶದ ರಕ್ಷಣೆಗಾಗಿ, ನಮ್ಮ ಕರ್ನಾಟಕದ ಜನತೆಯ ಸಂರಕ್ಷಣೆಗಾಗಿಯೂ ಅವರ ಆತ್ಮರಕ್ಷಣೆಗಾಗಿಯೂ ಪ್ರಾರ್ಥನೆ ಮಾಡಬೇಕಾಗಿ ನಿಮ್ಮನ್ನು ಕೇಳಿಕೊಳ್ತೇನೆ. ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿ ಮಾಡಿದ ನಮ್ಮ ಪರಲೋಕದ ಪರಿಶುದ್ಧ ತಂದೆಯಾದ ದೇವರೇ, ನಿಮಗೆ ಸ್ತೋತ್ರಗಳು. ಕರ್ತನೆ, ಈ ಮಧ್ಯಾಹ್ನದ ವೇಳೆಯಲ್ಲಿ ಕಾಲಗಳು ದೇವರ ಯೋಜನೆಯಲ್ಲಿವೆ ಎಂಬುದಾಗಿ ನಾವು ಧ್ಯಾನ ಮಾಡಿದೆವು. ಹೌದು ಕರ್ತನೆ, ಹಳೆಯ ಒಡಂಬಡಿಕೆಯ ಕಾಲದಲ್ಲಿ ನಡೆದಂತ ಘಟನೆಗಳಲ್ಲಿ ನೀವು ನಿಯೋಜಿಸಿದಂತ ಕಾಲಗಳಿಗೆ ಮುನ್ನ ಅದೆಷ್ಟು ಪ್ರಾರ್ಥನೆ ಮಾಡಿದ್ರು, ಅದೆಷ್ಟು ಪ್ರಲಾಪನೆಗಳನ್ನು ಮಾಡಿದರೂ ಕೂಡ ನೀನು ಮೌನವಾಗಿದ್ದು ನೀನು ಮಾಡಲಿಕ್ಕೆ ಇಚ್ಛಿಸಿದ ಕಾರ್ಯಗಳನ್ನು ಮಾಡಿದಾತನಾಗಿದ್ದಿ. ಇವಾಗ ಕರ್ತನೆ, ಹೊಸ ಒಡಂಬಡಿಕೆ ಈ ಕಾಲ, ಈ ಒಂದು 2020ನೇ ಇಸವಿಯು ಕರ್ತನೆ, ನನ್ನ ದೇಶವು ಭಯಂಕರವಾದಂತಹ ಮಾರಣಾಂತಿಕವಾದ ರೋಗಕ್ಕೂ ಮಿಡತೆಗಳ ದಾಳಿಗೂ, ಅಲ್ಲಲ್ಲಿ ಭೂಕಂಪಗಳು, ಬಿರುಗಾಳಿಗಳು, ಗಾಳಿ ಮಳೆಗಳ ಚಂಡಮಾರುತದ ಹೊಡೆತಕ್ಕೂ ಒಳಗಾಗಿ ಬಾಧಿತವಾಗಿದೆ ಕರ್ತನೆ ನನ್ನ ದೇಶ. ಕರ್ತನೆ, ನನ್ನ ದೇಶದ ಮೇಲೆ ಬರುತ್ತಿರುವಂತಹ ಈ ಭಯಂಕರವಾದ ಅನಾಹುತಗಳಿಂದ, ಈ ಭಯಂಕರವಾದಂತಹ ಘೋರ ಪರಿಸ್ಥಿತಿಯಿಂದ ನನ್ನ ದೇಶವು ಬಿಡುಗಡೆಯಾಗುವುದಕ್ಕಾಗಿ ನಿಮ್ಮ ಬಳಿಗೆ ಕೂಗಿಕೊಳ್ಳುತ್ತಲಿದ್ದೇವೆ ಕರ್ತನೆ.
ಈ ಕೊರೋನಾದ ಸಮಸ್ಯೆ ಪ್ರಾರಂಭವಾದ ಸಮಯದಿಂದಲೂ ನಮ್ಮ ದೇಶದ ಜನತೆಯ ರಕ್ಷಣೆಗಾಗಿ ನಾವು ಹೆಚ್ಚುವರಿಯಾಗಿ ಪ್ರಾರ್ಥನೆ ಮಾಡುತ್ತಲಿದ್ದೇವೆ. ದೇಶದ ಜನತೆಯ ಮನೋನೇತ್ರವನ್ನು ತೆರೆಯ ಮಾಡಿ ನನ್ನ ದೇಶದ ಜನತೆಯು ಕರ್ತನೆ ತಮ್ಮ ಪಾಪಗಳ ಪಿಡುಗಿನಿಂದ ಹೊರಬರುವ ಹಾಗೆ, ಪಾಪದ ಬಂಧನಗಳಿಂದ ಹೊರಬರುವ ಹಾಗೆ ಗಲಾತ್ಯದವರಿಗೆ ಬರೆದ ಪತ್ರಿಕೆಯ 4ನೇ ಅಧ್ಯಾಯದ 4-5 ವಚನಗಳಲ್ಲಿ ಬರೆಯಲ್ಪಟ್ಟ ವಾಕ್ಯಗಳಿಗೆ ಅನುಸಾರವಾಗಿ ಕರ್ತನೆ ತಮ್ಮ ತಮ್ಮ ಪ್ರಮಾಣಗಳಲ್ಲಿಯೂ ತಮ್ಮ ತಮ್ಮ ನ್ಯಾಯಗಳಲ್ಲಿಯೂ ಅಧೀನರಾಗಿ ಗುಲಾಮರಾಗಿ ಸಿಲುಕಿಕೊಂಡು ತಮ್ಮದೇ ಆದಂತಹ ಪಾಪ ದುಷ್ಕೃತ್ಯಗಳಲ್ಲಿ ಸಿಲುಕಿಕೊಂಡಿರುವ ಜನತೆಯನ್ನು ಕರ್ತನೆ ಆ ಒಂದು ಪಾಪದ ಪಿಡುಗಿನಿಂದ ಹೊರ ತಂದು ದತ್ತುಪುತ್ರ ಸ್ವೀಕಾರದ ಅಧಿಕಾರವನ್ನು ಅವರಿಗೆ ಅನುಗ್ರಹ ಮಾಡಲು ನಿಮ್ಮಲ್ಲಿ ಬೇಡಿಕೊಳ್ಳುತ್ತಾರೆ. ಕರ್ತನೆ ನಮ್ಮನ್ನು ರಕ್ಷಿಸಿದ ದೇವರು ನಮ್ಮ ದೇಶದ ಜನತೆಯನ್ನು ರಕ್ಷಿಸುತ್ತದೆ ಅಪ್ಪ. ನನ್ನ ದೇಶದ ಅಧಿಕಾರಿಗಳನ್ನು ರಕ್ಷಿಸುತ್ತದೆ, ನನ್ನ ದೇಶದಲ್ಲಿರುವಂತಹ ರಕ್ಷಣಾ ಪಡೆಗಳನ್ನು ರಕ್ಷಿಸುತ್ತದೆ ಕರ್ತನೆ. ನನ್ನ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲಾ ಅಧಿಕಾರಿಗಳಿಗೂ ಎಲ್ಲಾ ಅಧಿಕಾರ ಸ್ಥಾನಗಳಲ್ಲಿ ಇರುವವರನ್ನು ಅವರವರ ಕುಟುಂಬಗಳನ್ನು ರಕ್ಷಿಸುತ್ತದೆ ಕರ್ತನೆ. ಎಲ್ಲಾ ವೈದ್ಯರುಗಳನ್ನು ಅವರವರ ಕುಟುಂಬಗಳನ್ನು ರಕ್ಷಿಸುತ್ತದೆ ಕರ್ತನೆ. ಎಲ್ಲಾ ನ್ಯಾಯಾಧೀಶರುಗಳನ್ನು ಅವರವರ ಕುಟುಂಬಗಳನ್ನು ರಕ್ಷಿಸುತ್ತದೆ ಕರ್ತನೆ. ಕರ್ತನೆ ನನ್ನ ದೇಶದಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲಾ ಕಾರ್ಯಾಚರಣೆಗಾರರನ್ನು ಕರ್ತನೆ ರಕ್ಷಿಸುತ್ತದೆ. ಪಾಪದ ಬಂಧನದಿಂದ ಬಿಡುಗಡೆ ಮಾಡಿ ಕರ್ತನೆ. ನೀನು ಬರುವ ಗಳಿಗೆಗಳು ಬಹಳ ಹತ್ತಿರವಾಗುತ್ತಲಿರುವುದರಿಂದ ನನ್ನ ದೇಶದ ಜನತೆಯು ನರಕ ಎಂಬ ಬೆಂಕಿ ಗಂಧಕಗೊಳಿಯುವ ಕೆರೆಗೆ ಆಹುತಿಯಾಗದ ಹಾಗೆ ನಿತ್ಯ ಕಾಲವು ಅಲ್ಲಿರುವ ಬೆಂಕಿಯೂ ಆರದೆ ಅಲ್ಲಿರುವ ಹುಳವು ಸಾಯದಿರುವ ಆ ಸ್ಥಳಕ್ಕೆ ನನ್ನ ದೇಶದ ಜನತೆಯು ಹೋಗದ ಹಾಗೆ ದೇಶದ ಜನತೆಯ ಮನಸ್ಸನ್ನು ನಿಮ್ಮ ಕಡೆಗೆ ತಿರುಗಿಸುತ್ತದೆ ಕರ್ತನೆ. ಅವರ ಮನೋನೇತ್ರಗಳನ್ನು ತೆರೆಯ ಮಾಡಿ ಸತ್ಯವನ್ನು ತಿಳಿದುಕೊಂಡು ಸತ್ಯವು ಅವರನ್ನು ಬಿಡುಗಡೆ ಮಾಡುವಾಗ ಅದರಲ್ಲಿ ವಿಜೃಂಭಿಸುವ ಹಾಗೆ ನನ್ನ ದೇಶದ ಜನತೆಯ ಮನೋನೇತ್ರವನ್ನು ತೆರೆಯ ಮಾಡಿರಿ ಕರ್ತನೆ. ನನ್ನ ದೇಶದ ಜನತೆಯು ಯಾವ ಯಾವ ಪರಿಸ್ಥಿತಿಗಳಲ್ಲಿ ಮರಣದ ವ್ಯಾಧಿಗಳಲ್ಲಿ ಎಂತೆಂಥ ಆರ್ಥಿಕ ಬಿಕ್ಕಟ್ಟುಗಳಲ್ಲಿ ಸಾಲಗಳಲ್ಲಿ ಬಡ್ಡಿಗಳಲ್ಲಿ ಸಿಲುಕಿಕೊಂಡು ಕಷ್ಟಪಡುತ್ತಲಿದ್ದಾರೋ, ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಲಿದ್ದಾರೋ ಅವರ ಪರಿಸ್ಥಿತಿಗಳನ್ನು ಬಲ್ಲದೆ ಈ ಸಮಯದಲ್ಲಿದ್ದಾರೆ ಅವರುಗಳ ಸಮೀಪದಲ್ಲಿ ಇದ್ದುಕೊಂಡು ಕರ್ತನೆ ದೇವರೇ ನೀವು ತಾನೇ ಅವರಿಗೆ ಬಿಡುಗಡೆಯನ್ನು, ಒಂದು ಸಮಾಧಾನವನ್ನು, ಒಂದು ಆದರಣೆಯನ್ನು ಅನುಗ್ರಹ ಮಾಡಬೇಕಾಗಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತದೆ ಕರ್ತನೆ. ಯಾವ ಚಿಕ್ಕ ಮಕ್ಕಳುಗಳು ಅನಾಹುತಗಳಿಗೂ ಅತ್ಯಾಚಾರಗಳಿಗೂ ಭಯಂಕರವಾದಂತಹ ಪರಿಸ್ಥಿತಿಗಳಿಗೂ ಸಿಲುಕಿಕೊಂಡಿರುತ್ತವೋ, ನಿಸ್ಸಹಾಯಕವಾಗಿ ಚಿಕ್ಕ ಚಿಕ್ಕ ಮಕ್ಕಳುಗಳು ಬಲಿ ಪಶುಗಳ ಹಾಗೆ ಎಲ್ಲೆಲ್ಲಿ ಸಿಲುಕಿಕೊಂಡಿರುತ್ತವೋ ಅಂತ ಮಕ್ಕಳುಗಳನ್ನು ದಯ ತೋರಿಸು. ಅಂತ ಮಕ್ಕಳಿಗೆ ದೇವರೇ ನಿಮ್ಮ ದಯೆಯನ್ನು ಕರುಣಿಸು ದೇವರೇ. ಅಂತ ಮಕ್ಕಳುಗಳು ಯಾರ ಪಿಡುಗಿನಲ್ಲಿ ಸಿಲುಕಿಕೊಂಡಿರುತ್ತಾರೆ ಆ ದೊಡ್ಡವರುಗಳಿಗೆ ದೇವರೇ ದಯೆ ದಾಕ್ಷಿಣ್ಯತೆಯನ್ನು ಒದಗಿಸಿ ಆ ಮಕ್ಕಳಿಗೆ ಬಿಡುಗಡೆಯನ್ನು ಅನುಗ್ರಹ ಮಾಡಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ದೇಶದಾದ್ಯಂತ ಕರ್ತನೆ ನಿಮ್ಮ ಯೋಜನೆ, ನಿಮ್ಮ ಚಿತ್ತವು ನೆರವೇರಿಸಲ್ಪಡಲು ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರ ಭೂಲೋಕದಲ್ಲಿ ನೆರವೇರಲಿ ಎಂದು ಪ್ರಾರ್ಥಿಸಿರಿ ಎಂದು ಹೇಳಿಕೊಟ್ಟ ಕರ್ತನೆ. ಪರಲೋಕದಲ್ಲಿ ನಿಮ್ಮ ಚಿತ್ತವು ನೆರವೇರುವ ಪ್ರಕಾರವೇ ಇಗೋ ಈ ನನ್ನ ಭಾರತ ದೇಶದಲ್ಲಿಯೂ ಆ ಚಿತ್ತ ನೆರವೇರಿಸಲ್ಪಡಲಿ, ಈ ನನ್ನ ಕರ್ನಾಟಕ ರಾಜ್ಯದಲ್ಲಿಯೂ ನಿಮ್ಮ ಚಿತ್ತವು ನೆರವೇರಿಸಲ್ಪಡಲು ನಿಮ್ಮಲ್ಲಿ ಬೇಡಿಕೊಳ್ಳುತ್ತೇವೆ ಕರ್ತನೆ. ಅಪ್ಪ, ನಮ್ಮ ದೇಶವು ನಿಮ್ಮ ಕೈಗಳಿಗೆ ಒಪ್ಪಿಸಿಕೊಟ್ಟಿದೆ. ನಮ್ಮ ದೇಶದ ಜನತೆಯ ಮಧ್ಯದಲ್ಲಿ ನಡೆಯುತ್ತಿರುವಂತಹ ಭಯಂಕರವಾದಂತಹ ಒಂದು ಪರಿಸ್ಥಿತಿಯು ಬದಲಾಗಿ ನನ್ನ ದೇಶವು ರಕ್ಷಣೆಗೆ ಬಂದು ಪರಿಸ್ಥಿತಿಗಳು ಬದಲಾಗಿ ಶಾಂತಿ ಸಮಾಧಾನವು ಸ್ಥಾಪಿಸಲ್ಪಡಲಿ. ನಿನ್ನ ಬರೋಣದಲ್ಲಿ ನನ್ನ ದೇಶದ ಜನತೆ ಎಲ್ಲರೂ ಎತ್ತಲ್ಪಡುವುದಕ್ಕೆ ಸಿದ್ಧರಾಗಲಿ ಕರ್ತನೆ. ಅಪ್ಪ, ನಿತ್ಯ ಜೀವ ಎಂಬ ಸ್ವರ್ಗ ಸಾಮ್ರಾಜ್ಯದಲ್ಲಿ ಪ್ರವೇಶಿಸುವುದಕ್ಕೆ ನನ್ನ ದೇಶದ ಜನತೆಯ ಮನೋನೇತ್ರಗಳು ನಿನ್ನ ಕಡೆಗೆ ತಿರುಗಿಸಲ್ಪಟ್ಟಿರಲಿ ನಿಮ್ಮಲ್ಲಿ ಬೇಡಿಕೊಳ್ಳುತ್ತದೆ. ಆಶೀರ್ವದಿಸಿರಿ ಕರ್ತನೆ, ಕೃಪೆ ತೋರಿಸಿರಿ. ನಮ್ಮ ಕರ್ತನು ಮುದ್ದೊಡೆಯನೂ ಆಗಿರುವ ಯೇಸು ಕ್ರಿಸ್ತನ ಮುಖಾಂತರ ಎಲ್ಲವನ್ನು ಬೇಡಿ ಹೊಂದಿದ್ದೇವೆ ನಮ್ಮ ಪರಿಶುದ್ಧ ತಂದೆ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ನನ್ನ ಸರ್ವೇಂದ್ರಿಯಗಳನ್ನು ಪವಿತ್ರ ನಾಮವನ್ನು ಕೀರ್ತಿಸು. ನನ್ನ ಮನವೇ ಯೆಹೋವನನ್ನು ಕೊಂಡಾಡು, ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನು ಮರೆಯದಿರು. ಆಮೆನ್, ಆಮೆನ್. ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ದೇವರು ನಿಮ್ಮನ್ನು ನಿಮ್ಮ ಕುಟುಂಬಗಳನ್ನು ಆಶೀರ್ವದಿಸಲೆಂದು ಹಾರೈಸುತ್ತೇನೆ.